to come up with a short clip so that they themselves can sponsor that entire content. It's based on the content, right? And they have a filter. So how would I get into that? Like if I want to promote my content there, how would I get that content there? ಅದಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನೋ ರೀತಿ. See, Soumya is here. If I interrupt quickly, once photo ತೆಗಿತೀನಿ. Soumya, you need to turn your camera by 90 degrees. ಲೋಕಿ ಒಂಚೂರು ಹಿಂದೆ ಹೋಗ್ಬಿಡಿ. Yeah, and look, your head is getting cut off. Soumya, turn your camera by 90 degrees. Soumya, are you frozen or you know? She is having audio issues, ante. Howda? Okay. Or let me take the picture anyway because we are almost out of time. Okay, everybody, don't look at the screen. Look at the camera. You know the difference, right? ಇಲ್ಲ ಅವ್ರು ಮಿಸ್ ಆದ್ರು. You need to wait for her. Okay, one ತೆಗೆದು ಬಿಡ್ತೀನಿ anyway. So look at the camera. Don't look at the screen. Okay, and smile. 1, 2. Okay, I got it. When Soumya comes, I'll take another one. Go ahead. Sorry. Thank you. So, Lokesh ಅವರೇ, ಪ್ರಶ್ನೆ ಈ ಈಗಿರೋ ಕರೆಂಟ್ ಸಿಚುವೇಶನ್ ನಲ್ಲಿ OTT ಪ್ಲಾಟ್ಫಾರ್ಮ್ ನ ಇನ್ನೂ ಹೆಚ್ಚು ಯೂಸ್ ಮಾಡೋಣ ಅನ್ನೋ ಒಂದು ಅಭಿಪ್ರಾಯ ಇದೆ. ನಮ್ಮ ಕರ್ನಾಟಕದಲ್ಲಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಅದನ್ನ ಹೇಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಹಂಗೆ ಕೇಳಲ್ಲ? ಹಂಗೆ ಕೇಳಿ, ಪರವಾಗಿಲ್ಲ. ಇಲ್ಲ, ಆ ಥರನೂ ಕೇಳ್ಬೋದು. ಅಂಡ್ ನಮ್ಮ ಮೂವಿ ಮೇಕರ್ಸ್ ಅನುಗುಣವಾಗಂತದ್ದು ಆಫ್ಟರ್ ಶಾರ್ಟ್ ಫಿಲಮ್ ಫೆಸ್ಟಿವಲ್ ಹೌ ಕೆನ್ ಐ ಲೆವರೇಜ್ ದಿಸ್ ಕಂಟೆಂಟ್ ಟು ಫಾರ್ ದ ಗ್ಲೋಬಲ್ ಆಡಿಯನ್ಸ್ ಅನ್ನೋ ರೀತಿ ಕೇಳಿ. ಸಪೋಸ್ ಈಗ ಕಂಟೆಂಟ್ ಚೆನ್ನಾಗಿದ್ಬಿಟ್ಟು ತುಂಬಾನೇ ಅಂದ್ರೆ ಇಫ್ ಇಟ್ ಈಸ್ ವೆರಿ ಪ್ರೊಡಕ್ಟಿವ್ ಅಂದ್ರೆ ಅದು ನೆಕ್ಸ್ಟ್ ಸ್ಕೇಲ್ ತಗೊಂಡು ಹೋಗ್ಬೇಕಂದ್ರೆ ಹೌ ಡು ಐ ಗೆಟ್ ದಟ್ ಟು ದ ಬಿಗರ್ ಪ್ಲಾಟ್ಫಾರ್ಮ್? ಓಕೆ, ಕಂಟೆಂಟ್ ಚೆನ್ನಾಗಿದ್ದು ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂದ್ರೆ ಹೇಗೆ ಬಿಗರ್ ಪ್ಲಾಟ್ಫಾರ್ಮ್ ಗೆ ತಗೊಂಡು ಹೋಗಬಹುದು? ಅದನ್ನ ವಾಟ್ ಕೈಂಡ್ ಆಫ್ ಬಿಗರ್ ಪ್ಲಾಟ್ಫಾರ್ಮ್ ಇಸ್ ಅವೈಲಬಲ್ ಟು ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್? ಓಕೆ, ಎಕ್ಸಲೆಂಟ್. ಅಂಡ್ ಪ್ರದೀಪ್, ನೀವು ಕಳಿಸಿರೋ ಲಿಂಕ್ ನ ನಾವು ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟು ಪಬ್ಲಿಕ್ ಮಾಡಿ ಶೇರ್ ಮಾಡಬಹುದಲ್ಲ? Right now actually. ಓಕೆ, ಸೊ ಎಲ್ಲರನ್ನ ಸೊ ನನಗೆ ಗ್ಯಾಲರಿ ವ್ಯೂ ಕಾಣ್ತಾ ಇರುತ್ತೆ. ನಿಮಗೆ ಮಾತಾಡಬೇಕು ಅಂದಾಗ ಜಸ್ಟ್ ರೇಸ್ ಯುವರ್ ಹ್ಯಾಂಡ್, ಐ ವಿಲ್ ಜಸ್ಟ್ ಲುಕ್ ಅಟ್ ಯು ಅಂಡ್ ಸೇ ಹೇಳಿ ನಟೋರೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀನಿ. ದೆನ್ ಯು ಕ್ಯಾನ್ ಟಾಕ್. ಒಬ್ಬರ ಮೇಲೊಬ್ರು ಮಾತಾಡೋದನ್ನ ಆದಷ್ಟು ಅವಾಯ್ಡ್ ಮಾಡೋಣ. ಟ್ರೈ ಟು ಬಿ ಆನ್ ಮ್ಯೂಟ್ ಆಸ್ ಮಚ್ as possible. ಚಾಟ್ ವಿಂಡೋ ಇಸ್ ಆಲ್ಸೋ ಓಪನ್ ಹಿಯರ್. ನನ್ನ ಹತ್ರ ಚಾಟ್ ವಿಂಡೋ ಓಪನ್ ಇದೆ, ಸೊ ಐ ವಿಲ್ ಲುಕ್ ಅಟ್ ಚಾಟ್ ವಿಂಡೋ ಆಲ್ಸೋ. ಇನ್ ಕೇಸ್ ಎನಿಥಿಂಗ್, ಇಫ್ ಯು ಹ್ಯಾವ್ ಎನಿ comments, any instructions, etc., ನೀವು ಚಾಟ್ ವಿಂಡೋಲು ಹಾಕ್ಬಹುದು. ಪಾರ್ಟಿಸಿಪೆಂಟ್ಸ್ ಕೂಡ ಚಾಟ್ ವಿಂಡೋಲ್ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದಲ್ವಾ ಪ್ರದೀಪ್? ಸೊ ಇನ್ ಕೇಸ್ ಐ ಮಿಸ್ ಔಟ್ ಆನ್ ಸಮ್ ಕ್ವೆಶನ್ಸ್, ಪ್ಲೀಸ್ ಫೀಲ್ ಫ್ರೀ ಟು ಜಸ್ಟ್ ಜಂಪ್ ಇನ್ ಅಂಡ್ ಆಡ್ ಇಟ್ ಆಸ್ ಅ ಕಾಮೆಂಟ್. ಕ್ವೆಶನ್ ತರ ಮಾಡದೆ ಕಾಮೆಂಟ್ ಆಗಿ ಮಾಡಿದ್ರು ಚೆನ್ನಾಗಿರುತ್ತೆ. ಅನಂತ್ ಅವರೇ, ಈಗ ನೀವು ಕೇಳಿದ ಕ್ವೆಶನ್ಗೆ ಈಗ ಸೊ ನಾನ್ ರೆಸ್ಪಾಂಡ್ ವಿತ್ ಆನ್ಸರ್ ಮಾಡ್ಬೋದಾ ಅಥವಾ ನೀವೇ ರೆಸ್ಪಾಂಡ್ ಮಾಡಬೇಕು? ಓಕೆ, ನಾನೇ ಮಾಡ್ಬೋದಲ್ಲ? ಓಕೆ, ಬಟ್ ಆ ಸಮಯ ಬರುತ್ತೆ, ಅದು ಬಂದಾಗ ನಾ ಕೇಳ್ತೀನಿ. ಯಾಕಂದ್ರೆ ಈ ಅವಾರ್ಡ್ಸ್ ಅನ್ನೋ ಸೆಕ್ಷನ್ ಬಂದ ಮೇಲೆ ಅದನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಕೇಳಿದಾಗ ನೀವು ಆನ್ಸರ್ ಮಾಡಿ. ಅಂಡ್ ನಮ್ ಟೀಮ್ ಅಲ್ಲಿ ಏನಾದ್ರು ಡಿಸ್ಕಸ್ ಮಾಡೋದಿದ್ರೆ ವಾಟ್ಸ್ಆಪ್ ಯೂಸ್ ಮಾಡ್ಕೊಳ್ಳೋಣ ಅಥವಾ ಚಾಟ್ ವಿಂಡೋ ಅದು ಬೇರೆಯವ್ರಿಗೆ? ವಾಟ್ಸ್ಆಪ್ ಇಸ್ ಬೆಟರ್. ನಾನು ಅದೇ ಹೇಳೋಣ ಅಂತ ತಿಳ್ಕೊಂಡೆ. ಇಫ್ ಯು ಆರ್ ಆಲ್ ಆನ್ ಪಿಸಿ, ವಾಟ್ಸ್ಆಪ್ ವರ್ಷನ್ PC ವರ್ಷನ್ ನ ಒಂದು ವಿಂಡೋ ನಲ್ಲಿ ಓಪನ್ ಇಟ್ಕೊಂಡಿದ್ದೀನಿ. WhatsApp is a better option. That is good. So heads up, participants are joining. Excellent. ಮಧ್ಯೆ ಕೆಲವು ವಿಡಿಯೋಸ್ ಬರ್ತಾ ಇರುತ್ತೆ. We've already made a chronology of which video should come when. ಅದನ್ನ ಪ್ರದೀಪ್ ಹೇಳಿದೀನಿ. ಪ್ರದೀಪ್ will play those videos accordingly. Quick question. ಇದು YouTube link ಏನದಲ್ಲ, ಅದರ photo is showing Loke's picture, not very flattering though. Can we change that to the group photo I'm going to send this minute? If you can change. ಅದಕ್ಕೆ thumbnail upload ಮಾಡಬೇಕು. ಅಲ್ಲ, if you go to YouTube, it's live. Yeah. At the moment when the moment you share that picture, it takes. Okay. Yeah. The moment I took that YouTube link, at that time Loki was talking. ಅದಕ್ಕೆ so if you can change that picture to I just sent the photograph ನಮ್ಮ group ದು. ಇಲ್ಲ, ನಾವು ಎವ್ರಿಬಡಿ ನಾವು ಮಾತಾಡ್ತಾ ಇರೋದೆಲ್ಲ ಬರ್ತಾ ಇದೆ.
ಹೌದಾ? Yeah. Let me check. Because I'm trying to post this on Facebook. Let me check. No, it's still showing me Loki's picture. ಅಲ್ಲ ಲಿಂಕ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೋ ಟು ದ ಯೂಟ್ಯೂಬ್ ಅಂಡ್ ಇಟ್ ವಿಲ್ Okay, ಪ್ಲೇಯಿಂಗ್ ಲೈವ್. Live streaming, yeah. I need. So I will start with the video, Iga. Okay. Yeah. So this is Anant, heads up. This is only 25 seconds video. And I'll keep ಲೂಪಲ್ it on ಹಾಕ್ಬಿಡಿ ಅದನ್ನ ಪ್ರದೀಪ್. loop ಅಲ್ಲಿ ಹಾಕ್ಬಿಡ್ತೀನಿ. Okay. No, it's still showing me Loki's picture. ಹೌದು. ಅಲ್ಲ ಲಿಂಕ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೋ ಟು ದ ಯೂಟ್ಯೂಬ್. No, I'm trying to post this on Facebook, mind you. ಐ ಥಿಂಕ್ ಎಲ್ಲರ ಯೂಟ್ಯೂಬ್ ಆಡಿಯೋನ ಮ್ಯೂಟ್ ಮಾಡ್ಬಿಡಿ. ದಯವಿಟ್ಟು ಲೂಪಲ್ ಹಾಕಿ. Let us wait for participant to join. ಅನಂತ್ ಕೇಳಿಸ್ತಿದ್ಯಾ? ಹೇಳಿ ವಿದ್ಯಾ. ಇದು ಸೌಮ್ಯ ಅನಂತ್. ಸೌಮ್ಯ ಹೇಳಿ. ಅದು ನಂಗೆ ವಿಡಿಯೋ ಕನೆಕ್ಟ್ ಆಗ್ತಿಲ್ಲ ಅನಂತ್, ನಾನು ಬರೀ ಆಡಿಯೋದಲ್ಲಿ ಇಲ್ಲ. ಇರಿ ಪರವಾಗಿಲ್ಲ. ಓಕೆ, ಸೊ ನಡೆಯುತ್ತಲ್ಲ ವಿಡಿಯೋ ಇಲ್ಲ ಅಂತ? ಯಾ, ನೋ ಪ್ರಾಬ್ಲಮ್. ಕ್ವೆಶನ್ಸ್ ನ ಶುಭ ಅವರು ಮತ್ತೆ ಅನುರಾಧ ಅವರು ತಗೋತಾರೆ. ವೆನ್ ಯು ಹ್ಯಾವ್ ಸಮಥಿಂಗ್ ಟು ಮೇಕ್ ಅ ಕಾಮೆಂಟ್, ಪ್ಲೀಸ್ ಗೋ ಅಹೆಡ್, ನೋ ಪ್ರಾಬ್ಲಮ್. ಓಕೆ, ನಾನು ಎಂಡಿಂಗ್ ನೋಟ್ ಕೊಡೋದಾ ಅಥವಾ ಇದರಲ್ಲೇ ಹೇಳಲಾ? ಯಾವ ತರ? ಪ್ರಶಾಂತ್, ಹೌ ಡು ಯು ಲೈಕ್ ಟು ಡೂ ದಟ್? ಪರವಾಗಿಲ್ಲ, ಆಡಿಯೋನಲ್ಲೇ ಕೊಡಿ. Yeah, we are all live on now. Let us not. Okay. We will. Pradeep, after this. ನಮಸ್ಕಾರ 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 ಎಲ್ಲರಿಗೂ. ಪ್ರಪಂಚದಲ್ಲಿರೋ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಅನಂತ ನಮಸ್ಕಾರಗಳು. ನಾವೆಲ್ಲ ಇವತ್ತು ಯಾಕೆ ಇಲ್ಲಿ ಸೇರಿದೀವಿ ಅಂದ್ರೆ, ವಿ ಆರ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಾ ಲಾಂಚ್ ಮಾಡಿದೀವಿ. ಲಾಂಚ್ ಮಾಡಿ ಸ್ವಲ್ಪ ಹೊತ್ತಾಯ್ತು, ಸ್ವಲ್ಪ ದಿನ ಆಯ್ತು. ಹಲವಾರು ಪ್ರಶ್ನೆಗಳು ಬಂದಿದೆ ನಮ್ಮ ರಿಜಿಸ್ಟರ್ಡ್ ಪಾರ್ಟಿಸಿಪೆಂಟ್ಸ್ ಇಂದ. ಅದನ್ನ ಆನ್ಸರ್ ಮಾಡೋದಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ ಇಲ್ಲಿಗೆ. ಇದಕ್ಕಿಂತ ಹಿಂದೆ ಯಾವತ್ತು ಟೆಕ್ಸಸ್ ನಲ್ಲಾಗ್ಲಿ, ಐ ಡೋಂಟ್ ಥಿಂಕ್ ಸೊ ನಾರ್ತ್ ಅಮೆರಿಕಾನಲ್ಲಾಗ್ಲಿ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡಿರುವಂತಹ ಆಪರ್ಚುನಿಟಿನೇ ಬಂದಿಲ್ಲ ಅನ್ಸುತ್ತೆ. ಸೊ ವಿ ಆರ್ ಕ್ರಿಯೇಟಿಂಗ್ ಹಿಸ್ಟ್ರಿ ಹಿಯರ್. ನನ್ನ ಜೊತೆ ಈ ಸೂಪರ್ ಶಾರ್ಟ್ ಪಯಣದಲ್ಲಿ ಯಾರ್ಯಾರಿದ್ದಾರೆ ಅಂತ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಟೆಕ್ಸಸ್ ರಾಜ್ಯದಲ್ಲಿರೋ ಎಲ್ಲ ಕನ್ನಡ ಸಂಘಗಳು
ಎಸ್ಪೆಷಲಿ ಆಸ್ಟಿನ್ ಕನ್ನಡ ಸಂಘ, ಡ್ಯಾಲಸ್ ಕನ್ನಡ ಸಂಘ, ಹ್ಯೂಸ್ಟನ್, ಸ್ಯಾನ್ ಆಂಟೋನಿಯೋ ಹಾಗೂ ಎಲ್ಲ ಕನ್ನಡ ಸಂಘಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದ್ರೆ ಅವರ ಪ್ರೋತ್ಸಾಹ, ಅವರ ಬೆಂಬಲ, ಅವರ ಸಹಕಾರ ಇಲ್ಲದೆ ಇದನ್ನ ಮಾಡೋಕೆ ಆಗೋದೇ ಇಲ್ಲ. ಅವರ ಪಾರ್ಟಿಸಿಪೇಷನ್, ಅವರ ಪ್ರೋತ್ಸಾಹ ಖಂಡಿತ ನಮ್ಮ ಜೊತೆ ಇದೆ ಅಂತ ನಾವು ಅನ್ಕೊಂಡಿದೀವಿ. ಅಂದಂಗೆ ಸಪೋರ್ಟ್ ನಮಗೆ ಟೆಕ್ಸಸ್ ಇಂದ ಮಾತ್ರ ಅಲ್ಲ, ನಾರ್ತ್ ಅಮೆರಿಕದಿಂದ ಮಾತ್ರ ಅಲ್ಲ, ಭಾರತದಿಂದ ಕೂಡ, ಕರ್ನಾಟಕದಿಂದ ಕೂಡ ನಮಗೆ ಸಪೋರ್ಟ್ ಅನ್ನೋದು ಇದೆ. ಅದಕ್ಕೆ ಉದಾಹರಣವಾಗಿ ಒಂದು ವಿಡಿಯೋ ನಿಮಗೋಸ್ಕರ ಇಲ್ಲಿ ತಂದಿದ್ದೀವಿ ನೋಡಿ. ನಮಸ್ತೆ ಟೆಕ್ಸಾಸ್ ಕನ್ನಡಿಗರಿಗೆ. ಕನ್ನಡವನ್ನ ಅದ್ಭುತವಾಗಿ ತಾವೆಲ್ಲರೂ ಬೆಳೆಸ್ತಾ ಇದ್ದೀರಿ ಅಲ್ಲೂ ಕೂಡ. ಅದಕ್ಕೆ ಸಾಕ್ಷಿಯಾಗಿ ಶಾರ್ಟ್ ಫಿಲ್ಮ್ಗಳನ್ನ ಮಾಡೋದ್ರ ಮುಖಾಂತರ ಒಂದು ಸಿನಿಮಾ ಪ್ರೀತಿಯನ್ನು ತಾವೆಲ್ಲ ತೋರಿಸ್ತಾ ಇದ್ದೀರಾ. ಮತ್ತೆ ನಿಮ್ಮ ಪ್ಯಾಷನ್ ಏನು ಅಂತ ನಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ನಮ್ಮ ಗೋದ್ರಾ ಚಿತ್ರತಂಡ ಕೂಡ ನಿಮಗೆ ಹಾರೈಸಿದೆ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿ. ನಿಮ್ಮ ಶಾರ್ಟ್ ಫಿಲ್ಮ್ಗಳನ್ನ ನಾನು ಕೂಡ ನೋಡ್ತೀನಿ. ಆಲ್ ದ ಬೆಸ್ಟ್ ಎಲ್ರಿಗೂ, ಒಳ್ಳೇದಾಗಲಿ. ಗುಡ್ ಲಕ್ ಕನ್ನಡಿಗರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸತೀಶ್, ತುಂಬಾ 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 ಧನ್ಯವಾದಗಳು. ಅನ್ನಂಗೆ ಒಬ್ಬರೊಬ್ರು ಅನ್ಕೊಂಡ್ರ, ಒಂದ್ ಸ್ಯಾಂಪಲ್ ಮಾತ್ರ ಇದು, ಇನ್ನೊಂದು ಬರ್ತಾ ಇದೆ ನೋಡಿ. ಪ್ರದೀಪ್, ಸ್ವಲ್ಪ ನಮ್ಮ ಶ್ರೀಮುರಳಿ ಅವ್ರನ್ನ ಕರ್ಕೊಂಬನ್ನಿ. ಒಂದು ಸಲ ಪ್ಲೇ ಬಟನ್ ಪ್ರೆಸ್ ಮಾಡಿ. There we go. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀಮುರಳಿ. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ 2020 ನಡೀತಿರೋ ಟೆಕ್ಸಸ್ ಅಲ್ಲಿ ಎಲ್ರಿಗೂ ನನ್ನ ಗುಡ್ ಲಕ್ ವಿಶಸ್. ನನಗೆ ಬಹಳ ಇಷ್ಟ ಆಯ್ತು ನಿಮ್ಮ ಕಾನ್ಸೆಪ್ಟ್. ಶಾರ್ಟ್ ಫಿಲ್ಮ್ಸ್ ನ ಜಾಸ್ತಿ ಖರ್ಚು ಮಾಡಿದೆ, ತುಂಬಾ ಏನೇನೋ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದೆ. ಈ ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಿಮ್ಮದೇ ಆದಂತ ಶೈಲಿ ಆಗಲಿ, ನಿಮ್ಮದೇ ಆದಂತ ಒಂದು ಟ್ಯಾಲೆಂಟ್ ಇಂದ ಒಂದು ಶಾರ್ಟ್ ಫಿಲ್ಮ್ ನ ಕ್ರಿಯೇಟ್ ಮಾಡಿ ಅಲ್ಲಿರೋ ನಮ್ಮ ಕನ್ನಡಿಗರು ಈ ಒಂದು ವಿಭಾಗದಲ್ಲಿ ಪ್ರೋತ್ಸಾಹ ಕೊಟ್ಟು ಇದರಲ್ಲಿ ಕೆಲಸ ಮಾಡಿ ಇದರಲ್ಲಿ ನಾವು ಸಾಧನೆ ಮಾಡಬೇಕು ಅನ್ನೋ ಪ್ರೀತಿ ವಿಶ್ವಾಸದ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನನ್ನ ಗುಡ್ ಲಕ್ ವಿಶಸ್. ಈ ನಿಮ್ಮ ಶ್ರೀಮುರಳಿ ಹಾಗೂ ನಮ್ಮ ಎಂಟೈರ್ ನನ್ನ ನೆಕ್ಸ್ಟ್ ಫಿಲ್ಮ್ ಮದಗಜ ಅಂತ ಬರ್ತಾ ಇದೆ, ಆ ಮದಗಜ ಟೀಮ್ ಪರವಾಗಿ ನಾವೆಲ್ಲರೂ ನಿಮಗೆ ಗುಡ್ ಲಕ್ ವಿಶಸ್ ತಿಳಿಸ್ತಾ ಇದ್ದೀವಿ. ಇದು ಹೀಗೆ ಕಂಟಿನ್ಯೂ ಮಾಡಿ, ಸಾಧನೆ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಶ್ರೀಮುರಳಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳ್ದಂಗೆ ಇದೊಂದು ಹೊಸ ಪ್ರಯತ್ನ ಅಂಡ್ ಎಲ್ಲರ ಆಶೀರ್ವಾದ, ಪ್ರೋತ್ಸಾಹದಿಂದ ಇದು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ನಂಬಿಕೆ. ಈ ಪಯಣದಲ್ಲಿ ನನ್ನ ಒಂದು ಚಿಕ್ಕ ಪಾತ್ರ ಇದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ತುಂಬಾ ತುಂಬಾ ಹೆಮ್ಮೆ ಆಗಿದೆ ನನಗೆ. ಸರಿ, ಬನ್ನಿ ಮುಂದೆ ಹೋಗೋಣ. ನಮ್ಮ ತಂಡದ ಕಡೆಯಿಂದ ಯಾರ್ಯಾರೆಲ್ಲ ಇವತ್ತು ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾನು ಈಗ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾನೆ ಹೇಳಬಹುದು. ನಮ್ಮ ಆಸ್ಟಿನ್ ಕನ್ನಡ ಸಂಘದ ಕಡೆಯಿಂದ ಪ್ರಶಾಂತ್ ಗೌಡ ಅವರು ನಮ್ ಜೊತೆ ಇದ್ದಾರೆ. ನಮಸ್ಕಾರ ಪ್ರಶಾಂತ್. ದಯವಿಟ್ಟು ನಿಮ್ಮ ಮ್ಯೂಟ್ ನ ಸ್ವಲ್ಪ ತೆಗಿತೀರಾ? ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಪ್ರಶಾಂತ್. ಥ್ಯಾಂಕ್ ಯು. ಪ್ರದೀಪ್ ಇದ್ದಾರೆ, ಪ್ರದೀಪ್ ಮೈದೂರ್ ಅವರು ನಮ್ ಜೊತೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಪ್ರದೀಪ್. ನಮ್ಮ ರವಿಕುಮಾರ್ ಅವರು ಇದ್ದಾರೆ. ರವಿ ಅವರೇ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಶುಭಾ ಶ್ರೀಧರ್ ಅವರಿದ್ದಾರೆ ನಮ್ ಜೊತೆ. ನಮಸ್ತೆ ಎಲ್ಲರಿಗೂ. ನಮಸ್ಕಾರ ಶುಭಾ ಅವರೇ. ಹಾಗೂ ಸುನಿಲ್ ರಾಮಚಂದ್ರ ಅವರು ಇದ್ದಾರೆ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸುನಿಲ್. ಲೋಕೇಶ್ ಬಂಗಾರ ಅವರಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಲೋಕೇಶ್. ರೋಹಿತ್ ಅವ್ರು ನಮ್ ಜೊತೆ ಜಾಯಿನ್ ಮಾಡ್ಬೇಕಾಗಿತ್ತು, ಕೆಲವು ಕಾರಣಗಳಿಂದ ರೋಹಿತ್ ಅವ್ರು ನಮ್ ಜೊತೆ ಇಲ್ಲ, ಬಟ್ ದಟ್ಸ್ ಓಕೆ, ವಿ ಕ್ಯಾನ್ ಸ್ಟಿಲ್ ಕಂಟಿನ್ಯೂ. ಡ್ಯಾಲಸ್ ತಂಡದ ಕಡೆಯಿಂದ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಅಮರ್ನಾಥ್ ಅವರು. ನಮಸ್ಕಾರ ಅಮರ್ನಾಥ್ ಅವರೇ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಡಾಕ್ಟರ್ ಅನುರಾಧ ತಾವರೆಕೆರೆ ಅವರಿದ್ದಾರೆ ನಮ್ ಜೊತೆ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಅನು ಅವರೇ. ಸೌಮ್ಯ ಅವರು ನಮ್ಮ ಜೊತೆ ಆನ್ ದ ವಾಯ್ಸ್ ಜಾಯಿನ್ ಆಗಿದ್ದಾರೆ. ಶಿ ಇಸ್ ಔಟ್ಸೈಡ್ ಸಮ್ವೇರ್ ಬಟ್ ದೆನ್ ಶಿ ಇಸ್ ವಿತ್ ಅಸ್ ಟುಡೇ. ನಮಸ್ಕಾರ ಸೌಮ್ಯ ಅವರೇ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಹಾಗೂ ಹ್ಯೂಸ್ಟನ್ ನಿಂದ ನಮ್ಮ ನಟರಾಜ್ ರಾವ್ ಅವರಿದ್ದಾರೆ. ನಾವು ಅವ್ರನ್ನ ಪ್ರೀತಿಯಿಂದ ನಟ್ಟು ಅಂತ ಕರಿತೀವಿ. ನಮಸ್ಕಾರ ನಟರಾಜ್ ಅವರೇ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.
ಮುಕುಂದ್ ಅವರಿದ್ದಾರೆ ನಮ್ಮ ಜೊತೆ. ಮುಕುಂದ್ ಹುಕ್ಕೇರಿ ಅವರು ಫ್ರಮ್ ಹ್ಯೂಸ್ಟನ್. ನಮಸ್ಕಾರ ಎಲ್ಲರೂ, ಹ್ಯಾಪಿ ಸ್ಯಾಟರ್ಡೇ, ಸ್ಟೇ ಸೇಫ್. ಎಲ್ಲರೂ ಹೆಂಗಿದ್ದೀರಿ? ಸೂಪರ್, ಥ್ಯಾಂಕ್ ಯು ಮುಕುಂದ್ ಅವರೇ. ಸೊ ಇದು ನಮ್ಮ ತಂಡದ ಕಡೆಯಿಂದ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹೇಳಿ ರವಿ ಅವರೇ. ಗಣೇಶ್ ಆಲ್ಸೋ ಜಾಯಿನ್ಡ್. ಕರೆಕ್ಟ್. ವಿದ್ಯಾ ದತ್ತ ಅವ್ರು ನಮ್ ಜೊತೆ ಇದ್ದಾರೆ. ಗಣೇಶ್ ಸೋಮಸುಂದರ್ ಅವರು ಕೂಡ ನಮ್ ಜೊತೆ ಇದ್ದಾರೆ. ನಮಸ್ಕಾರ. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ವೆಬಿನಾರ್ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಮ ಪ್ರಶ್ನೆಗಳು ನಮ್ಮ ಉತ್ತರ. ನಾವು ಈ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ನಾವೇನೋ ಶುರು ಮಾಡ್ಬಿಟ್ವಿ, ಆದ್ರೆ ನಿಮ್ಮ ಹತ್ರ ಹಲವಾರು ಪ್ರಶ್ನೆಗಳಿದೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಯಾವ್ದ್ಯಾವ್ದನ್ನ ಯಾವ್ಯಾವ ರೀತಿಲಿ ಮಾಡಬೇಕು, ಎಂತೆಂಥ ಟೆಕ್ನಿಕಲ್ ಹೆಲ್ಪ್ ಯೂಸ್ ಮಾಡಬಹುದು, ಸಿಂಪಲ್ ಆಗಿ ಮಾಡ್ಬೇಕಾ ಅಥವಾ ಗ್ರ್ಯಾಂಡ್ ಆಗಿ ಮಾಡ್ಬೇಕಾ, ಯಾವ ರೀತಿ ಮ್ಯೂಸಿಕ್ ಯೂಸ್ ಮಾಡಬಹುದು ಅಂತ ಹಲವಾರು ಪ್ರಶ್ನೆಗಳು ನಮಗೆ ಬಂತು. ಆ ಪ್ರಶ್ನೆಗಳಿಗೆ ಉತ್ತರ ತರೋದಕ್ಕೋಸ್ಕರ ನಮ್ಮ ತಂಡದವರು ಇವಾಗ ನಿಮ್ಮ ಜೊತೆ ಬಂದಿದ್ದಾರೆ. ಬೈ ದ ವೇ, ಡ್ಯೂರಿಂಗ್ ದ ಶೋ ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಚಾಟ್ ವಿಂಡೋನಲ್ಲಿ ನೀವು ಅದನ್ನ ಪೋಸ್ಟ್ ಮಾಡಬಹುದು. ನಮ್ಮ ತಂಡದ ಕಡೆಯವರು ಆ ಕ್ವೆಶನ್ಗೆ ಆನ್ಸರ್ ಖಂಡಿತ ಕೊಡ್ತಾರೆ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಶೋ. ಇನ್ನೊಂದು ವಿಡಿಯೋ ನಿಮಗೋಸ್ಕರ ನಾನು ಮೊದಲು ಪ್ಲೇ ಮಾಡ್ಬಿಡ್ತೀನಿ, ಆಮೇಲೆ ವಿಲ್ ಗೆಟ್ ಇನ್ ಟು ದ Q&A ಸೆಷನ್. ನಮಸ್ಕಾರ. ಆಸ್ಟಿನ್ ಕನ್ನಡ ಸಂಘ ಟೆಕ್ಸಸ್, ಈ ಒಂದು ಸಂಘದ ವಿಚಾರವಾಗಿ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಕನ್ನಡ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದರ ವಿಚಾರದಿಂದ ಹಿಡ್ಕೊಂಡು ಕನ್ನಡ ಪರ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು ಒಬ್ಬ ಕನ್ನಡಿಗನಾಗಿ ತುಂಬ ಖುಷಿ ಮತ್ತು ಹೆಮ್ಮೆ ಎರಡೂ ನನಗೆ ಕೊಡ್ತಾ ಇದೆ. ಈ ಸಲ ಈ ಸಂಘ ಆಸ್ಟಿನ್ ಕನ್ನಡ ಸಂಘ ಟೆಕ್ಸಸ್ ನಲ್ಲಿ ಇರುವಂತಹ ಸಂಘ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ನ ಏರ್ಪಾಡು ಮಾಡ್ತಾ ಇರುವಂಥದ್ದು ನನಗೂ ಗೊತ್ತಾಯಿತು ವಿಚಾರ. ಮತ್ತು ಈ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಏನು ನಡೀತಾ ಇದೆ ಇದಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ಇವತ್ತು ಅಲ್ಲಿರೋ ಕನ್ನಡಿಗರ ಕನ್ನಡಾಭಿಮಾನ, ಕನ್ನಡದ ಮೇಲಿನ ಪ್ರೀತಿ, ಪ್ರೇಮ, ಇದು ನಿಜಕ್ಕೂ ಕೂಡ ಇಲ್ಲಿರೋ ಒಬ್ಬ ಕನ್ನಡಿಗನಿಗೂ ಕೂಡ ಇದು ಅಷ್ಟೇ ಖುಷಿ ಕೊಟ್ಟಿರುವಂಥ ವಿಚಾರ. ಈ ಒಂದು ಫಿಲ್ಮ್ ಫೆಸ್ಟಿವಲ್ ಏನು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಏನಿದೆ ಇದು ತುಂಬ ದೊಡ್ಡ ಯಶಸ್ವಿಯಾಗಲಿ, ನಿಮ್ಮೆಲ್ಲರಿಗೂ ಕೂಡ ತುಂಬ ದೊಡ್ಡ ಯಶಸ್ಸನ್ನು ತಂದುಕೊಡಲಿ ಅಂತ ನನ್ನ ಕಡೆಯಿಂದ ಹಾರೈಕೆಗಳನ್ನು ಹಾರೈಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ತುಂಬ ದೊಡ್ಡ ಯಶಸ್ಸನ್ನು ಕಂಡು ಮತ್ತು ಮುಂಬರುವ ವರ್ಷಗಳನ್ನು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತ್ತು ಇನ್ನೂ ಎತ್ತರಕ್ಕೆ ಬೆಳೆಯುವಂಥ ಎಲ್ಲ ಆಶೀರ್ವಾದವನ್ನು ಆ ದೇವರು ನಿಮಗೆ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಶರಣ್ ಅವ್ರು ಹೇಳ್ದಂಗೆ ಇನ್ನು ಎತ್ತರಕ್ಕೆ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಖಂಡಿತ ಮಾಡ್ತೀವಿ. ಸೊ ಲೆಟ್ಸ್ ವೆಲ್ಕಮ್ ರವಿ ಅವ್ರನ್ನ ಫಸ್ಟ್ ನಾನು ಕರೀತಾ ಇದ್ದೀನಿ ಇವತ್ತು. ರವಿ ಅವರೇ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಒನ್ಸ್ ಅಗೇನ್. ನಮ್ಮ ಈ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ರಿಜಿಸ್ಟ್ರೇಷನ್ಸ್ ಎಲ್ಲಿವರೆಗೂ ಬಂದಿದೆ, ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ, ಮುಂದೇನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಥ್ಯಾಂಕ್ಸ್ ಅನಂತ್. ಹಲೋ ಟೀಮ್. ಐ ನೋ ಲೈಕ್ ನೀವು ಪೇಷಂಟ್ ಆಗಿ ವೇಟ್ ಮಾಡ್ತಾ ಇದ್ದೀರಾ. ಐ ಕ್ಲಿಯರ್ಲಿ ಸಿ ದಿ ಆಂಗ್ಸೈಟಿ ಅಂಡ್ ಯು ವಾಂಟ್ ಟು ನೋ ಎಲ್ಲಿದೆ ಏನು, ಎವ್ರಿ ಟೈಮ್ ರಿಜಿಸ್ಟ್ರೇಷನ್ ಡೇಟ್ಸ್ ಎಲ್ಲ ಚೇಂಜ್ ಆಗಿದೆಯಾ ಏನು ಅಂತ. ಸೊ ವಾಟ್ ವಿ ಡಿಡ್ ವಾಸ್, ಈ ಕೋವಿಡ್ ಸಿಚುಯೇಷನ್ ಆಗಿರೋದ್ರಿಂದ ಎವ್ರಿಥಿಂಗ್ ಗಾಟ್ ಪೋಸ್ಟ್ಪೋನ್ಡ್. ಸೊ ಆಸ್ ಯು ನೋ ವಿ ವಾಂಟ್ ಟು ಡೂ ಎವ್ರಿಥಿಂಗ್. ಈಗ ಡಿಸೆಂಬರ್ ಅಲ್ಲಿ ವಿ ವುಡ್ ಹ್ಯಾವ್ ಡನ್ ದಿ ಫಿನಾಲೆ. So let me tell you, because of COVID, we have moved everything further so that we can have some time. Registration deadline, we have put it to January 31st, 2021. Registration deadline is basically an intent to make the movie, right? So you just basically need to tell us that, okay, you are committed, right? ಆಮೇಲೆ ಆ ಮೂವಿ ಶಾರ್ಟ್ ಫಿಲ್ಮ್ ಮೂವಿ ಮಾಡಾದ್ಮೇಲೆ ಅದನ್ನ ಸಬ್ಮಿಷನ್ is now is June 30th, 2021.
ಆಮೇಲೆ ವಿ ಆರ್ ಆಲ್ಸೋ ಪ್ಲಾನಿಂಗ್ ಆನ್ ಮನೋರಂಜನೋತ್ಸವ ಅಂತ. ಇದೇನು ಅಂದ್ರೆ ದಿಸ್ ಇಸ್ ಬೇಸಿಕಲಿ ಫಾರ್ ಎವ್ರಿ ಸಿಟಿ. ಲೈಕ್ ಐ ಟೆಲ್ ಯು ಇನ್ ಎ ಮಿನಿಟ್ ಆಕ್ಚುಲಿ ಎಷ್ಟು ಎಂಟ್ರೀಸ್ ಬಂದಿದೆ ಬೇರೆ ಬೇರೆ ಸಿಟಿಯಿಂದ ಅಂತ. ಬಿಕಾಸ್ ಇಟ್ಸ್ ಎ ಟೆಕ್ಸಸ್ ವೈಡ್, we will do that award night on September 4th or October 4th week or the October 1st week. Before that, each city wants to do something like Manoranjanotsava. So this also is it was in the plan. We already talked about this in the past. Adanna August 2nd week anta schedule madidvi iga, right? Like let me go over that again one more time. Registration deadline January 31st, 2021. Submission deadline is June 30th, 2021. Manoranjanotsava, which is a local, Austin, Dallas, Houston, San Antonio, and College Station, they will do that one locally. That is on August 2nd week. Award night is basically the Texas-wide activity. That is planned for September 4th week or the October 1st week. So how many entries, Anant Keldra actually, how many entries? I'm pretty sure you are curious also. Austin we have got 9 entries already. Kudos to all of you. Dallas 7 entries bandide. Houston 5 entries bandide. San Antonio 1 entry bandide. College Station innu entry bandilla. We are hoping there will be at least. So basically we have 22 entries so far. And we think that it will probably come close to about 30-35 entries, which is very, very good. Actually, already we are good at 22, and we just definitely wanted to bring more entries. Please talk to your friends, and also someone who is already in the call here who are potential participants. Please consider registering by January 31st. Thanks, Anant. Thank you, Ravi Ore. So, thank you so much for answering that question. ಈಗ ಮುಂದೆ ಹೋಗೋಣ. ನಮ್ಮ ಆಸ್ಟಿನ್ ಕಡೆಯಿಂದ ಶುಭಾ ಅವರು ಹಾಗೂ ಪ್ರದೀಪ್ ಅವರು ಒಂದು ಚಿಕ್ಕ ವೆಲ್ಕಮ್ ನೋಟ್ ನಮಗೋಸ್ಕರ ತಂದಿದ್ದಾರೆ. ಶುಭಾ ಅವರೇ, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲೇ ಇರ್ಬೋದು, ಆದ್ರೂ ನಾವೆಲ್ಲ ಸೇರಿರುವಂತಹ ಉದ್ದೇಶ ತಿಳಿದೇ ಇದೆ. ಒಂದೊಂದೇ ಹೆಜ್ಜೆ ಮುಂದೆ ಆಗ್ತಾ ಎಲ್ಲಾ ಕನ್ನಡಿಗರು ಒಂದಾಗ್ತಾ ಇರೋದು. ಈ ನಿಟ್ಟಿನಲ್ಲಿ ಮಾಡ್ತಿರೋ ಒಂದು ಪುಟ್ಟ ಹೊಸ ಪ್ರಯತ್ನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನ ಬೆನ್ನೆಲುಬಾಗಿ ನಿಂತಿರುವಂತಹ ಎಲ್ಲಾ ಕನ್ನಡ ಸಂಘಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಪ್ರದೀಪ್, ನಿಮ್ಮ ಕಡೆಯಿಂದ. ಎಲ್ರಿಗೂ ನಮಸ್ಕಾರ. ಈ ಕೋವಿಡ್ ಎಲ್ರಿಗೂ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ರಿಗೂ ಎಫೆಕ್ಟ್ ಆಗಿದೆ. ಕೋವಿಡ್ ಮಧ್ಯಾಹ್ನ ನಮ್ಗೆ 22 entries ಬಂದಿದೆ. So it is really encouraging. Thanks for all your support. So ನಮಗೂ ಹೊಸದಿದ್ದು, ನಿಮ್ಗೂ ಹೊಸದು. ಸೊ ಎಲ್ರಿಗೂ ಕ್ವಶನ್ಸ್ ಇರ್ಬೋದು. ಸೊ ಅದಕ್ಕೆ ಈ ವೆಬಿನಾರ್ ನ ಅರೇಂಜ್ ಮಾಡಿರೋದು. ಸೊ ಲೆಟ್ಸ್ ಗೋ ಅಹೆಡ್ ವಿತ್ ದ ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ಸ್. ಥ್ಯಾಂಕ್ಸ್. ಥ್ಯಾಂಕ್ ಯು ಪ್ರದೀಪ್, ಥ್ಯಾಂಕ್ ಯು ವೆರಿ ಮಚ್. ನೀವು ಒಂದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಾ ಪ್ರದೀಪ್. ಕೋವಿಡ್ ಸಿಚುವೇಶನ್ ಅಲ್ವಾ? ಸೊ ನಮ್ಮ ಜೊತೆ ಡಾಕ್ಟರ್ ಅಮರ್ನಾಥ್ ಅವರು ಮತ್ತೆ ಡಾಕ್ಟರ್ ಅನುರಾಧ ತಾವರೆಕೆ ಅವರು ಇದ್ದಾರೆ. ದೇ ಆರ್ ಡಾಕ್ಟರ್ಸ್. ಸೊ ಅವ್ರಿಗೆ ಕೇಳ್ತಾ ಇದ್ದೀನಿ, ಈ ಸಿಚುವೇಶನ್ ಇನ್ನು ಕರೆಂಟ್ ಸಿಚುವೇಶನ್ ಏನು, ಮುಂದೆ ಯಾವ ರೀತಿಯಾದಂಥ ಚೇಂಜಸ್ ಬರುವಂತ ಸಾಧ್ಯತೆಗಳಿದೆ? ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಶೂಟಿಂಗ್ ಮಾಡೋದಾಗ್ಲಿ, ಎಡಿಟಿಂಗ್ ಮಾಡೋದಾಗ್ಲಿ ತುಂಬಾನೇ ಕಷ್ಟಗಳಿದೆ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್. ಸೊ ಡಾಕ್ಟ್ರೇ, ನಿಮ್ಮ ಪ್ರಕಾರ ಈ ಸಿಚುವೇಶನ್ ಇನ್ನು ಎಷ್ಟು ಸ್ಟ್ರೆಚ್ ಆಗಬಹುದು, ಯಾವ ರೀತಿಯಾಗಿ ನಾವು ಇದನ್ನ ಹ್ಯಾಂಡಲ್ ಮಾಡಬಹುದು ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಮರ್ನಾಥ್ ಅಂತ. ಸಿಚುವೇಶನ್ ಇಸ್ ಗೆಟಿಂಗ್ ಬೆಟರ್ ಡೇ ಬೈ ಡೇ. ಸೊ ದ ವ್ಯಾಕ್ಸಿನೇಷನ್ ನಿಮ್ಗೆಲ್ಲ ತಿಳಿದಿರೋ ಹಾಗೆ ವ್ಯಾಕ್ಸಿನೇಷನ್ ಇಸ್ ಆಲ್ಸೋ ಆಲ್ಮೋಸ್ಟ್ ಇನ್ ದ ಬ್ಯಾಕ್ ಆಫ್ ಅವರ್ ಡೋರ್ ಅಂತಾನೆ ಹೇಳ್ಬೋದು. ವಿತಿನ್ 4 weeks ಅಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ಗೆಲ್ಲ ವ್ಯಾಕ್ಸಿನೇಷನ್ ಕೊಡ್ತಾರೆ ಅಂತ ಎಲ್ಲ ದೇ ಆಲ್ರೆಡಿ ಅನೌನ್ಸ್ಡ್. ಆಮೇಲೆ ದೇ ಆರ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್. ಸೊ ನಮ್ಗೆ ತಿಳಿದಿರೋ ಮಟ್ಟಿಗೆ ಇವತ್ತಿಂದ ನ್ಯೂಸ್ ವಾಟ್ ವಿ ನೋ ಬೈ ಲೇಟ್ ಏಪ್ರಿಲ್ ಆರ್ ಮೇ ತಿಂಗಳಲ್ಲಿ ಜನರಲ್ ಪಬ್ಲಿಕ್ಗೂ ವ್ಯಾಕ್ಸಿನೇಷನ್ ಬರೋ ಚಾನ್ಸಸ್ ತುಂಬಾ ವೆರಿ ವೆರಿ ಹೈ. ಸೊ ನೀವು ಇವಾಗ ಸಬ್ಮಿಷನ್ ಟೈಮ್ ನಿಮ್ಗೆ June 30th ವರೆಗೂ ಟೈಮ್ ಇದೆ.
ಸೊ ನೀವು ಔಟ್ಡೋರ್ ಅಲ್ಲಿ ಏನೇನೋ ಇಫ್ ಯು ಹ್ಯಾವ್ ಪ್ಲಾನ್ಸ್ ಆಫ್ ಡೂಯಿಂಗ್ ಇಟ್ ಮೋರ್ ಕ್ಲೋಸ್ಲಿ ಹಾಗೆ ಅದನ್ನು ಕೂಡ ನೀವು ಪ್ಲಾನ್ ಮಾಡಿಕೊಂಡು ಸೊ ಮೇ ಪ್ರಾಬ್ಲಿ ಬೈ ಮೇ ಲಾಟ್ ಆಫ್ ಪೀಪಲ್ ವಿಲ್ ಬಿ ವ್ಯಾಕ್ಸಿನೇಟೆಡ್. ಅಗೇನ್ ನಿಮ್ಮೊಂದು ಆಕ್ಟರ್ಸ್ ವಾಟ್ ಏಜ್ ಗ್ರೂಪ್ ಅದು ಕೂಡ it applies. If you are in a younger age group, you are probably already covered. We all know the younger population is more immune to a disease. ಆ ಒಂದು ರಿಸ್ಕ್ ತಗೊಂಡು ನಿಮ್ ಇದರಲ್ಲಿ ಅದನ್ನ ಜಡ್ಜ್ ಮಾಡ್ಕೊಂಡು you guys can do it. But I think by May, before June, you still have a window period of a month or 45 days, to shoot something, if you think, there is more closely involved ಅಂತ ಒಂದು ಶಾರ್ಟ್ಸ್ ಇದ್ರೆ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು. ಥ್ಯಾಂಕ್ ಯು. ಡಾಕ್ಟರ್ ಅನುರಾಧ ಅವರೇ, ಯಾವ ರೀತಿಯಾದಂತ ಪ್ರಿಕಾಷನ್ಸ್ ತಗೊಬೇಕು ಈ ಮುಂದೆ ಬರುವಂತ ಸೀಸನ್ ನಲ್ಲಿ, ಎಸ್ಪೆಷಲಿ ಶಾರ್ಟ್ ಫಿಲ್ಮ್ ಮಾಡ್ತಾ ಇರ್ಬೇಕಾದ್ರೆ? ಡಾಕ್ಟರ್ ಅಮರ್ನಾಥ್ ಹೇಳ್ದಂಗೆ ತುಂಬಾ ಕ್ಲೋಸ್ ಅಪ್ ಶಾರ್ಟ್ಸ್ ಆಗ್ಲಿ, ಜನರ ಜೊತೆ ಮಿಂಗಲ್ ಆಗೋದಾಗ್ಲಿ, ನಿಮ್ಮ ಪ್ರಕಾರ ಯಾವ ರೀತಿಯಾದಂತ ಪ್ರಿಕಾಷನ್ಸ್ ತಗೊಂಡ್ರೆ ಒಳ್ಳೆಯದು? ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಇವತ್ತು ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಇನ್ಫಾರ್ಮೇಶನ್ ವೆಬಿನಾರ್ ಜಾಯಿನ್ ಆಗಿರೋದಕ್ಕೆ ತುಂಬಾ ಧನ್ಯವಾದಗಳು. ಸೊ ಅನಂತ್ ಅವ್ರ ಕೇಳಿರೋ ಕ್ವೆಶ್ಚನ್ಗೆ, ಇವಾಗ ಇನ್ನ ಪ್ಯಾಂಡಮಿಕ್ ಅಲ್ಲೇ ಇದ್ದೀವಿ ನಾವು. ಸೊ ನಾವು ಹೇಳೋದು ಸಿಂಪಲ್, ಸ್ಟೇ 6 feet away from people, wear your mask, wash your hands. But with technology we can do a lot of things in our own homes or in our surroundings. By following all these rules, we can still do a lot of things using technology. So vaccine barta ide, so don't lower your guard. Just keep yourself updated. Nimma local health department ಮತ್ತೆ CDC guidelines ನ ನೋಡ್ತಾ ಇರಿ. ಎಲ್ಲಾರು ದಿನ ಲೈಕ್ ಈ ವೆದರ್ ವಾಚ್ ಮಾಡ್ದಂಗೆ ಎಲ್ಲಾರು ಕೋವಿಡ್ ನ್ಯೂಸ್ನು ಎಲ್ಲಾರು ವಾಚ್ ಮಾಡ್ತಾ ನೋಡ್ತೀರಾ ಎಷ್ಟು ಕೇಸಸ್ ನಡೀತಾ ಇದೆ, ಮತ್ತೆ ಎಷ್ಟು ಪಾಸಿಟಿವ್ ಆಗಿದೆ, ಏನ್ ರಿಸ್ಕ್ ಅಂತ ಎಲ್ಲಾರು ಅಸೆಸ್ ಮಾಡ್ತಿರ್ತೀರಾ. ಸೊ ಇದನ್ನ ವ್ಯೂ ಅಲ್ಲಿ ಇಟ್ಕೊಂಡು ನಿಮ್ ಜಡ್ಜ್ಮೆಂಟ್ ಯೂಸ್ ಮಾಡ್ಕೊಂಡು ನೀವು ಪ್ರೊಸೀಡ್ ಮಾಡಿ. ಮತ್ತೆ ತುಂಬಾ ಟೈಮ್ ಇದೆ. ಸೊ ಇದೇನ್ ಇವತ್ತು ರಶ್ ಮಾಡ್ಬಿಟ್ಟು ಒಂದ್ ದೊಡ್ಡ ಗುಂಪಲ್ಲಿ ಸೇರ್ಕೊಂಡು ಮಾಡೋ ಅಂತ ಆಕ್ಟಿವಿಟಿ ಅಲ್ಲ ಇದು. ಇಟ್ ಈಸ್ ಎ ಕ್ರಿಯೇಟಿವ್ ಎಕ್ಸಸೈಸ್ ಅಂಡ್ ಕ್ರಿಯೇಟಿವ್ ಅಂಡ್ ಕಲ್ಚರಲ್ ಆಕ್ಟಿವಿಟಿ. ಯು ಕ್ಯಾನ್ ಟೈಮ್ ಯೋರ್ ಸೆಲ್ಫ್. ಈ ಬೇರೆ ಬೇರೆ ಫೇಸಸ್ ನ ಯಾವಾಗ ಮಾಡ್ಕೋಬೇಕು ಅಂತ ನೀವು ಪ್ಲಾನ್ ಮಾಡ್ಬಿಟ್ಟು ಮಾಡ್ಬೋದು. ಅಂಡ್ ಸೊ ದಟ್ ಇಸ್ ವಾಟ್ ಐ ವುಡ್ ಸೇ. Just follow the local health and CDC guidelines, continue to follow the precautions you're doing, and use your creativity and caution to do these films. Thank you very much. That was really, really helpful. So, ನೀವು ಹೇಳ್ದಂಗೆ ರಿಜಿಸ್ಟ್ರೇಷನ್ಗೆ ಇನ್ನೂ ಸಮಯ ಇದೆ. January 30th ವರೆಗೂ ರಿಜಿಸ್ಟ್ರೇಷನ್ ಪೋಸ್ಟ್ಪೋನ್ ಮಾಡಿದ್ದಾರೆ. So, you still have time to register your short films. ಶಾರ್ಟ್ ಫಿಲ್ಮ್ ಮಾಡೋದು ಸುಲಭ ಅಲ್ಲ. ಫೀಚರ್ ಫಿಲ್ಮ್ ಆಗಲಿ ಶಾರ್ಟ್ ಫಿಲ್ಮ್ ಆಗಲಿ ಸೇಮ್ ಕೈಂಡ್ ಆಫ್ ಎಫರ್ಟ್, ಸೇಮ್ ಕೈಂಡ್ ಆಫ್ ಡೆಡಿಕೇಶನ್ ಬೇಕೇ ಬೇಕು. ಅಂಡ್ ಫಿಲ್ಮ್ ಸಬ್ಮಿಷನ್ ಮಾಡೋಕೆ ಡೆಫಿನೆಟ್ಲಿ ಟೈಮ್ June 30th ವರೆಗೂ ಇದೆ. ಸೊ ಪ್ಲೀಸ್ ಯೂಸ್ ದಿಸ್ ಆಪರ್ಚುನಿಟಿ. ನಮ್ಮ ಹತ್ರ ಇನ್ನೂ ಆಪ್ಷನ್ಸ್ ಓಪನ್ ಇದೆ. ದಯವಿಟ್ಟು ಗೋ ಅಹೆಡ್ ಅಂಡ್ ಮೇಕ್ ದ ರಿಜಿಸ್ಟ್ರೇಷನ್ಸ್. ನೆಕ್ಸ್ಟ್ ಗೆಸ್ಟ್ ನ ಕರೆದು ಅವ್ರ ಹತ್ರ ಮಾತಾಡೋಕೆ, ಟೆಕ್ನಿಕಲ್ ಕ್ವೆಶನ್ಸ್ ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ಪುಟ್ಟ ವಿಡಿಯೋ ನಿಮಗೋಸ್ಕರ. ಹಾಯ್, ಟೆಕ್ಸಸ್ನ ಎಲ್ಲ ಕನ್ನಡಿಗರಿಗೆ ಕೋಮಲ್ ಕುಮಾರ್ ಮಾಡುವ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ. ಆಸ್ಟಿನ್ ಕನ್ನಡ ಸಂಘ ಒಂದು ಹೊಸ ಪ್ರಯೋಗ ಮಾಡ್ತಾ ಇದೆ. ಅದು ಕಿರುಚಿತ್ರೋತ್ಸವ. ಟೆಕ್ಸಸ್ನಲ್ಲಿರೋ ಎಲ್ಲ ಕನ್ನಡಿಗರಿಗೆ ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಮೇಕ್ ಯೂಸ್ ಆಫ್ ದಿಸ್ ಪ್ಲ್ಯಾಟ್ಫಾರ್ಮ್. ಇದರಿಂದ ನಿಮ್ಮ ಟ್ಯಾಲೆಂಟ್ ಕೂಡ ಹೊರಬರುತ್ತೆ. ಹೋಪ್ ಈ ಅವಕಾಶನ ಎಲ್ಲ ಉಪಯೋಗಿಸ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಟೆಕ್ಸಸ್ ಕನ್ನಡಿಗರು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ರವಿ ಅವರೇ, ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ. ಇನ್ನೂ ಕೆಲವು ಟೈಮ್ ಲೈನ್ಸ್ ಇದೆ ಅಲ್ವಾ ನಮ್ಮ ಈ ಪ್ರೋಗ್ರಾಮ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ? ಆ ಟೈಮ್ ಲೈನ್ಸ್ ಬಗ್ಗೆ ನೀವು ತಿಳಿಸ್ಕೊಡಿ. ರೈಟ್, ಥ್ಯಾಂಕ್ಸ್. ಎಸ್, ಇನ್ನು ಕೆಲವು ವಿಷಯಗಳಿದೆ. ಏನಂದ್ರೆ after final submission, right? Like you may be asking, AKS is going to hold the content rights.
how long you're going to hold the content rights anta. So the answer for that is very simple. Post award night, which is basically September 4th or the October 1st, that is the first week, is what we are thinking of the award night. Adadmele end of that month, end of October 30th, is the date where you get the content back and you have all the rights for your content. Right? Until then, it is going to be Texas Short Film Festival team's content, right? Like it will be with us. Right? Another thing is, we also need a promo, right? Like, for example, we wanted a little bit of a small blurb of what you have done, like maybe a trailer? Trailer, correct. Sorry. Good word, right? Yeah. Like a trailer. We wanted the trailer to be sent before May 30th, 2021. So I know, your submission is due on June 30th, but trailer, we need it on May 30th so that we can start promoting in the Facebook and all in our websites, etc. Right? So that is something we want to do. And also, we will be publicly screening some of the short films, right? Like we are planning on doing something like a weekend matinee. Now we want to do something like that starting from August 2nd, based on the number of movies and releases. So we want to promote as many movies as possible, even before the award nights to the audience. Then in the award nights, we will also planning on showing some movies there, which are basically the ones who won the awards, things like that. So, there's so many details out there. And I know, I gave a lot of numbers in this. All this information will be in our website. When you go to the Texas SFF website, you can see all this information. And definitely, you're more than welcome to reach out to any one of us to be able to give that data or information. Of course, dates are moving. Thanks for your patience. Thank you, Ravi. Trailer ಅಂತ ಹೇಳಿದ್ರಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ trailer will tell you what kind of a movie you're coming up with. So it's very, very important. Definitely May 30th is the date for submitting your trailers, and you have a lot more days to submit your final presentation. Thank you so much, Ravi. ಮುಂದೆ ಹೋಗೋಣ. ನೆಕ್ಸ್ಟ್ ಸ್ವಲ್ಪ ಟೆಕ್ನಿಕಲ್ ಆದ ಪ್ರಶ್ನೆಗಳನ್ನ ನಾನು ನಿಮಗೆ ಇವಾಗ ಕೇಳ್ತಾ ಇದ್ದೀನಿ. ಬೈ ದ ವೇ, ಚಾಟ್ ಅಲ್ಲಿ ಆಲ್ರೆಡಿ ಒಂದು ಪ್ರಶ್ನೆ ಬಂದಿದೆ. ಆ ಪ್ರಶ್ನೆ ನಾನು ಖಂಡಿತ ಕೇಳ್ತೀನಿ. ಜಗದೀಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯರ್ ಕ್ವೆಶ್ಚನ್. ಅದು ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಮೂವಿಂಗ್ ಆನ್, ನಮ್ಗೆ ಇವಾಗ ಪ್ರಶ್ನೆಗಳಿರೋದು ಟೆಕ್ನಿಕಲಿ, ಕ್ಯಾಮರಾ, ಮೇಕಪ್ ಹಾಗೂ ಸಿನಿಮಾಟೋಗ್ರಫಿ, ಎಡಿಟಿಂಗ್, ಸೌಂಡ್, ಇದ್ರ ಬಗ್ಗೆ ಪ್ರಶ್ನೆಗಳಿದೆ. ಅಂಡ್ ವಿ ವುಡ್ ಲೈಕ್ ರಿಕ್ವೆಸ್ಟ್ ಯು ಆಲ್, ಯಾರ್ಯಾರೆಲ್ಲ ನೀವಿದಿರೋ, ನೀವು ನಮ್ಮ ತಂಡದ ಕಡೆಯಿಂದ ಯಾರಿಗೆಲ್ಲ ಆನ್ಸರ್ ಮಾಡಬೇಕು ಅನ್ಸುತ್ತೋ ದಯವಿಟ್ಟು ಆನ್ಸರ್ ಮಾಡಿ. ಅಂದಂಗೆ ನನ್ನ ಹತ್ರ ಎಲ್ಲ ಪ್ರಶ್ನೆಗಳಿಲ್ಲ. ಅಕಸ್ಮಾತ್ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ನೀವು ಆ ಪ್ರಶ್ನೆನ ಕೇಳಬೇಕು ಅಂತ ನನ್ನ ರಿಕ್ವೆಸ್ಟ್. ಸೊ ಕ್ಯಾಮ್ರಾ, ಈ ಕ್ಯಾಮ್ರಾ ಅಂತ ಹೇಳಿದಾಗ ಯಾವ ರೀತಿಯಾದ ಕ್ಯಾಮ್ರಾದಿಂದ ನಾವು ಯೂಸ್ ಮಾಡಿ ಇದನ್ನ ತೆಗಿಬೇಕು ಅಂತ ಪ್ರಶ್ನೆಗಳು ಬರುತ್ತೆ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ವಿ ಡೋಂಟ್ ನೀಡ್ ಟು ಯೂಸ್ ಎನಿ ಸಫಿಸ್ಟಿಕೇಟೆಡ್ ಕ್ಯಾಮ್ರಾಸ್. ಪ್ರದೀಪ್, ಲೆಟ್ಸ್ ಪ್ಲೇ ದಟ್ ವಿಡಿಯೋ. ನಮ್ಮ ಒಂದು ಫೋನ್ ಇಂದ ಏನೆಲ್ಲ ನಾವು ಸಾಧಿಸಬಹುದು ಅನ್ನೋ ವಿಡಿಯೋ ಇದೆಯಲ್ಲ, ಆ ವಿಡಿಯೋ ಪ್ಲೇ ಮಾಡೋಣ, ಜನಗಳು ಗೊತ್ತಾಗತ್ತೆ. ಅವನ ಹೆಸರು ಅಗ್ನಿನಾ? ಹಂಗೆ ಆರಿಸ್ಬಿಡ್ತೀನಿ. ವಾವ್, ಒಂದು ಸಣ್ಣ ಕ್ಯಾಮ್ರಾ, ಒಂದು ಸಣ್ಣ ಫೋನ್ ಇಂದ ಎಷ್ಟೆಲ್ಲ ಕ್ರಿಯೇಟಿವಿಟಿ ತರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಇದೆ, ಅದನ್ನ ಆಮೇಲೆ ತೋರಿಸ್ತೀನಿ. ಲೆಟ್ಸ್ ಗೋ ಹೆಡ್ ವಿತ್ ದ ಕ್ವೆಶ್ಚನ್ಸ್ ಫ್ರಮ್ ಅ ಕ್ಯಾಮ್ರಾ, ಸಿನಿಮಾಟೋಗ್ರಫಿ, ಎಡಿಟಿಂಗ್, ಸೌಂಡ್ ಅಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟ್ಯಾಂಡ್ ಪಾಯಿಂಟ್.
ಸುನಿಲ್ ಅವರೇ ಅಂಡ್ ಪ್ರಶಾಂತ್ ಅವರೇ, ಪ್ರಶ್ನೆ ನಿಮ್ಮ ಹತ್ರ ಬರ್ತಾ ಇದೆ. ಸೊ ನೀವ್ ಹೇಳಿ, ಸೊಫಿಸ್ಟಿಕೇಟೆಡ್ ಕ್ಯಾಮ್ರಾನೇ ಬೇಕಾ? ಇಲ್ಲ ಅನಂತ್, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ದೀಸ್ ಡೇಸ್ ದ ಫೋನ್ ಅಂಡ್ ಇವಾಗ ಯಾವುದೇ ಮೊಬೈಲ್ ಫೋನ್ ತಕೊಳ್ಳಿ, ಲೈಕ್ ದೇರ್ ಇಸ್ ವೆರಿ ಗುಡ್ ಕ್ಯಾಮ್ರಾಸ್ ಅಂಡ್ ಆಸ್ ವೆಲ್ as ರೆಸಲ್ಯೂಷನ್. The features and combinations are really good. So it's not really necessary ನೀವು ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ತಗೊಂಡು ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ ಅಲ್ಲೇ ಮಾಡಬೇಕು ಅಂತ. ಒಂದು ಸಿಂಪಲ್ ಫೋಟೋ ಅಥವಾ ಒಂದು ಸಿಂಪಲ್ ಸೀಕ್ವೆನ್ಸ್ ತಗೊಳ್ಳೋದಕ್ಕೂ ಯು ಗೆಟ್ ಅ ಲಾಟ್ ಮೋರ್ ಫೀಚರ್ಸ್ ಆನ್ ದ ಫೋನ್. ಒಂದು ಉದಾಹರಣೆ ಕೊಡ್ತೀನಿ ಅಂದ್ರೆ, ಇವಾಗ ಫೋನಲ್ಲಿ ನೀವು ನಿಮ್ ಶಾರ್ಟ್ ನೋಡ್ತಾ ಇರ್ಬೇಕಾದ್ರೆ ಅದನ್ನೇ ನೀವು ಕ್ಯಾಮ್ರಾದಲ್ಲಿ ತೆಕ್ಕೋಬೇಕು ಅಂತಂದ್ರೆ ಯು ಹ್ಯಾವ್ ಟು ಸಿ, ಲೈಕ್ ಯು ನೀಡ್ ಟು ನೋ ಆಲ್ ದ ಎಕ್ಸ್ಪರ್ಟ್ ಸೆಟ್ಟಿಂಗ್ಸ್ ಅರೌಂಡ್ ಹೌ ಇಟ್ ಇಸ್ ಪ್ಯಾಕ್ಡ್ ಇನ್ ಟು ದಟ್ ಪರ್ಟಿಕ್ಯುಲರ್ ಸೆಟ್ಟಿಂಗ್ ಅಂತ. So camera features on the phone gives you very good options in terms of video recording. ಆಮೇಲೆ even if you shift towards the camera ಇದ್ರಲ್ಲೂ ನಿಮ್ಗೆ from the basic camera DSLRs ಅಲ್ಲೂ ತುಂಬಾ basic cameras as well as if you can go advanced, again ಮಾಡಬಾರ್ದು ಅಂತ ಏನು ಇದಿಲ್ಲ, ರೆಸ್ಟ್ರಿಕ್ಷನ್ ಇಲ್ಲ, but it is not necessary ಅಂತ. for a short film ಯಾಕಂದ್ರೆ ನೀವು 20-25 minutes ಇರೋ film ತೆಗಿತಾ ಇದ್ದೀರಾ, it's not really necessary to go that huge in the investment part for camera equipment. ಅದರಲ್ಲಿ ಕ್ಯಾಮ್ರಾ ಮಾತ್ರ ಅಲ್ಲ, ಇನ್ನು ನಿಮ್ದು ಅಡಿಷನಲ್ ಎಕ್ವಿಪ್ಮೆಂಟ್, ಲೈಟಿಂಗ್, ಆಮೇಲೆ ಸೌಂಡ್, ಆಮೇಲೆ ನಿಮ್ದು ಕ್ಯಾಮ್ರಾ ಆಂಗಲ್ ಇಡೋದಕ್ಕೆ ಯು ಮೈಟ್ ಹ್ಯಾವ್ ಟು ಹ್ಯಾವ್ ಎಕ್ವಿಪ್ಮೆಂಟ್ಸ್ ಇನ್ ಟರ್ಮ್ಸ್ ಆಫ್ ಟ್ರೈಪಾಡ್ಸ್ ಆರ್ ಟ್ರಾಲೀಸ್ ಟು ಕೈಂಡ್ ಆಫ್ ಮೂವ್ ಇಟ್. ಈಗ ಕೆಲವು ಮೂವಿಂಗ್ ಶಾರ್ಟ್ಸ್ ಎಲ್ಲ ತೆಗಿತಾರೆ ಕೆಲವರು, ಅಂಥದಕ್ಕೆಲ್ಲ you will have a lot of equipment. Again, that is also like it can range from very primitive least expensive options to the more expensive options, but again you can achieve all of those without having to have expensive equipment. Absolutely. Prashant, go ahead. Yeah, Ben, Sunil ಅವರು most of the part na cover ಮಾಡಿದ್ರು, but editing ಮತ್ತು BGM background music becomes very important part of the movie making. So with the visual shots you can tell little bit, with the background music and editing you can tell more story ಅಂತಾನೆ ಹೇಳ್ಬೋದು. ಸೊ ಎಡಿಟಿಂಗ್ ಅಂತ ಬಂದಾಗ ಆಲ್ರೆಡಿ ಎಷ್ಟೊಂದು ಜನ ಎಕ್ಸ್ಪರ್ಟ್ಸ್ ಇದ್ದಾರೆ ಅಟೆಂಡೀಸ್ ಅಲ್ಲೂ. ದೇ ನೋ ಫಿಲ್ಮೋರಾ ಅಂತ ಇದೆ, ವಿಚ್ ಗಿವ್ಸ್ ದ ಲೈಫ್ ಟೈಮ್ ಆಪ್ಷನ್ ಫಾರ್ ಅರೌಂಡ್ $120 to $130 ಕೊಡ್ತಾರೆ. ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಫೀಚರ್ ಇದೆ ಇದರಲ್ಲಿ. ಆ್ಯಂಡ್ ಸೋನಿ ವೆಗಾಸ್ ಅಂತ ಇದೆ, ಆಮೇಲೆ ಲಾಟ್ ಮೋರ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ ಇದ್ದಾವೆ. ಅದಾದ್ಮೇಲೆ ನಾವು ನಮ್ಮ ಕಡೆಯಿಂದನೂ ಇನ್ ಅವರ್ ವೆಬ್ಸೈಟ್ ವಿ ಆರ್ ಗೋಯಿಂಗ್ ಟು ಪೋಸ್ಟ್ ದ ಲಿಸ್ಟ್ ಆಫ್ ರಿಸೋರ್ಸಸ್, ಯೂಟ್ಯೂಬ್ ವಿಡಿಯೋಸ್ ಮತ್ತೆ ವೇರೆವರ್ ವಿ ಗೆಟ್ ದ ಎಡಿಟಿಂಗ್. ಒಬ್ಬ ಬಿಗಿನರಿಗೆ ಎಡಿಟಿಂಗ್ ಬಗ್ಗೆ ತಿಳ್ಕೊಳ್ಳೋದು ಬೇಕಾದ್ರೆ ಏನೇನು ಬೇಕು ಅನ್ನೋದಕ್ಕೆ ರಿಸೋರ್ಸಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಲಾಟ್ ಮೀನ್ BGM ಅಂತ ಬಂದಾಗ ಲಾಟ್ ಆಫ್ BGM ಅಟ್ಲೀಸ್ಟ್ ಇನ್ ಶಾರ್ಟ್ ಟ್ರೈಲರ್ ಅಲ್ಲಿ ನೀವು ನೋಡ್ದಂಗೆನೆ ಪೊಲೀಸ್ ಸೌಂಡ್ ಆಗ್ಲಿ, ಹಿಂದ್ಗಡೆ ಪ್ರತೀಕ್ ಮಾತಾಡ್ಬೇಕಾದ್ರೆ ಬರೋ ಸೌಂಡ್ಗಳು, ಇವೆಲ್ಲದನ್ನು ಬಂದ್ಬಿಟ್ಟು ಫ್ರೀ ರಿಂಗ್ ಟೋನ್, ರಾಯಲ್ಟಿ ಫ್ರೀ ರಿಂಗ್ ಟೋನ್ ಎಲ್ಲ ಬರ್ತಾವಲ್ಲ, ಅದನ್ನ ಉಪಯೋಗಿಸ್ಕೊಂಡು ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್. ಅದಾದ್ಮೇಲೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ್ಲೂ ನಿಮಗೆ ಥೀಮಿಗೆ ಅನುಗುಣವಾಗಿ ಲಾಟ್ ಆಫ್ ಫ್ರೀ ರಾಯಲ್ಟಿ ಫ್ರೀ BGM ಮ್ಯೂಸಿಕ್ ಗೊತ್ತಾಗುತ್ತೆ. ಓನ್ಲಿ ದ ಥಿಂಗ್ ಇಸ್ ಲೈಕ್ ನೀವು ಫಿಲ್ಮೋರಾ ಅಂತ ಟೂಲಿಗೆ ಹೋದಾಗ ಹೌ ಯು ಕ್ಯಾನ್ ಯೂಸ್ ದೋಸ್ ಲೇಯರ್ ದ BGM ಅನ್ನೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗ್ಬೋದು. ಬಟ್ ಯು ಗಾಟ್ 6 months, ಯು ಕ್ಯಾನ್ ಟ್ರೈ ಔಟ್ ಲಾಟ್ ಆಫ್ ಥಿಂಗ್ಸ್. ಬಟ್ ಇಟ್ ಇಸ್ ಎ 20 minutes ಮೂವಿ. ಫಾರ್ ದ 20 minutes ಮೂವಿ 6 months ಲರ್ನಿಂಗ್ ಕಪಲ್ ಆಫ್ ಈ ಥರ ಎಡಿಟಿಂಗ್ ಸಾಫ್ಟ್ವೇರ್ನ ಕಲಿಯೋದು ತುಂಬ ಕಷ್ಟ ಆಗೋದಿಲ್ಲ. ನಿಮಗೆ ಹೆಲ್ಪ್ ಬೇಕು ಅಂದಾಗ ಅಟ್ಲೀಸ್ಟ್ ನಮಗೆ, ನಾವೇನು ಎಕ್ಸ್ಪರ್ಟ್ಸ್ ಅಲ್ಲ, ಬಟ್ ವಿ ನೋ ಲಿಟಲ್ ಬಿಟ್, ವಿ ಕ್ಯಾನ್ ಹೆಲ್ಪ್. ಆ್ಯಂಡ್ ಆಲ್ಸೋ ಇನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ವಾಟ್ ವಿ ಆರ್, ನಮ್ಮ ಪ್ಲಾನ್ಸ್ ಏನಂದ್ರೆ ನಮ್ಮ ಕನ್ನಡ ಫಿಲಮ್ ಫೀಲ್ಡ್ ಟೆಕ್ನಿಷಿಯನ್ಸ್ನ ಕರೆಸ್ಬಿಟ್ಟು ಒಂದೆರಡು ವೆಬಿನಾರ್ ಮಾಡ್ಸೋಣ ಅಂತ ಇದ್ದೀವಿ. ವೇರ್ ದೇ ಕ್ಯಾನ್ ಗಿವ್ ದ ಐಡಿಯಾಸ್ ಅಬೌಟ್ ಹೌ ಯು ಕ್ಯಾನ್ ಸ್ಕ್ರಿಪ್ಟ್ ದ ಮೂವಿ, ಸ್ಕ್ರಿಪ್ಟ್ ಮಾಡೋದು ಹೆಂಗ್ ಮಾಡ್ಬೋದು, ಇಲ್ಲ ಎಡಿಟ್ ಮಾಡೋದು ಹೆಂಗ್ ಮಾಡ್ಬೋದು, BGM ಹೆಂಗ್ ಮಾಡ್ಬೋದು ಅನ್ನೋದು, ಕ್ಯಾಮ್ರಾ ಆಂಗಲ್ಸ್ ಬಗ್ಗೆ ದೇ ವಿಲ್ ಗಿವ್ ಮೋರ್ ಇನ್ಫಾರ್ಮೇಶನ್ ಇನ್ ದೋಸ್ ವೆಬಿನಾರ್. ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ದೋಸ್ ವೆಬಿನಾರ್ಸ್. ಇಟ್ ವಿಲ್ ಬಿ ಕಮಿಂಗ್ ಅಪ್ ಸೂನ್. ಎಕ್ಸಲೆಂಟ್ ಪ್ರಶಾಂತ್, ಎಕ್ಸಲೆಂಟ್.
ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ, ರಿಸೋರ್ಸಸ್ ನ ಸಪೋರ್ಟ್ ಪ್ರೊವೈಡ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ, ವೆಬಿನಾರ್ಸ್ ಆರ್ಗನೈಸ್ ಮಾಡ್ತಾ ಇದೀವಿ. ದೇರ್ ಇಸ್ ಲಾಟ್ ಆಫ್ ಟೆಕ್ನಿಕಲ್ ಹೆಲ್ಪ್, ಟೆಕ್ನಿಕಲ್ ನಾಲೆಡ್ಜ್ ಹೆಲ್ಪ್, ಎವ್ರಿಥಿಂಗ್ ಇನ್ ಒನ್ ಪ್ಲಾಟ್ಫಾರ್ಮ್. ದಟ್ ಈಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಪ್ರಶಾಂತ್. ಮುಂದೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕೆಲವು ಚಾಟಲ್ ಕೆಲವು ಪ್ರಶ್ನೆಗಳು ಬಂದಿದೆ. ಐ ಥಿಂಕ್ ಇಟ್ಸ್ ಟೈಮ್ಲಿ ದಟ್ ಐ ಆಸ್ಕ್ ದೋಸ್ ಕ್ವೆಶ್ಚನ್ಸ್ ರೈಟ್ ನೌ, ಎಲ್ಸ್ ಐ ವಿಲ್ ಲೂಸ್ ಔಟ್, ವಿ ಮೇ ಲೂಸ್ ಔಟ್ ಆನ್ ಟೈಮ್. ಸೊ is it okay to change the storyline after registering? Anybody can answer. Well, I will take up this question. Sure. Yes, you can, after registration, you can change the storyline. But adadmele on 15 days or 1 month, if you are able to freeze on your storyline and let the group know, it is fine. But before doing the teaser or trailer, at least we should be knowing that what genre of the movie you are producing. Correct. So primary questions like genre ಏನು, storyline ಏನು, basic storyline ಏನು ಅನ್ನೋದನ್ನ change ಮಾಡಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಾ. Once you have presented it, you cannot change ಅಂತ ಹೇಳ್ತಿದ್ದೀರಾ, ಕರೆಕ್ಟಾ? Correct. I mean, registration ಆದ್ಮೇಲೆ let them take 1 month ಇಲ್ಲ 1.5 month time ತಗೊಳ್ಳಿ. ಯಾಕಂದ್ರೆ we have ನಮಗೂನು we need to bring the local judges and the celebrity judges ಕರೆಸ್ಬೇಕು ಅಂತ ಇದೀವಿ. And based on the genre, we want to filter out the judges. I mean, there are few people we have already talked, but since COVID situation in the we are not able to confirm on that. Couple of names, Suman Ranganath ಅವರು ಇದ್ದಾರೆ, ಸೇತುರಾಮ್ ಜೊತೆ ಮಾತಾಡಿದ್ವಿ. They are all agreed, but ಇನ್ನೂ ಅವ್ರ ಹತ್ರ ಕನ್ಫರ್ಮೇಶನ್ ತಗೊಳಕ್ಕಾಗಿಲ್ಲ. ಬಟ್ ಈಗ ಕಾಮಿಡಿ ಜಾನರ್ ತುಂಬಾ ಜಾಸ್ತಿ ಬಂದು ಸೇತುರಾಮ್ನ ಜಡ್ಜಿಗೆ ಕರೆದ್ರೆ ದೇರ್ ಕುಡ್ ಬಿ ಸಮಥಿಂಗ್. ಸೊ ನಮಗೆ ಆ ಜಾನರ್ ಚೆನ್ನಾಗಿ ಗೊತ್ತಾದ್ರೆ ಕೈಂಡ್ ಆಫ್ ಜಡ್ಜಸ್ ನ ಫಿಲ್ಟರ್ ಮಾಡೋದಕ್ಕೆ ಚೆನ್ನಾಗಾಗತ್ತೆ ಅನ್ನೋದು ಒಂದು ಆಸ್ಪೆಕ್ಟ್ ಅಷ್ಟೇ. ಶೋರ್. ಪರ್ಫೆಕ್ಟ್. ರವಿ, ನಿಮ್ಮ ಕಡೆಯಿಂದ ಏನಾದ್ರು ಆಡ್ ಮಾಡಬೇಕಾ ಈ ಪ್ರಶ್ನೆಗೆ? No, I think Prashant covered very, very well. You're right, actually. We need, Prashant ಹೇಳ್ದಂಗೆ, like, we definitely have a flexibility. Before you give the trailer, that has to be locked. And also, Prashant covered everything, actually. Judges, that's what I was thinking. Very important, actually. We bring the right expertise for the judging so that we can do a fair assessment of all the movies. Adikadru, we need to know a little bit upfront what is the genre. Perfect. Thank you, Ravi. Thank you very much. So, ಮುಂದೆ ಇನ್ನೊಂದು ಪ್ರಶ್ನೆ ಬಂದಿದೆ. Is dance musical considered as part of drama? ಯಾರು ಉತ್ತರ ಕೊಡ್ತೀರಾ? Yeah, I think it should be fine. ಯಾಕೆಂದ್ರೆ ನಮ್ದು ರಿಯಲ್ ಮೂವೀಸ್ ಅಂತ ನೋಡಿದಾಗ ಅದರಲ್ಲಿ ಎಲ್ಲಾ ಮಿಕ್ಸ್ಚರ್ ಆಫ್ ಎಲ್ಲ ಇರುತ್ತೆ. ಡ್ರಾಮಾ ಇರುತ್ತೆ, ಕಾಮಿಡಿ ಇರುತ್ತೆ, ಮ್ಯೂಸಿಕ್, ಸಾಂಗ್ಸ್ ಎಲ್ಲ ಇರುತ್ತೆ. ಐ ಥಿಂಕ್ ಇಟ್ ಶುಡ್ ಬಿ ಫೈನ್. ಬಟ್ ಲಿಮಿಟ್ ಇರೋದು 20 minutes ಅಂತ ಇರುತ್ತೆ. ಸೊ ಅದರಲ್ಲಿ ಯು ಕ್ಯಾನ್ ಶೋ ಯುವರ್ ಕ್ರಿಯೇಟಿವಿಟಿ ಥ್ರೂ ಯುವರ್ ಡ್ರಾಮಾ ಆರ್ ಯಾವ್ದ್ರಾದ್ರೂ ಆಗಿರ್ಬೋದು. But there should be some kind of script and story to tell, right? Yeah. A short film, so you can use music as your one of the theme, but there should be some kind of script and story so that people watching they should feel like they are watching a movie which is saying something, some social message. It will be good. I think that's correct. Yeah, correct. So it can be an element in the short film, but it cannot be the entire short film. It can be an element, could be the main focus of the short film, but it cannot be the entire short film. Is my understanding correct? Correct. Perfect. Yes. Thank you very much. So Ramesh ಅವರೊಂದು ತುಂಬಾನೇ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. What is the likelihood of the current dates, deadlines to be moved again? ಯಾವ ಸಂದರ್ಭಗಳಲ್ಲಿ ನಾವು ಈ ಡೇಟ್ಸ್ ನ ಮೂವ್ ಮಾಡುವಂತ ಆಪರ್ಚುನಿಟಿ ಬರಬಹುದು ಅಂತ ಕೇಳ್ತಾ ಇದ್ದಾರೆ. and it's fair because ಕೋವಿಡ್ ಸಿಚುವೇಶನ್ ಇದೆ, ಥಿಂಗ್ಸ್ ಮೇ ಫಾಲ್ ಥ್ರೂ ದ ಕ್ರ್ಯಾಕ್ಸ್. ಕೋವಿಡ್ ವೇವ್ ಇನ್ನು ವಿಪರೀತ ಹೋಯ್ತು ಅಂದ್ರೆ ನಮ್ ಕೈಲಿ ಏನು ಮಾಡಕ್ ಆಗದೆ ಇರುವಂತ ಸಂದರ್ಭಗಳಿರ್ಬಹುದು. ವಾಟ್ ಆರ್ ದ ಚಾನ್ಸಸ್? ಲೆಟ್ಸ್ ಹಿಯರ್ ಇಟ್ ಫ್ರಮ್ ಯು. Well, Ravi sir ಹೇಳ್ತಿರೋ ಅಮರ್ನಾಥ್ ಸರ್ ಹೇಳ್ತಿರೋ? Okay, I'll take this. ಹೇಳಿ ಅಮರ್ನಾಥ್. Nothing, all the timelines are not written in concrete. Nothing, in stone tablets. So we have to, take the situation, what is available to us, at this moment in time anta. So ಈಗಿನ ಬಂದಿರೋ ನ್ಯೂಸ್ ಆಗ್ಲಿ, ಮುಂದೆ, in 3-4 months ಅಲ್ಲಿ upfront,
how the situation looks like ಅನ್ನೋದು ರೀತಿಯಿಂದ ತಗೊಂಡು things may really get better. The vaccination is already here, ನಾನು ಮೊದಲೇ ಹೇಳಿದಾಗೆ. So I think everything is showing positive, going forward. So the negative may come back, ನಮ್ಗೆ ಯಾರು ಹೇಳಕ್ಕಾಗಲ್ಲ. But I see more of positivity going forward. So ಆ ಒಂದು ಇದನ್ನ ಪಾಸಿಟಿವಿಟಿ ತಿಳ್ಕೊಂಡು ಸೊ ಮುಂದೆ ಇದೇ ಡೇಟ್ಸ್ ನಾವು ಹಾನರ್ ಮಾಡ್ತೀವಿ ಅಂತ ಹೇಳ್ಬೋದು ಅನ್ಸುತ್ತೆ. ರವಿಕುಮಾರ್ ಅವ್ರು ಏನ್ ಹೇಳ್ತಾರೆ ಹೇಳಿ. ಹೌದು ಸರ್, ಕರೆಕ್ಟ್ ಸರ್, ಯು ಆರ್ ಸ್ಪಾಟ್ ಆನ್ ದಟ್. So we want to definitely want to stick to these dates. Idu sikabade time alli almost like 2-3 times postpone ಮಾಡಿದೀವಿ. Again, obviously you all know the uncertainty, as Dr. Amarnath and Dr. Anu already talked about it. Right now, vaccine is in the horizon, and it's going to be rolled out. It's all reality now, right? So we assume that hopefully everything will be in control by June. But probably everything will go away by end of next year. So with that in mind, we came up with the dates. Perfect. So, Anant, one nimsha, Ganesha, just like to add on. Yeah, I completely agree with Dr. Amarnath and Ravi. This is a great effort. We want to keep those dates, but however, at the same time, there is a possibility of something coming back. If the CDC issues guidelines that no more than 10 people can congregate in any place, we are forced, right? Even though you have done a lot of good work, a lot of positive things have happened, we will be forced to take that if we don't get the permission from the local authorities. So that will always be there, but we are very hopeful. This is a great effort. We're hopeful that it will come up on these dates, but like we have seen on the rules and the other disclaimers on the site, there is a very small possibility, if at all it happens, if the government officials themselves declare we cannot do this. Totally with you, Ganesh. ಮುಕುಂದ್ ಅವರು ನಮ್ ಜೊತೆ ಏನೋ ಹಂಚ್ಕೊಬೇಕು ಅಂತ ಅನ್ಕೊಂಡಿದ್ದಾರೆ. ಅವರ ಕನ್ನಡ ಕೇಳೋಕೆ ನಾನ್ ಕಾಯ್ತಾ ಇದ್ದೀನಿ. ಮುಕುಂದ್ ಅವರೇ, ಪ್ಲೀಸ್ ಗೋ ಅಹೆಡ್. ನಮಸ್ಕಾರ ಎಲ್ಲರೂ. ನನ್ ಅಭಿಪ್ರಾಯ ಏನಂತಂದ್ರ ಇವು ಡೇಟ್ಸ್ ಏನವಲ್ಲ, ನಮ್ if it goes beyond our control, for situations that are outside our control, then change ಆಗ್ತದ. ಅದರ್ವೈಸ್ ನಾವೆಲ್ಲರೂ ನಿಮ್ಮಂಗ ಉತ್ಸಾಹದ ಎಂಥೂಸಿಯಾಸಮ್ ಅದ, ನಮ್ಗೆ ಇದೇ ಡೇಟ್ ಇಡಬೇಕಂತ ಬಹಳ ಇಚ್ಛೆ ಅದ. ಸೊ if the date changes, it is because of circumstances beyond our control and beyond everybody's control, like we are having it right now. But otherwise ಈ ಡೇಟ್ ಏನವ ಇವ ಹಿಡ್ಕೊಂಡು ಇರ್ಬೇಕಂತ ನಮ್ದು ಆಶಾ. ಥ್ಯಾಂಕ್ ಯು ಮುಕುಂದ್. ಇನ್ನು ಕೆಲವು ಪ್ರಶ್ನೆಗಳು ಬಂದಿದೆ ಫಾರ್ ದ ಬೆನಿಫಿಟ್ ಆಫ್ ದೆಮ್. ಪೀಪಲ್ ಆರ್ ಆಸ್ಕಿಂಗ್ ಕ್ವೆಶನ್ಸ್. ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳು ನಮ್ಮ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ವೆನೆವರ್ ಯು ಗೆಟ್ ಅನ್ ಆಪರ್ಚುನಿಟಿ, ದಯವಿಟ್ಟು ಹೋಗಿ ವೆಬ್ಸೈಟ್ ಹೋಗಿ ನೀವು ಆ ಪ್ರಶ್ನೆಗಳನ್ನ ಓದಬಹುದು. ಐ ಆಮ್ ಗೋನಾ ರೀಡ್ ಔಟ್ ಅ ಕಪಲ್ ಆಫ್ ಕ್ವೆಶನ್ಸ್ ಹಿಯರ್. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಪೀಪಲ್ ದಟ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಫಿಲ್ಮ್ ಅಂಡ್ ಹೌ ಲಾಂಗ್ ಕ್ಯಾನ್ ದ ಫಿಲ್ಮ್ ಬಿ? ಹೂ ವಾಂಟ್ಸ್ ಟು ಗೋ? I can take it if you don't mind. Go ahead, Mukund. So the number of people ಏನದಲ್ಲ, ಅದಕ್ಕ ಲಿಮಿಟೇಷನ್ ನೀವ ಹಾಕ್ಬೇಕು. ಯಾಕಂದ್ರೆ ನಿಮ್ ಸ್ಟೋರಿ ಲೈನ್ ಏನದ, ನಿಮ್ ಸ್ಕ್ರಿಪ್ಟ್ ಏನದ, ಅದೆಲ್ಲ ವಿಚಾರ ಮಾಡ್ಕೊಂಡು ನೀವು ಡಿಸೈಡ್ ಮಾಡ್ಬೇಕು ಎಷ್ಟು ಮಂದಿ ಇರಬೇಕು, ಎಷ್ಟು ಮಂದಿ ಇರಬಾರ್ದು ಅಂತ. As far as the timeline is concerned, pretty much we have stated that ad minimum 10 ನಿಮಿಷ ಅಂತ ಇರಬೇಕು, but maximum 20 ನಿಮಿಷ. So anywhere between 10 minutes to 20 minutes should be the movie, and the number of people adenadalla ad nim script to nim storyline direction adar mele irtada. So I think that's how I would answer your question. Perfect. ನಟ್ಟು ಅವರೇ ಹೇಳಿ, ನಟರಾಜ್ ಅವರೇ ನಿಮ್ಮ ಉತ್ತರ. ಅಲ್ಲ, ಅದನ್ನೇ ನಾನು ಐ ಜಸ್ಟ್ ಎಕೋ ಮುಕುಂದ್ಸ್ ಒಪಿನಿಯನ್. ಏನಂದ್ರೆ ವಿ ಡೋಂಟ್ ಪುಟ್ ಎನಿ ರೆಸ್ಟ್ರಿಕ್ಷನ್ ಆನ್ ನಂಬರ್ ಆಫ್ ಪೀಪಲ್. ನಿಮ್ ಸ್ಟೋರಿ ಲೈನ್ ಮೇಲೆ ನೀವು ಎಷ್ಟು ಬೇಕಾದ್ರೂ ರೆಸ್ಟ್ರಿಕ್ಟ್ ಮಾಡ್ಬೋದು. Excellent. I think Soumya is trying to make a comment. Alva Soumya avare? Yes. So ಹೌದು ಅನಂತ್ ಅವರೇ. ಸೊ ಆಸ್ ಲಾಂಗ್ ಆಸ್ ಒಬ್ರು ಇರ್ಬೋದು, ಇಬ್ರು ಇರ್ಬೋದು, 10 ಜನನೂ ಇರ್ಬೋದು. ಐ ಜಸ್ಟ್ ವಾಂಟೆಡ್ ಟು ಆಡ್ ದಟ್ ನಂಬರ್ ಕ್ಲಿಯರ್ಲಿ ಸೊ ದಟ್ ಎಲ್ಲರಿಗೂ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಎಕ್ಸಲೆಂಟ್. ಉಜ್ವಲ ಭಟ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಹೌ ಮೆನಿ ರಿಜಿಸ್ಟ್ರೇಷನ್ಸ್ ಡು ವಿ ಹ್ಯಾವ್ ಟಿಲ್ ನೌ ಅಂಡ್ ಕ್ಯಾನ್ ಯು ಗಿವ್ ಅಸ್ ಅ ಬ್ರೇಕಪ್ ಆಫ್ ದ ಜಾನರ್ ಅಂತ. ರಿಜಿಸ್ಟ್ರೇಷನ್ಸ್ ಎಷ್ಟಾಗಿದೆ ಅಂತ ಇಲ್ಲಿ ನಮ್ಮ ಬ್ಯಾಕ್ ಡ್ರಾಪ್ ಅಲ್ಲೇ ಕಾಣ್ತಾ ಇದೆ ನಿಮಗೆ. ಈ ಕಡೆ ರೈಟ್ ಸೈಡ್ ಅಲ್ಲಿ ನಂಬರ್ಸ್ ಕಾಣ್ತಾ ಇದೆಯಲ್ಲ. ಸೊ ದೋಸ್ ಆರ್ ದ ನಂಬರ್ಸ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್, ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಇಟ್ ವಿಲ್ ಗೋ ಅಪ್. ಡೆಫಿನೆಟ್ಲಿ ಇಟ್ ವಿಲ್ ಗೋ ಅಪ್.
ಒಂದು ನಿಮಿಷ ನನ್ನ ವಿಡಿಯೋ ಯಾಕೋ ಸಡನ್ ಆಗಿ ಸ್ಟಾಪ್ ಆಗೋಯ್ತು. ಐಮ್ ಸೊ ಸಾರಿ. ಅಂದಂಗೆ ಜಾನರ್ಸ್ ಡೆಫಿನೆಟ್ಲಿ ವೆಬ್ಸೈಟ್ಗೆ ಹೋಗಿ. All the genres as much as possible are accepted in the short film festival. Prashant, would you like to say what genre is not acceptable? What genre is not acceptable ಅನ್ನೋದು difficult question. Almost ಎಲ್ಲ genre acceptable, but PG-13 ನ ಮೇಂಟೈನ್ ಮಾಡಿದ್ರೆ ಒಳ್ಳೇದು. I like the way you put it across. Yes, correct. PG-13 maintain ಮಾಡಿದ್ರೆ ತುಂಬಾ ಒಳ್ಳೆಯದು. Thank you very much. Next ಮುಂದೆ ಹೋಗೋಣ. Are you expecting to generate our own background sound, or are we allowed to use sounds from mainstream movies? Very, very important question. So copyright issues ಎಲ್ಲ ಇದರಲ್ಲಿ ಬರುತ್ತೆ. So we would want Lokesh ಅವರು to answer this question, because copyright ಆಗಲಿ disclosures ಆಗಲಿ ಹೇಗೆ ಮಾಡಬೇಕು, mainstream movies ಇಂದ ನಾವು ಮ್ಯೂಸಿಕ್ ನ ತಗೊಂಡ್ರೆ ಹೇಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಬಹುದಾ ಅಥವಾ ಆಡಿಯೋ ಕ್ಲಿಪ್ಪಿಂಗ್ಸ್ ತಗೊಬಹುದಾ? Can you please help us answer this question? Yeah, so copyrights ಅನ್ನೋದು ಈಗ ತುಂಬಾ legal aspect ಇರುತ್ತೆ actually. So moreover, even for small contents, there will be legal issues. ನೀವು ನೋಡಿರ್ಬೋದು, ಈಗ ಯಾವುದೇ ಕಾಮಿಡಿ ಸ್ಕಿಟ್ ಶೋಸ್ ಟಿವಿಯಲ್ಲಿ ಏರ್ ಆಗಿರೋದ್ರಲ್ಲಿ ಈವನ್ ಆಡಿಯೋ ಆಲ್ಸೋ they are not even allowed, because audio rights ಬೇರೆಯವ್ರ ಇರುತ್ತೆ, ನೀವು ಪ್ಲೇ ಮಾಡೋಕ್ಕಾಗಲ್ಲ. ಸೊ ಆ ಥರದ ರೈಟ್ಸ್ ಇರುತ್ತೆ. ಸೊ ಬೇಸಿಕಲಿ even if you are taking out any copyright taking out any clips from the ಬೇರೆಯವರಿಂದ ಅವ್ರದ್ದು ಪರ್ಮಿಷನ್ ಸಿಕ್ಕಿದ್ರೆ ಒಳ್ಳೇದು. ಸೊ ಈಗ ಈಚ್ ಅಂಡ್ ಎವ್ರಿ ಕಂಟೆಂಟ್ ಕ್ರಿಯೇಟರ್, ರೈಟ್, ವೆನ್ ದೇ ಹ್ಯಾವ್ ಎ ಕಾಪಿರೈಟ್ ಓನ್ಡ್ ಬೈ ದ ಟೀಮ್, ಸೊ they'll have that. Some people they will give it free of cost, and ಅವ್ರದ್ದು ಇದರ ಲಿಂಕ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಸೊ ದಟ್ if you need anything copyright, so that will be very nominal, but some people they'll be very liberal to give that rights outright without any cost as such. Thank you Lokesh. ಬೇರೆ ಯಾರಾದ್ರೂ ಏನಾದ್ರು ಕಮೆಂಟ್ ಅಂತ ಏನಾದ್ರು ಇದೆಯಾ ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ? ಇದ್ರ ಮೇಲೆ ನಾನು ನೋಡಿನಿ ಯೂಟ್ಯೂಬ್ ಅಂಡ್ ಕೆಲವು ಬೇರೆ ಸೈಟ್ಸ್ ಮೇಲೆ ನೀವು ಗೂಗಲ್ ಮಾಡಿ ನೋಡ್ರಿ. there are music, background musics that are available that you can freely use without I mean ಕೆಲವರು ಏನ್ ಮಾಡ್ಯಾರ ಅಂತಂದ್ರ ಗೂಗಲ್ ಮಾಡಿದ್ರ ಕೆಲವು ಸೈಟ್ಸ್ ಮೇಲೆ ಅವ್ರು ಹೇಳ್ತಾರೆ you can freely use this without seeking permission, but let's be very clear about that. Most music people will ask you to ask for permission, or they may not even give you permission for that's a given. But ಕೆಲವರು ಅಂತರ you can go ahead and use this on in any of your videos that you make anta. So ಅದರ ತಕ್ಕಂಗೆ ನೀವು the decision is yours ki ಯಾವ ಮ್ಯೂಸಿಕ್ ತಗೋಬೇಕು ಯಾವ್ದು ಬಿಡಬೇಕು ಅಂತ, and what effort you have to put in. Obviously none of us want to be in a situation where and you also don't want to be in a situation where somebody comes after you saying that you illegally copied our music. ಅದು ಯಾರಿಗೂ ಬೇಡ. ಸೊ ಅದ್ರ ತಕ್ಕಂಗೆ ನೀವು ಡಿಸೈಡ್ ಮಾಡ್ರಿ ಯಾವ ಮ್ಯೂಸಿಕ್ ತಗೋಬೇಕು ಯಾವ್ದು ಬಿಡಬೇಕು, ಅಂಡ್ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ ಇಂಥವೆಲ್ಲ. Excellent Mukund, thank you very much. Next question ಇಲ್ಲಿ. Okay Prashant, you have a point to make, please go ahead. Yeah, I mean even see non commercial purpose ಗೆ ಏನಾರು ಯೂಸ್ ಮಾಡ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಜಾಸ್ತಿ ನೀವು ಯಾರ್ದು ತಗೊಂಡಿರ್ತೀರ ಅವ್ರಿಗೆ ಏನು ಕನ್ಸರ್ನ್ಸ್ ಇರೋದಿಲ್ಲ. ಬಟ್ ವೆನ್ ಯು ಗೋ ಫಾರ್ ದ ಕಮರ್ಷಿಯಲ್ ಪರ್ಪಸ್, ನಿಮ್ಮ ಕಂಟೆಂಟ್ ಈ ಮೂವಿ ಇದಾದ್ಮೇಲೆ ಇಫ್ ಯು ವಾಂಟ್ ಟು ಪುಟ್ ಇಟ್ ಆನ್ ಟು ಅದರ್ ಡಿಜಿಟಲ್ ಪ್ಲಾಟ್ಫಾರ್ಮ್, ರೈಟ್, ಆಗ ತುಂಬಾ ಕ್ವೆಶನ್ಸ್ ಸಿಚುವೇಶನ್ಸ್ ಬರ್ತದೆ. ಸೊ SFF ಇಸ್ ನಾಟ್ ಗೋಯಿಂಗ್ ಟು ಓನ್ ಎನಿ ಆಫ್ ಲಿಗ್ಯಾಲಿಟಿ, ಆ ಥರದ್ದು ನಾವೇನು ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಟ್ ಈಸ್ ಯುವರ್ ಮೂವಿ, ಆ್ಯಂಡ್ ವೆನ್ ಇಟ್ ಗೋಸ್ ಟು ಕಮರ್ಷಿಯಲ್ ಥಿಂಗ್ ಇಟ್ ಈಸ್ ಯು ಗೆಟ್ ಬೆನಿಫಿಟ್ ಔಟ್ ಆಫ್ ಯುವರ್ ಮೂವಿ. So even YouTube ಅಲ್ಲಿ if you are uploading the video, ಅದನ್ನೇ ಹೇಳ್ಬಿಡ್ತದೆ whether it is your original ಇದರ copyright claim ಇದೆಯೋ ಅಂತಾನೆ ಹೇಳ್ಬಿಡ್ತದೆ. So better you do your homework before using those kind of content. Absolutely well said. Thank you Prashant. Munde hogona, there are a lot of questions that are coming. I'm really excited. This is Vishwanath Venkata Rao from Dallas. Avara prashne enu antandre format of the movie ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, MP4 ಯೂಟ್ಯೂಬ್ ಲಿಂಕ್ ಅಥವಾ ಯೂಟ್ಯೂಬ್ ಲಿಂಕ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಏನ್ ಮಾಡುವಂಥದ್ದು, ಸೈಜ್ ಲಿಮಿಟ್ ಏನಾದ್ರು ಇದೆಯಾ ಫಿಲ್ಮ್ಗೆ, ಲೇಟರ್ ವೆನ್ ಇಟ್ ಇಸ್ ಸೆಟ್ ಟು ಬಿ ಬ್ರಾಡ್ಕಾಸ್ಟ್ ಹೌ ವಿಲ್ ಯು ಬ್ರಾಡ್ಕಾಸ್ಟ್, ಆ ಪ್ರಶ್ನೆ ನಾವು ಕೊನೆಗೆ ಉತ್ತರ ಕೊಡೋಣ. ಬಟ್ ಈ ಸೈಜ್ ಲಿಮಿಟ್ ಹಾಗೂ ಫಾರ್ಮ್ಯಾಟ್ ಆಫ್ ದ ಮೂವಿ ಇದ್ರ ಬಗ್ಗೆ
if Prashant, you can go ahead and answer that question. So ನಮ್ಮ ಸೈಟ್ FAQ ಅಲ್ಲಿ ಇಟ್ ಇಸ್ ವೆರಿ ಕ್ಲಿಯರ್ಲಿ ಮೆನ್ಷನ್ ವಾಟ್ ಫಾರ್ಮ್ಯಾಟ್ ನ ವಿ ಆಕ್ಸೆಪ್ಟ್ ಮಾಡ್ತೀವಿ ಅನ್ನೋದು. And if it is, basically MP4 dot movie type, I'll mention ಮಾಡಿದ್ದೀವಿ. It is very clearly. I do not want to read out that answer. ಅಲ್ಲಿದೆ. Size of the movie, if you are, when we do this weekend matinee, obviously we want to stream your movies. So ನೀವು 4K movies, ಜಾಸ್ತಿ ದೊಡ್ಡ ರೆಸಲ್ಯೂಷನ್ ಮೂವೀಸ್ ಕೊಟ್ಟು ಸ್ಟ್ರೀಮ್ ಮಾಡೋದಕ್ಕೆ ಇದು ಮಾಡಿದ್ರೆ ದೇರ್ ವಿಲ್ ಬಿ ಚಾಲೆಂಜಸ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರೀಮ್ ಮಾಡ್ಬೇಕಾದ್ರೆ ಚಾಲೆಂಜಸ್ ಇದ್ದೇ ಇರ್ತದೆ. ಸೊ ಬೆಟರ್ ಕೀಪ್ ಆನ್ ದ HD ಫಾರ್ಮ್ಯಾಟ್ 1080, that is good enough. Size limit for 20 minutes, it will come around say around 1.5 GB ಬರ್ಬೋದನ್ನ, but keep HD format, that will be good. Sounds good. Thank you, Prashant. Thank you very much. Pradeep, ಇನ್ನೊಂದು ನಮ್ಮ ಕಡೆಯಿಂದ ಒಂದು ಶೂಟ್ ಮಾಡಿರುವಂತ ವಿಡಿಯೋ ಅದ್ರ ಸ್ಯಾಂಪಲ್ ನಮ್ಮೆಲ್ಲರಿಗೂ ತೋರಿಸ್ಬಿಟ್ಟು ಆಮೇಲೆ ಮತ್ತೆ ಮಾತನ್ನ ಕಂಟಿನ್ಯೂ ಮಾಡೋಣ. ಒಂದು ಕ್ಯಾಮ್ರಾ, ಫೋನ್ ಕ್ಯಾಮ್ರಾಯಿಂದ ಯಾವ ರೀತಿ ಎಲ್ಲ ಶೂಟ್ ಮಾಡಬಹುದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಓಯ್ ಕೌನ್ ರೇ ಉನೇ? ಯಾವನು 3 ಅಡಿ ಲಾಂಗ್ ನೋಡಿದಿರಾ, 4 ಅಡಿ ಗನ್ ನೋಡಿದಿರಾ, ಯಾವತ್ತಾದ್ರೂ ಎಲ್ಲಾದ್ರೂ 6 ಅಡಿ RDX ಬಾಂಬ್ ನೋಡಿದಿರಾ ಅನ್ನೋ ನೀವು ನನ್ ಮಕ್ಳ? ಕನ್ನಡದ ಕುತುಬ್ ಮಿನಾರ್, ಬಿಜ್ಲಿ ಬಾಡಿ, ಗುದ್ಲಿ ಗೇಟು, ಚಿಂಗಾರಿ ಫೈಟು, ತಾಕತ್ತಿದ್ರೆ ಮುಟ್ರೋ ಈ ಸಿಂಹನ. ಜರ್ಗಲೆ ಜರ್ಗೆ. ಏನ್ ಹಾಗೆ ನೋಡ್ತೀಯಾ? ಶಾಕ್ ಆಯ್ತಾ? ಇದು ನನ್ನ ಏರಿಯಾ. ನಾನ್ ಕೈ ಎತ್ತಿ ತಟ್ಟಿದ್ರೆ ಮಾಗಡಿ ಒಡೆ ಗಡಗಡ ನಡುಗುತ್ತೆ. ಇದು ಆರ್ಮುಗಾಂ ಕೋಟೆ ಕಣೋ. ಇದು ಆರ್ಮುಗಂ ಕೋಟೆ ಕಣೋ. That was an excellent one. Thank you, Pradeep, for bringing that up. So ಮುಂದೆ ಹೋಗೋಣ. ಕಾಸ್ಟಿಂಗ್ ಗೆ ಸಂಬಂಧಪಟ್ಟಂತೆ ಕೆಲವು ಪಾಯಿಂಟ್ಸ್ ಈಗ ಬರ್ತಾ ಇದೆ, ಕೆಲವು ಪ್ರಶ್ನೆಗಳು ಬಂದಿದೆ. ನಟರಾಜ್ ಅವರು ಮತ್ತೆ ಮುಕುಂದ್ ಅವರೇ, ನಿಮ್ಮನ್ನ ನಾನು ಕೇಳಬೇಕು ಅಂತ ಅನ್ಕೊಂತಾ ಇದ್ದೀನಿ. ಈ ಕಾಸ್ಟಿಂಗ್ ಅನ್ನೋದು ಇದೆಯಲ್ವಾ, ಕ್ಯಾನ್ ಅ ಸಿಂಗಲ್ ಪರ್ಸನ್ ಆಕ್ಟ್ ಇನ್ ಮಲ್ಟಿಪಲ್ ಮೂವೀಸ್? ಪ್ರಶ್ನೆ ಒಂದು. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಆರ್ ದೇರ್ ಎನಿ ಪ್ಲಾನ್ಸ್ ಟು ಕ್ರಿಯೇಟ್ ಅ ಪೂಲ್ ಆಫ್ ಇಂಟ್ರೆಸ್ಟೆಡ್ ಲೋಕಲ್ ಫೋಕ್ಸ್ ಇನ್ ಆಕ್ಟಿಂಗ್ ಶಾರ್ಟ್ ಫಿಲ್ಮ್ಸ್? ಇಸ್ ದೇರ್ ಅ ಪೂಲ್ ಆಫ್ ಪೀಪಲ್ ಹೂಮ್ ವಿ ಕ್ಯಾನ್ ಸೆಲೆಕ್ಟ್? ಆ ತರ ಒಂದು ಪ್ರಶ್ನೆ ಬಂದಿದೆ. ವಿತ್ ಮೆನಿ ಶಾರ್ಟ್ ಫಿಲ್ಮ್ಸ್ ಬೀಯಿಂಗ್ ಕ್ರಿಯೇಟೆಡ್ ಡ್ಯೂರಿಂಗ್ ದಿಸ್ ಪೀರಿಯಡ್, ಇಟ್ ವುಡ್ ಸೇವ್ ಅಸ್ ಸಮ್ ಟೈಮ್ ಅಂತಾನು ಹೇಳ್ತಾ ಇದ್ದಾರೆ, ಇಫ್ ದೇ ಲುಕ್ ಅಟ್ ಇಂಟ್ರೆಸ್ಟಿಂಗ್ ಫೋಕ್ಸ್. ನಟ್ಟು ಅವರೇ, ಮುಕುಂದ್ ಅವರೇ, ನೀವೇನ್ ಹೇಳ್ತೀರಾ? ಮುಕುಂದ್ ಹೇಳ್ತೀರಾ? I was giving you a chance to start. Okay. ಫಸ್ಟ್ ಕ್ವಶನ್ ನೀವು ಕೇಳಿದ್ದಂದ್ರೆ, ನೀವು ಮಲ್ಟಿಪಲ್ ಮೂವೀಸ್ ಅಲ್ಲಿ ಆಕ್ಟ್ ಮಾಡ್ಬೋದಾ ಅಂತ. ಮಾಡ್ಬೋದು, ಆದ್ರೆ ಕಾಂಪ್ಲಿಕೇಶನ್ಸ್ ಏನಾಗ್ಬೋದು ಅಂತಂದ್ರೆ, ಈಗ ಅವಾರ್ಡ್ಸ್ ಎಲ್ಲ ಬಂದಾಗ ಅದಕ್ಕೆ ಇಟ್ ಈಸ್ ಬೆಟರ್ ಟು ಸ್ಟಿಕ್ ಟು ಒನ್ ಮೂವಿ, ದಟ್ ಈಸ್ ಪ್ರಿಫರ್ಡ್. ಬಟ್ ಪ್ರಶಾಂತ್, ಯು ಕ್ಯಾನ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಬಟ್ ದಟ್ಸ್ ಅವರ್ ಒಪಿನಿಯನ್ ಅಲ್ವಾ? ವೆಲ್, ತುಂಬಾ ಜಾಸ್ತಿ ಟ್ಯಾಲೆಂಟ್ ಹೊರಗೆ ಬರ್ಬೇಕಂದ್ರೆ ಬೆಟರ್ ಟು ಒನ್ ಮೂವಿ, ಸೊ ದಟ್ ಎವ್ರಿಬಡಿ ವಿಲ್ ಗೆಟ್ ಈಕ್ವಲ್ ಆಪರ್ಚುನಿಟಿ ಅವಾರ್ಡ್ ನೈಟ್ಸ್ ಅಂದಾಗ. ಬಟ್ ಯಾರು ಎಕ್ಸ್ಪರ್ಟ್ ಇದ್ದವ್ರು 4-5 ಮೂವಿಗೆ ಇದು ಮಾಡಿದ್ರೆ, ಒಂದ್ ಕ್ಯಾಟಗರಿಗೆ ಅವ್ರದೇ ನೇಮ್ ಬಂದ್ರೆ ಸ್ವಲ್ಪ ಬೇರೆಯವ್ರಿಗೆ ಆಪರ್ಚುನಿಟಿ ಕಡಿಮೆ ಆಗುತ್ತೆ ಅನ್ನೋದು ಅದೊಂದು. ಇದು ಸಪೋರ್ಟಿಂಗ್ ಸ್ಮಾಲ್ ಕ್ಯಾರೆಕ್ಟರ್ ಅಲ್ಲಿ ಇಲ್ಲಿ ಪ್ಲೇ ಮಾಡ್ಕೋಬಹುದು. ಮೇನ್ ಕ್ಯಾರೆಕ್ಟರ್ ಪ್ರಿಫರಬಲಿ ಸ್ಟಿಕ್ ಟು ಒನ್ ಮೂವಿ ಅನ್ನೋದು ನನ್ನ ಭಾವನೆ. ಎಕ್ಸಲೆಂಟ್. ಮುಕುದ್, ನೀವೇನ್ ಹೇಳ್ತೀರಾ? ಸೊ ಐ ಕನ್ಕರ್, ಐ ಟೋಟ್ಲಿ ಅಗ್ರಿ. ಏನಾಗ್ತದಂತಂದ್ರ, ನಾವು ಮಲ್ಟಿಪಲ್ ಮೂವೀಸ್ ನಾಗ ಆಕ್ಟ್ ಅಥವಾ ಡೈರೆಕ್ಷನ್ ತಗೊಲಿಕ್ ಹೋದ್ರ ಕೈ ಬಹಳ ಕಡೆ ಹಾಕಿದಂಗ ಆಗ್ತದ. ಸೊ ದ ಕ್ವಾಲಿಟಿ, ಅಂಡ್ ದಿಸ್ ಇಸ್ ಹ್ಯೂಮನ್ ನೇಚರ್. We are not Sandalwood stars or Bollywood stars, so where we can do multiple movies in parallel. So if my recommendation would be focus on one and that, and bring the best out of yourself in your contribution, whether that's an acting, directing, cinematography, whatever it is. So that's how I would look at it. But I mean, you're ultimately free to choose, but this is how I would look at it.
Regarding the pool in Kelidirla question, I think that's a great question. There will obviously be people who will say nang one role siktadeno, nang direction madlik siktadeno. On the other side, there may be a director who's saying ninge yar chalo actor gottidareno, local talents na yar idar nange ashtu mandi gottilla. So there is obviously going to be a situation where the common platform can be made where there can be a pool of directors or cinematographer or editor, any of those roles that are available. On the other side, there may be people who are into acting, who love to act, but don't know any directors. But I mean, I don't want to commit into saying that yes, we will be able to provide such a platform. But I think informally, if there are people who are interested on all sides, I think we can try to make an effort to help you out there. But obviously, we can't commit to that. Go ahead, Nattu. No, one more point ಅಂದ್ರೆ ಸಿ ನಮ್ದು ಪರ್ಪಸ್ ಆಫ್ ದಿಸ್ ಹೋಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತಂದ್ರೆ ಅಮೇಚರ್ ಆರ್ಟಿಸ್ಟ್ ಯಾರಿದ್ದಾರೆ ಅವ್ರ ಕಲೆನ ಪ್ರದರ್ಶನ ಮಾಡಬೇಕು ಅನ್ನೋದು ಒಂದು ಮೇನ್ ಪರ್ಪಸ್ ಆಫ್ ದಿಸ್, ರೈಟ್? ಹಾಗಿರ್ತಾ ಈಗ ನಿಮ್ಗೆ ಯಾರು ಡೈರೆಕ್ಟರ್ ಸಿಕ್ಕಿಲ್ಲ ಅಂತಂದ್ರೆ ನೀವೇ 2-3 ಜನ 4 ಜನ ಸೇರ್ಕೊಂಡು ಯು ಕ್ಯಾನ್ ಕಮ್ ಅಪ್ ವಿತ್ ಯುವರ್ ಓನ್ ಮೂವಿ. ದಟ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಆಫ್ ದಿಸ್ ಪ್ಲಾಟ್ಫಾರ್ಮ್. ಸೊ ಮುಕುಂದ್ ಹೇಳ್ದಾಗೆ ಯು ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆರ್ ಫಾರ್ಮ್ ಅ ಟೀಮ್ ಆಫ್ ಪ್ರೊಫೆಷನಲ್ಸ್ ಅಂಡ್ ಡೂ ಇಟ್. Give it a try with your own, with your own talent. That is what we are looking for here. Agreed. And I also want to make sure we are distinguishing ourselves from Z Nights Award or Z Cinema Awards. Now, our level madlikattilla. This is local. This is very personal, and this is within among our friend circle. A lot of people who are participating, you probably already know them. In your respective cities, nimge already gottada, Rajotsava, Ugadi, hinta time naga, you know who are the usual people who perform on the stage. So, ultimately they are your friends or acquaintances. Our jodina new matadi, our jodina setup madkori. And like Nattu said, this is a great time, and in situation of COVID, this is a great time for you to, meet people face to face, keeping whatever Dr. Amarnath and Dr. Anu mentioned, keeping your safety guidelines, keeping those, you still have a chance to create history for yourselves. Create history for yourselves. Yes, Mukund. Heli Anu avare, nimma kadeyinda. Yeah, Prashant, I'll take the liberty to tell the vision statement of Texas Film Festival. Sure. It's a whatever we do, we lot of things we cannot do alone. We do it in a group. We do across across the boundaries, get people together, and that is the exercise Texas Short Film Festival is trying to do. I will read out the vision statement from our website, which says, a thriving and engaging festival that provides opportunity for all Texas Kannadigas to celebrate the power of film, art, and stories, to bridge cultures, showcase the talent, and illuminate the universality of the human experience on the digital platform. Especially in a difficult time like this, this becomes all the more important. Imagine the magnitude. If each movie takes about 10 to 15 people to put together, we have 30 movies, we have 500 people involved. And all of them and much more, multiply that by 2 to 3, a family watching the movie. We already have 1,000 people watching our short films. And then how many will get together, and how many new friends you will make, new ideas you will create. And this is just, another exercise in bringing Kannadigas and Kannada culture. Thank you. And this is just the beginning. Ravi Ore. Yeah, I totally echo what Anu said. This is beautifully said. This is, again, like we talked about this earlier. I want to echo that again. The whole goal here is to bring all the Texas Kannadigas together and, get to know each other. So even within our own focus group, you can see here in the panelists here, we are already united as the panelists across the Texas. We want to do the same thing with all the participants, right? So, and in addition to that, we also need to use this platform for preserving the Kannada culture and the heritage through something very unique, right? Like there are a lot of amateur leaders here, as Mukund and Nattu talked about. All of them needs to come out here, and we'll celebrate together, like all this talent.
We do all these things in a cultural activities in all our local Kannada Sanghas. This is like a very unique one, which is more of a movies, right? Like I know for sure, in Austin, I know for sure, there are a bunch of people who are really talented. I don't call even them as amateurs, they're professionals. So now bringing other people who never been out there, right? Never been in front of the screen, and making them to work with you and make them as an actors for you, that is an accomplishment in my mind, right? So that's exactly what needs to happen. Bring all this creativity into one platform. That's the goal of this, as Anu mentioned. Thank you, Ravi. Thank you very much. This takes me to the next question. ಮುಂದಿನ ಪ್ರಶ್ನೆ ಬಂದು ಪ್ರದೀಪ್ ಹಾಗೂ ರವಿ ನಿಮಗೆ ನಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮುಕುಂದ್ ಅವರು ಹೇಳಿದ್ರು ರಿಸೋರ್ಸಸ್ ಬಗ್ಗೆ. ನಮಗೊಂದು ಪ್ರಶ್ನೆ ಬಂದಿದೆ, ಎಕ್ವಿಪ್ಮೆಂಟ್ ರೆಂಟಲ್ಸ್, ಎಕ್ವಿಪ್ಮೆಂಟ್ ರಿಸೋರ್ಸ್ ಲಿಂಕ್ಸ್ ಏನಾದ್ರು ಇದೆಯಾ ಅಂತ. ಲೈಕ್ ಫಾರ್ ಎಕ್ಸಾಂಪಲ್, will you be able to rent us any equipments like cameras agli, lightings agli ಏನಾದ್ರು ರೆಂಟ್ ಮಾಡೋಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆ ಬಂದಿದೆ. ರಿಸೋರ್ಸಸ್ ಯಾವ ರೀತಿಯಾದ ರಿಸೋರ್ಸಸ್ ಪ್ರೊವೈಡ್ ಮಾಡ್ಬೋದು? ಲೈಕ್ knowledge base, can you provide us a list of editors that are available to work with? Can you provide us a list of musicians that are available to work with? ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಪ್ರದೀಪ್ and ರವಿ, ದಯವಿಟ್ಟು. Pradeep, you want to go first? Yeah, I'll go first. Yeah. So Anu ಅವರು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು, ಇದನ್ನ ಮೊದಲು ಕವರ್ ಮಾಡಿದ್ರು. ಏನಂದ್ರೆ ಇದು ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡ್ತಾ ಇದೀವಿ, ಸೊ ದಟ್ ಯು ಕ್ಯಾನ್ ಕಮ್ ಅಂಡ್ ಯು ಕ್ಯಾನ್ ಶೋ ಯುವರ್ ಟ್ಯಾಲೆಂಟ್. ನಾವು ಕನ್ನಡನ ಉಳಿಸಿ ಬೆಳೆಸಿ ನಾವು ಇದನ್ನ ಒಂದು ಒಳ್ಳೆ ಪ್ರೋಗ್ರಾಮ್ ಕೊಡೋಣ ಅಂತ. ಸೊ ಇದಕ್ಕೆ ಬೇಕಾಗಿರೋ ಎಲ್ಲ ಸಪೋರ್ಟ್ ಮಾಡ್ತೀವಿ. ಅಂದ್ರೆ ಸಪೋರ್ಟ್ ಅಂದ್ರೆ ಮಾರಲಿ, ಲೈಕ್ ಲೆಟ್ಸ್ ಸೇ ನಿಮಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕು ಕೊಡ್ತೀವಿ, ಎಲ್ಲಿಂದ ರೆಂಟ್ ಮಾಡ್ಬೋದು ಆ ತರ ಇನ್ಫಾರ್ಮೇಶನ್ ಕೊಡ್ತೀವಿ. ಆದ್ರೆ when it comes to financial support, ನಮ್ಮ ಕಡೆಯಿಂದ we are not planning to do any of those kind of things. Well said, Pradeep. Yeah. Again, like this is a lot of activities, right? Like even to just to administrate the whole program is going to cost something, right? So all that thing will be taken care of. But like when it comes to the movie or getting the right equipment, etc., pretty much it's yours, right? Like as I think earlier one of our panelists talked about, you can even use just a phone to videotape, and you saw some of those videos, especially Prakash Udupa doing that in an iPhone. There is a lot of creativity needs to be done here. I totally agree with you that you want to be professional. So if you want to take it to the next level, I would strongly urge that I request you that plan it according to your own budget, rather than requesting or expecting anything from the Texas Short Film Festival team. Thank you, Ravi. Thank you very much. So you plan accordingly ಅಂತ ಹೇಳ್ತಾ ಇದ್ದೀರಾ. ವೆರಿ ವೆಲ್ ಸೆಡ್. ಇನ್ನೊಂದು ಪ್ರಶ್ನೆ, ವಿಟಮಿನ್ ಎಂ ಸ್ಪಾನ್ಸರ್ಶಿಪ್ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ನಮ್ಮಲ್ಲಿ ಯಾರಾದ್ರೂ ಸ್ಪಾನ್ಸರ್ ಮಾಡಕ್ಕೆ ರೆಡಿ ಇದ್ದೀರಾ, ಅಥವಾ ಸ್ಪಾನ್ಸರ್ಶಿಪ್ ಎಲ್ಲಿಂದ ತರೋದು, ಅಥವಾ ಯಾವ ಕಡೆಯಿಂದ ಸ್ಪಾನ್ಸರ್ಶಿಪ್ಸ್ ನಾವು ಪ್ರೊಕ್ಯೂರ್ ಮಾಡಬಹುದು ಅನ್ನೋ ಪ್ರಶ್ನೆ ಒಂದು ಬಂದಿತ್ತು. ರವಿ, ನೀವೇನ್ ಹೇಳ್ತೀರಾ ಸ್ಪಾನ್ಸರ್ಶಿಪ್ ಬಗ್ಗೆ? That's a very good question. Actually, I thought about that too. Like, wow, this is definitely involving. It is going to cost some money. Yeah, right. Like even to make a movie, and even though I say iPhone or whatever, right? Like still, you may have to buy or purchase some new costumes. Say, for example, all our Kannada Sanghas does, like you do some skits or some drama and things like that. You basically facilitate yourself all that, right? Like, yeah, I agree, because the short film probably will be a lot more involving than just a skit or anything like that you can do, or a drama in a like in any other function. But I strongly urge that again, you need to reach out to some of your friends. I can tell you, I'm here since many years, like a dinosaur, so I can help to connect to the people who can be maybe shell out some money to sponsor. We can do all that, but please don't bank on this team to do it, because we have other administrative costs. We need to take care of it, in addition to hosting the whole thing. Perfect. Thank you, Ravi. Thank you very much. And ನೀವು ಹೇಳಿದಂಗೆ
ಇಲ್ಲಿ ಟೆಕ್ಸಸ್ ನಲ್ಲೇ ಸುಮಾರು ವರ್ಷಗಳಿಂದ ಇರುವಂತ ಏನೋ ಕನ್ನಡಿಗರಿದ್ದಾರೆ. ಕಮ್ಯುನಿಟಿನಲ್ಲಿ ನಾವು ಹೆಲ್ಪ್ ಕೇಳಬಹುದು. ದೇರ್ ವಿಲ್ ಬಿ ಅದರ್ ಕನ್ನಡ ಸಂಘಸ್ ಹೂ ಕ್ಯಾನ್ ಕಮ್ ಅಪ್ ಅಂಡ್ ಹೆಲ್ಪ್ ಎನಿ ಇನಿಷಿಯೇಟಿವ್. ವೆರಿ ವೆಲ್ ಸೆಡ್, ಥ್ಯಾಂಕ್ ಯು ವೆರಿ ಮಚ್. ನೀವೊಂದು ಇನ್ನೊಂದು ಕಾಸ್ಟ್ಯೂಮ್ ಅಂತ ಒಂದು ಮಾತು ಯೂಸ್ ಮಾಡಿದ್ವಿ. ಸೊ ದಟ್ ಟೇಕ್ಸ್ ಮೀ ಇನ್ ಟು ದ ನೆಕ್ಸ್ಟ್ ಕ್ವೆಶನ್ ಅಬೌಟ್ about makeup, costume and everything. I'll ಹೋಗಿಂತ ಮುಂಚೆ ಪ್ರದೀಪ್, can we bring Mrs. Prashant on the screen? ಆ ಮೇಕಪ್ ನ ಸ್ವಲ್ಪ ತೋರ್ಸೋಣವಾ? Efforts for makeup. ಧರ್ಮಯ್ಯ, ಯೋ ಧರ್ಮಯ್ಯ, ನಾಯಿನ್ ಕಡ್ದ್ರೆ ಕುಂಡದ್ರ ಬಾಲ್ವಂತೆ, ಹಂಗೆಯ ನಿನ್ ಗಂಡನ್ ಕಡ್ದ್ರೆ ನೀನ್ ಬಂದು ಯಾಕೆ ಗಂಡ ಅನ್ಸ್ಕೊಂಡ್ ಮನೆಯಾಗಿಲ್ವೋ? ಬಸ್ರಿ ಕೋಣಿಯ ಬರ್ಬೇಕಾದ್ರೆ ಬಸಿ ಮಾಡಿ ಮೈಗೆ ಮಾಡಿಕೊಂಡ್ ಬನ್ನಿ, ಯಾಕಂದ್ರೆ ನಮ್ ಕೂಸ್ಗೆ ಕಾಲ್ದೂಳ ಆಗ್ತು. ಗೊತ್ತಾಯ್ತು? ಏನ್ ಗೊತ್ತಾಯ್ತು? ಫ್ಯಾಸನ್ ಗುಡ್ಡೆ ಹೋಗಿ ಟ್ಯಾಲೆಂಟ್ಗೆ ನಮ್ಮ ಹತ್ರ ಏನು ಕಮ್ಮಿನೇ ಇಲ್ಲ ಅಲ್ವಾ? ಎಲ್ಲ ರೀತಿನಲ್ಲೂ. ಶುಭ ಅವರೇ, ಅನುರಾಧ ಅವರೇ ಮತ್ತು ಸೌಮ್ಯ ಅವರೇ, ನಿಮಗೆ ಪ್ರಶ್ನೆಗಳು ಬರ್ತಾ ಇದೆ ಈಗ. ಈ ಮೇಕಪ್ ಅಂತ ಬಂದಾಗ, ಮೇಕಪ್ ಆಗ್ಲಿ ಕಾಸ್ಟ್ಯೂಮ್ ಆಗ್ಲಿ, ಮೇಕಪ್ ಆರ್ಟಿಸ್ಟ್ ಮತ್ತೆ ಕಾಸ್ಟ್ಯೂಮ್ಸ್ ಎಲ್ಲ ಟೆಕ್ಸಸ್ ಇಂದಾನೇ ಇರ್ಬೇಕಾ, ಅಥವಾ ಕ್ಯಾನ್ ವಿ ಇವನ್ ಗೋ ಔಟ್ಸೈಡ್ ಆಫ್ ಟೆಕ್ಸಸ್ ಟು ಗೆಟ್ ಆರ್ಟಿಸ್ಟ್ ಫಾರ್ ಮೇಕಪ್ ಅಂಡ್ ಕಾಸ್ಟ್ಯೂಮ್ಸ್ ಅಂಡ್ ಸ್ಟಫ್ ಲೈಕ್ ದಟ್? ಶುಭ, ಪ್ರಶ್ನೆ. ಓಕೆ ಸೌಮ್ಯ, ಗೋ ಹೆಡ್. ಸೊ ಅನಂತ್, ಒಳ್ಳೆ ಕ್ವೆಶನ್. ಸೊ ಕಾಸ್ಟ್ಯೂಮ್ ಡಿಸೈನರ್ ಆಗ್ಲಿ, ಮೇಕಪ್ ಆರ್ಟಿಸ್ಟ್ ಆಗ್ಲಿ, ಟೆಕ್ಸಸ್ ನವರಾಗಿರ್ಬೋದು, ಇಲ್ಲ ಔಟ್ಸೈಡ್ ಟೆಕ್ಸಸ್ ಅಥವಾ ಔಟ್ಸೈಡ್ US ಕೂಡ ಆಗಿರ್ಬೋದು. ಯಾಕೆ ಅಂದ್ರೆ ನಾವು ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ವೈಡ್ ರೇಂಜ್ ಆಫ್ ಆಪ್ಷನ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಸೊ ಅವರು ದೇ ಕ್ಯಾನ್ ಗೆಟ್ ದ ಕಾಸ್ಟ್ಯೂಮ್ ಡಿಸೈನರ್ ಆರ್ ಮೇಕಪ್ ಆರ್ಟಿಸ್ಟ್ ಎನಿವೇರ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. So also remember, best costume design and best makeup artist award kuda irutte. So that's why we want to provide more opportunities to our participants. Excellent, Soumya. ನೀವು ನನ್ನ ಮುಂದಿನ ಟಾಪಿಕ್ ಗೆ ಒಂದು ಹಿಂಟ್ ಕೊಟ್ಬಿಟ್ಟಿದ್ದೀರಾ. ಬಟ್ ಲೆಟ್ ಮಿ ಆಸ್ಕ್ ಶುಭಾ ಹಿಯರ್. ಶುಭಾ ಅವರೇ, ಈ ಮೇಕಪ್ ಆರ್ಟಿಸ್ಟ್ ಆಗ್ಲಿ, ಕಾಸ್ಟ್ಯೂಮ್ ಡಿಸೈನರ್ಸ್ ಆಗ್ಲಿ ಕನ್ನಡಿಗರೇ ಆಗಿರ್ಬೇಕಾ? ಇಲ್ಲ, ಆತರ ಏನಿಲ್ಲ. ಯಾಕೆಂದ್ರೆ ಇದು ನಾವು ಆಕ್ಟಿಂಗ್ ಅಂತ ಬಂದಾಗ ಮಾತ್ರ ನಾವು ಕನ್ನಡ ಮಾತಾಡೋದು, ಕನ್ನಡದವರು ಅನ್ನೋದನ್ನ ನಾವು ತಗೊಂತಾ ಇದ್ದೀವಿ. ಅಂಡ್ ಇನ್ ಕೆಲವರು ಲೈಕ್ ಬೇರೆ ಸ್ಟೇಟ್ ಅವ್ರು ಇರ್ಬೋದು, ಬಟ್ ಕನ್ನಡದಲ್ಲಿ ಮಾತಾಡೋರು ನಾವು ಟೆಕ್ಸಸ್ ಅಲ್ಲೇ ಇದ್ದೀವಿ, ಕ್ಯಾನ್ ವಿ ಕಮ್ ಅಂಡ್ ಪಾರ್ಟಿಸಿಪೇಟ್? ಎಸ್, ಆದ್ರೆ ಕನ್ನಡದಲ್ಲೇ ಇರಬೇಕು. ದ ಸೇಮ್ ಥಿಂಗ್ ಲೈಕ್ ಇವಾಗ ಮೇಕಪ್ ಅಂತ ಬಂದಾಗ ನಾವು ಕನ್ನಡದವ್ರನ್ನೇ ಹುಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲು ಬೇರೆಯವ್ರಿಗೆ ಆಪರ್ಚುನಿಟೀಸ್ ಇದೆ. ಬಟ್ ನಮ್ಗೆ ಯಾಕೆ ಇದು ನಾವು ಮೇಕಪ್ಗೂ ಅಥವಾ ಕಾಸ್ಟ್ಯೂಮ್ಗೂ ಒಂದು ಕ್ಯಾಟಗರಿ ಮಾಡಿ ಅದಕ್ಕೂ ಒಂದು ಪ್ರೈಸ್ ಅಥವಾ ಅವಾರ್ಡ್ ಅಂತ ಮಾಡ್ತಿದೀವಿ ಅಂದ್ರೆ ಅಲ್ಲಿನೂ ಕೂಡ ಕ್ರಿಯೇಟಿವಿಟಿ ಬರ್ಲಿ. ಬರೀ ಆಕ್ಟಿಂಗ್ ಅಥವಾ ಡೈರೆಕ್ಷನ್ ಅಲ್ದೇನೆ ಇವನ್ ಇದ್ರಲ್ಲೂ ಕೂಡ ಯಾರಾದ್ರೂ ಒಂದು ಕ್ರಿಯೇಟಿವಿಟಿ ಏನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದ್ರಲ್ಲೂ ತೋರ್ಸಕ್ ನಮ್ಗೆ ಸಂತೋಷ, ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಅನುರಾಧ ಅವರೇ, ಈಗ ಈ ಕಾಸ್ಟ್ಯೂಮ್ ಆಗ್ಲಿ, ಮೇಕಪ್ ಆಗ್ಲಿ, ಇದಕ್ಕೆ ಯಾವ ರೀತಿಯಾದ ಯಾವ್ದಾದ್ರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕಡೆಯಿಂದ ಸಪೋರ್ಟ್ ಮಾಡೋ ಆಪರ್ಚುನಿಟಿ ಇದೆಯಾ? ನೀವ್ ಹೇಳಿ. ಮುಂಚೆನೆ ಪ್ರದೀಪ್ ಹೇಳಿದ್ರು. One is now this group is providing a platform to showcase your creativity and talent. ನಾವು ಎಲ್ಲ ಎಜುಕೇಶನ್ ವೆಬಿನಾರ್ಸ್ ಮಾಡ್ತೀವಿ. ಮುಂದೆ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ನ ಕರ್ಕೊಂಬಂದು ಅವ್ರ ಜೊತೆ ವೆಬಿನಾರ್ ಮಾಡಿಸ್ತೀವಿ. ಬಟ್ ವಿ ಕ್ಯಾನ್ ಪ್ರೊವೈಡ್ ನಾಲೆಡ್ಜ್ ಅಂಡ್ ನಾಲೆಡ್ಜ್ ರಿಸೋರ್ಸ್, ಬಟ್ ವಿ ಕೆನಾಟ್ ಪ್ರೊವೈಡ್ ಮೆಟೀರಿಯಲ್ ರಿಸೋರ್ಸ್. ಸೊ ಎಲ್ಲ ನೀವೇ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಮಿನಿಮಮ್ ಬಜೆಟ್ ಅಲ್ಲಿ ಫ್ರೂಗಲ್ ಆಗಿ ಹೌ ಯು ವಾಂಟ್ ಟು ಡು, ದಟ್ ಇಸ್ ಲೆಫ್ಟ್ ಟು ಯೋರ್ ಟೀಮ್. ಆಸಮ್, ಥ್ಯಾಂಕ್ ಯು. ಸೌಮ್ಯ ಅವರೇ, ನಿಮಗೆ ಈ ಪ್ರಶ್ನೆ, ಕಾಸ್ಟ್ಯೂಮ್ಸ್ ನಲ್ಲಿ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದೆಯಾ? ಈ ರೀತಿನೇ ಇರಬೇಕು ಅಥವಾ ಈ ರೀತಿ ಇರಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ? ಸೊ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಕ್ಕಿಂತ ಅನಂತ್, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದೊಂದು ಫ್ಯಾಮಿಲಿ ಇವೆಂಟ್ ಅಂತ ಅನ್ಕೋಬಹುದಲ್ವಾ ನಾವು. ಸೊ ಎಲ್ಲಾ ವಯಸ್ಸಿನವರು ನೋಡ್ತಾರೆ ಈ ನಮ್ ಶಾರ್ಟ್ ಫಿಲಮ್ ನ. ದೊಡ್ಡವರಾಗಿರ್ಬೋದು ಅಥವಾ ಸಣ್ಣ ಮಕ್ಳಾಗಿರ್ಬೋದು ಅಥವಾ
ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದಲ್ವಾ, ಒಂದು ಫ್ಯಾಮಿಲಿ ಜೊತೆನಲ್ಲಿ ಕುಳಿತುಕೊಂಡು ವೀಕ್ಷಿಸೋ ಹಾಗಿರ್ಬೇಕು. ಸೊ ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೋದು. ಸೊ ಲೆಟ್ಸ್ ಬಿ ಕರ್ಟಿಯಸ್ ಟು ವ್ಯೂಯರ್ಸ್ ಆಫ್ ಆಲ್ ಏಜಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಅನಂತ್, ಇದು ಬರೀ US ನೋಡೋರಲ್ಲ, ಬೇರೆ ದೇಶಗಳು, ನನ್ನ ಕಸಿನ್ಸ್ ಇವಾಗ ಆಸ್ಟ್ರೇಲಿಯಾನಲ್ಲಿ ಇರ್ಬೋದು, ಇಂಡಿಯಾನಲ್ಲಿ ಇರ್ಬೋದು, ಬೇರೆ ಎಲ್ಲಾ ಕಂಟ್ರಿನಲ್ಲೂ ಇರೋರು ಕೂಡ ಇದನ್ನ ನೋಡ್ತಾರೆ. ಸೊ ಏನೋ ಅದೊಂದು ಮೈಂಡ್ ಅಲ್ಲಿ ಇದ್ರೆ ಇಟ್ಸ್ ಗುಡ್ ಅಷ್ಟೇ. ಥ್ಯಾಂಕ್ ಯು. ನಿಮಗೆ ಮುಂದಿನ ಪ್ರಶ್ನೆ, ಒಬ್ಬ ಆರ್ಟಿಸ್ಟ್, ಒಬ್ಬ ಮೇಕಪ್ ಆರ್ಟಿಸ್ಟ್ ಅಥವಾ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ನ ಮಲ್ಟಿಪಲ್ ಶಾರ್ಟ್ ಫಿಲ್ಮ್ಸ್ ನಲ್ಲಿ ಯೂಸ್ ಮಾಡಬಹುದಾ, ಅಥವಾ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆಯಾ? ದಟ್ ಇಲ್ಲ, ಒಂದು ಮೇಕಪ್ ಆರ್ಟಿಸ್ಟ್ ವಿಲ್ ಬಿ ಓನ್ಲಿ ಯೂಸ್ ಫಾರ್ ಒನ್ ಮೂವಿ ಅನ್ನೋ ರೆಸ್ಟ್ರಿಕ್ಷನ್ಸ್ ಏನಿದೆಯಾ ಶುಭ? ಇಲ್ಲ, ಯಾಕೆ ಅಂತಂದ್ರೆ ನಾವು ಇವಾಗ ಒಂದು ಮೇಕಪ್ ಆರ್ಟಿಸ್ಟ್ಗೆ ಅಥವಾ ಒಂದು ಕಾಸ್ಟ್ಯೂಮ್ ಡಿಸೈನಿಂಗ್ಗೆ ಅಂತ ನಾವು ಅವಾರ್ಡ್ ಅಂತ ಕೊಟ್ಟಾಗ ಅದು ಹೋಲ್ ಟೀಮ್ಗೆ ಹೋಗ್ತದೆ, ಮೂವಿ ಟೀಮ್ ಅಥವಾ ಮೇಕಪ್ ಟೀಮ್ ಅಂತ ಹೋಗ್ತದೆ. ಸೊ ಹಾಗಾಗಿ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಅ ಡಿಫ್ರೆಂಟ್ ಟೀಮ್, ಅವ್ರ ಜೊತೆನೂ ಕೂಡ ವರ್ಕ್ ಮಾಡ್ಬೋದು ಕಾಸ್ಟ್ಯೂಮ್ ಅಥವಾ ಮೇಕಪ್ ಪರವಾಗಿ. ಎಕ್ಸಲೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಅವಾರ್ಡ್ ಅಂತ ನೀವು ಒಂದು ಮಾತು ಯೂಸ್ ಮಾಡಿದ್ರೆ, ಸೊ ಐ ಆಮ್ ಗೆಟಿಂಗ್ ಇನ್ ಟು ದಿ ಅವಾರ್ಡ್ ಸೆಕ್ಷನ್ ರೈಟ್ ನೌ, ಅಂಡ್ ಐ ರಿಕ್ವೆಸ್ಟ್ ನಟರಾಜ್ ಅಂಡ್ ಮುಕುಂದ್ ಟು ಆನ್ಸರ್ ಮೈ ಕ್ವೆಶನ್ಸ್ ಹಿಯರ್. ನಟು ಅವರೇ, ಮುಕುಂದ್ ಅವರೇ, ಅವಾರ್ಡ್ಸ್ ಯಾವ ಅವಾರ್ಡ್ಸ್ ಇದೆ? ಕ್ರಿಟಿಕ್ಸ್ ಅವಾರ್ಡ್ ಇದೆ, ನಾನ್ ಕ್ರಿಟಿಕ್ಸ್ ಅವಾರ್ಡ್ ಇದೆ. ವಿ ವಾಂಟ್ ಅವರ್ ಲಿಸನರ್ಸ್ to have all the details. I know website allu sikkapade details kottideve ನಾವು, ಆದರೆ but from your side, who wants to go first, Mukund or Nattu? Nattu is going first. Okay, Nattu, go ahead. ಅವಾರ್ಡ್ಸ್ ಅಲ್ಲಿ ಅವ್ರು ಹೇಳ್ದಾಗೆ ಎರಡು ಕ್ಯಾಟಗರಿ ಇದೆ. ಒಂದ್ ಬಂದ್ಬಿಟ್ಟು ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ಸ್ ಅಂತ, ಇನ್ನೊಂದು ಜಡ್ಜಸ್ ಅವಾರ್ಡ್ಸ್. ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ಸ್ ಬಂದು ಪ್ರತಿ ಸಿಟಿಯಲ್ಲಿ, ಈಗ ಡ್ಯಾಲಸ್ ಇರ್ಬೋದು, ಹ್ಯೂಸ್ಟನ್ ಇರ್ಬೋದು, ಅಥವಾ ಆಸ್ಟಿನ್ ಇರ್ಬೋದು, ಅಲ್ಲಿಂದ ಲೋಕಲ್ ಎಷ್ಟು ಎಂಟ್ರಿ ಬಂದಿರುತ್ತೆ ಅವ್ರದ್ದು ಫಿಲ್ಮ್ ಸಬ್ಮಿಷನ್ ಆದ್ಮೇಲೆ those films will be played in the ಮನರಂಜನೋತ್ಸವ ತರ ಮಾಡ್ಬಿಟ್ಟು we will play all those movies. ಅಲ್ಲಿ ಲೋಕಲ್ ಜಡ್ಜಸ್ ಅದನ್ನ ಜಡ್ಜ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಜನ ಮೂವಿಗಳನ್ನ ನೋಡಿದವರು ದೇ ಕ್ಯಾನ್ ಆಲ್ಸೋ ಸಬ್ಮಿಟ್ ಆನ್ಲೈನ್ ಕ್ರಿಟಿಕ್ಸ್ ಆರ್ ಆನ್ಲೈನ್ ರೇಟಿಂಗ್ ದೇ ಕ್ಯಾನ್ ಡು. ಆ ತರ ಅದರ ಮೇಲೆ ವಿ ವಿಲ್ ಗಿವ್ ದ ಅವಾರ್ಡ್ಸ್ ಫಾರ್ ದ ಕ್ರಿಟಿಕ್ಸ್ ಅವಾರ್ಡ್ಸ್. ಬಟ್ ಜಡ್ಜಸ್ ಅವಾರ್ಡ್ ಬಂದು ಈಗ ಏನಾಗುತ್ತೆ ಅಂದ್ರೆ, ಪ್ರತಿ ಸಿಟಿಯಿಂದ ಒನ್ಸ್ ದ critics awards and the judges make a decision, only 2 teams will move forward to the final judges award. ಅಂದ್ರೆ ಈಗ ಡ್ಯಾಲಸ್ ಇಂದ 2 ಇರ್ಬೋದು, ಅಥವಾ ಆಸ್ಟಿನ್ ಇಂದ 2, ಹ್ಯೂಸ್ಟನ್ ಇಂದ 2, ಆ ತರ 2 ಅಥವಾ 3 ಡಿಪೆಂಡಿಂಗ್ ಆನ್ ನಂಬರ್. ಯೂಶಲಿ ವಿ ಆರ್ ಸೇಯಿಂಗ್ 3. I think if the number increases then we may change that, but at least at this point in time what we are saying ಅಂದ್ರೆ 3 ಟೀಮ್ಸ್ ಪ್ರತಿ ಸಿಟಿ ಇಂದ ಫೈನಲ್ ರೌಂಡ್ ಗೆ ಹೋಗ್ತದೆ. ಅಲ್ಲಿ ಜಡ್ಜಸ್ ಅವಾರ್ಡ್ ಬರುತ್ತೆ. Sorry to interrupt you, Nattu. So let me understand this very well. First is critics award. ಅಂದ್ರೆ ನಿಮ್ 9 ಎಂಟ್ರಿ ಬಂದಿದ್ರೆ ಒಂದ್ ಸಿಟಿಯಿಂದ, ಆ 9 ಎಂಟ್ರಿನ ಆ ಸಿಟಿನಲ್ಲಿ ಇರುವಂತ ಕ್ರಿಟಿಕ್ಸ್ ಅಂದ್ರೆ ಜನ ವೋಟ್ ಮಾಡಿ ಅದರಲ್ಲಿ ಟಾಪ್ 3 ಸೆಲೆಕ್ಟ್ ಮಾಡಿ ಅದನ್ನ ಜಡ್ಜಸ್ ಕೊಡ್ತಾರೆ ಹೊರತು ನಾಟ್ ಆಲ್ ದ 9 will go to the judges. Am I right? ಕರೆಕ್ಟ್. ಅಂದ್ರೆ ಈಗ ಲೋಕಲ್ ಇದ್ರಲ್ಲಿ ಕೂಡ ಜಡ್ಜಸ್ ಇರ್ತಾರೆ. ಈಗ ಹೇಗೆ ಅಂತಂದ್ರೆ, ಹ್ಯೂಸ್ಟನ್ನಿಗೆ ಆಸ್ಟಿನ್ ಇಂದ ಜಡ್ಜಸ್ ಬರ್ತಾರೆ, ಯಾಕೆಂದ್ರೆ ವಿ ವಾಂಟ್ ಟು ಅವಾಯ್ಡ್ ದಟ್ ಬಯಾಸ್, ರೈಟ್? ಈಗ ಆಸ್ಟಿನ್ ಅವ್ರು ಬಂದ್ಬಿಟ್ಟು ಹ್ಯೂಸ್ಟನ್ ನಲ್ಲಿ ನಡೆಯುವಂತ ಒಂದು ಮನೋರಂಜೋತ್ಸವದಲ್ಲಿ ಜಡ್ಜ್ ಮಾಡಿ ದೇ ವಿಲ್ ಡಿಸೈಡ್ ವಿಚ್ ಆರ್ ದ 3 ವಿಚ್ ವಿಲ್ ಗೋ ಫಾರ್ವರ್ಡ್ ಅಂತ ಹೇಳಿ. ಅದರಲ್ಲಿ ಈಗ ಕ್ರಿಟಿಕ್ಸ್ ಅವಾರ್ಡ್ ಅಲ್ಲೂ ವಿ ಹ್ಯಾವ್ ಲಾಟ್ ಆಫ್ ಅವಾರ್ಡ್ಸ್. ಅದ್ರ ಏನಂದ್ರೆ, ಈಗ ಬೆಸ್ಟ್ ಮೇಲ್ ಆಕ್ಟರ್ ಅಥವಾ ಆಕ್ಟರ್, ಅಂಡ್ ದೆನ್ ಬೆಸ್ಟ್ ಆಕ್ಟರ್ಸ್ ಇದೆ, ಬೆಸ್ಟ್ ಫಿಲ್ಮ್ ಇದೆ, ಮತ್ತೆ ಬೆಸ್ಟ್ ಡೈರೆಕ್ಟರು, ಸಪೋರ್ಟಿಂಗ್ ಆಕ್ಟರು, ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸು, ಬೆಸ್ಟ್ ವಿಲನ್ನು, ಬೆಸ್ಟ್ ಕಮಿಡಿಯನ್ನು, ಬೆಸ್ಟ್ ಡೈಲಾಗು, ಅಂಡ್ ಮತ್ತೆ ಬೆಸ್ಟ್ ಸ್ಕ್ರೀನ್ ಪ್ಲೇ, ಇವೆಲ್ಲ ಇದೆ. ಸೊ ಮುಕುಂದ್, ಡು ಯು ವಾಂಟ್ ಟು ಟಾಕ್ ಅಬೌಟ್ ದ ಜಡ್ಜಸ್ ಅವಾರ್ಡ್? No, I think you pretty much covered that. So just like the critics awards, we will have the judges awards as well. Again, they are like best film, best director, best actor. I mean, I can just read out from here, or you can look up on the website, because in the interest of everybody's time, I think you can look it up on the website. Adaragella hakidada. So ಅದರಿಂದ judges, I think Nattu ನೀ ಎಲ್ಲ ಚೆನ್ನಾಗಿ ಕವರ್ ಮಾಡಿ. I think what applies here applies there as well, and we're trying to get the best judges we can. Obviously, current situation ದಿಂದ ವಿಚಾರ ಮಾಡ್ಬೇಕಾಗ್ತದಕ್ಕೆ ಯಾರು ಬರ್ತಾರೆ, ಯಾರು ಬರುವುದಿಲ್ಲ, ಅದೆಲ್ಲ ನಾವು ನೋಡ್ತೀವಿ. But at this time, the judges award would be pretty similar, where we will try to get the best, and then
there are different judges awards as well. Perfect. One point ಅಂದ್ರೆ ಅದೇ ಈಗ ಜಡ್ಜಸ್ ಅವಾರ್ಡ್ಗೆ ವಿ ಆರ್ ಪ್ಲಾನಿಂಗ್ ಟು ಗೆಟ್ ಸೆಲೆಬ್ರಿಟಿ ಜಡ್ಜಸ್ ಆಲ್ರೆಡಿ. ಪ್ರಶಾಂತ್ ಆಲ್ರೆಡಿ ಮಾತಾಡಿದ್ದಾರೆ, ಕೆಲವರು ಹೋಲ್ಡ್ ಆನ್ ಸೀಕ್ರೆಟ್ ಬಿಟ್ಬಿಡ್ಬೇಡಿ, ನಾವೀಗ ಜಡ್ಜ್ ಹೆಸರು ಹೇಳೋದಿಲ್ಲ. Pradeep, are we ready to show one of our judges now? ನಮ್ಮ ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಒಬ್ಬ ಜಡ್ಜ್ ನ ನಾವೇ ಕರ್ಕೊಂಡ್ ಬರ್ತಾ ಇದೀವಿ. ಅವ್ರು ಯಾರು ಏನು ಅನ್ನೋದನ್ನ ಈಗ ನೀವು ನೋಡ್ತೀರಾ ಕೆಲವೇ ಕ್ಷಣಗಳಲ್ಲಿ. Countdown begins. ಪ್ರೀತಿಯ ಟೆಕ್ಸಸ್ ಕನ್ನಡಿಗರಿಗೆ ನಿಮ್ಮ ಸುಮನ್ ನಗರ್ಕರ್ ಮಾಡೋ ನಮಸ್ಕಾರಗಳು. ಆಸ್ಟಿನ್ ಕನ್ನಡ ಸಂಘ ಈಗ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಅದೇನ್ ಗೊತ್ತಾ? ಟೆಕ್ಸಸ್ ಆದ್ಯಂತ ಕನ್ನಡ ಕಿರುಚಿತ್ರೋತ್ಸವ. ನಿಮ್ಮ ತಲೆಯಲ್ಲಿ ಸಾಕಷ್ಟು ಕಥೆಗಳು ಓಡ್ತಿರ್ಬೋದಲ್ಲ, ಆ ಕಥೆಗಳನ್ನ ಕಿರುಚಿತ್ರವನ್ನಾಗಿ ಮಾಡಿ ಆಸ್ಟಿನ್ ಕನ್ನಡ ಸಂಘಕ್ಕೆ ಕಳಿಸಿ. ಆ ಕಿರುಚಿತ್ರಗಳನ್ನ ನೋಡೋಕೆ ನಾನು ಕಾಯ್ತಾ ಇರ್ತೀನಿ. ಈ ನಿಮ್ಮ ಪ್ರತಿಭೆಯನ್ನ ಪ್ರದರ್ಶಿಸೋಕೆ ಇದೊಂದು ಒಳ್ಳೆ ಅವಕಾಶ. ಸೊ ಈ ಚಾನ್ಸ್ ನ ಖಂಡಿತ ಮಿಸ್ ಮಾಡ್ಬಿಡಿ. ಬೇಗ ಒಂದು ಕಿರುಚಿತ್ರ ಮಾಡಿ ಕಳಿಸಿ. Thank you. So Suman Nagarkar is already onboarded as one of the judges for the Texas Kannada Short Film Festival. Yeah, that's great. So ವರ್ಷ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ನಿಮಗೆ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದ್ರೆ ನೀವು ಖಂಡಿತ ನಮ್ಮ ವೆಬ್ಸೈಟ್ಗೆ ಹೋಗಿ ಯಾವ ಯಾವ ಕ್ಯಾಟಗರೀಸ್ಗೆ ಅವಾರ್ಡ್ ಸಿಗುತ್ತೆ, ಪಾಯಿಂಟ್ ಸಿಸ್ಟಮ್ ಇದೆಯಾ ಅಂತ ವರ್ಷ ಅವ್ರು ಕೇಳಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬೆಸ್ಟ್ ಆಕ್ಟರ್ ನಲ್ಲೂ ಪಾಯಿಂಟ್ ಸಿಸ್ಟಮ್ ಏನಾದ್ರು ಇದೆಯಾ ಅಂತ ಕೇಳಿದ್ದಾರೆ. ನಟ್ಟು ಅವರೇ, ಮುಕುಂದ್ ಅವರೇ, ಡು ವಿ ಹ್ಯಾವ್ ಎನಿ ಪಾಯಿಂಟ್ ಸಿಸ್ಟಮ್ ಇನ್ ಇವ್ಯಾಲ್ಯೂಯೇಟಿಂಗ್ ದೀಸ್ ಆರ್ಟಿಸ್ಟ್ಸ್? ಆರ್ ವಿ ಯೂಸಿಂಗ್ ಎನಿ ಪಾಯಿಂಟ್ ಸ್ಕೇಲ್ ಆರ್ ಡು ಯು ನೋ ವಾಟ್ ಫಾರ್ಮ್ಯಾಟ್ ಆರ್ ವಿ ಗೋನ್ ಟು ಯೂಸ್? ಅಂದ್ರೆ ಪಾಯಿಂಟ್ ಸಿಸ್ಟಮ್ ಇರುತ್ತೆ, ನಾವು ಅದನ್ನ ಇನ್ನೂ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿಲ್ಲ. ಸೊ ಒನ್ಸ್ ವಿ ಡಿಸೈನ್ ಇಟ್, ಅದ್ರದ್ದು ಡೀಟೇಲ್ಸ್ ನ ಎಲ್ಲರ ಜೊತೆ ಶೇರ್ ಮಾಡ್ತೀವಿ. Excellent, excellent. Thank you. This is there. Like we were talking about, what are the different categories of different awards within the judge awards or critic awards. So you know where the focus is. Best director, best actor, best villain, all that supporting actor, story, so adar takkang points haaktivi now, and adar takkang nim points mele whoever obviously gets the most points gets the award. ಆಸಮ್. ನಮ್ಮ ಚಾಟ್ ವಿಂಡೋನಲ್ಲಿ ಪ್ರಶ್ನೆಗಳು ಬರ್ತಾ ಇದೆ, ಇನ್ನು ಕೆಲವು ಪ್ರಶ್ನೆಗಳಿದೆ. ನಮ್ಮ ಹತ್ರ 15 ನಿಮಿಷ ಬಾಕಿ ಇದೆ. ಸೊ ಲೆಟ್ಸ್ ಗೋ ಹೆಡ್ ಅಂಡ್ ಕವರ್ ಆಲ್ ದೋಸ್ ಕ್ವೆಶ್ಚನ್ಸ್ ಒನ್ ಬೈ ಒನ್. ಗೆಳೆಯರೆ, ನಿಮಗೆ ಪ್ರಶ್ನೆ ಅಂತಿದ್ರೆ ಟಕ್ ಅಂತ ನೀವು ಚಾಟ್ ವಿಂಡೋನಲ್ಲಿ ಹಾಕ್ಬಿಡಿ. ಆ ಪ್ರಶ್ನೆ ನಾನು ಕೇಳೋಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ ಇದೆ, ಕ್ಯಾನ್ ದಿ ಆರ್ಟಿಸ್ಟ್ ಬಿ ಟೀನೇಜರ್ಸ್ and will it have to be completely in Kannada? ಯಾಕೆಂದ್ರೆ ನಾವು ಟೆಕ್ಸಸ್ ಅಲ್ಲಿ ಕೂತ್ಕೊಂಡು ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದೀವಿ, ಕನ್ನಡ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ. ಮಕ್ಕಳೆಲ್ಲ ಪ್ಯೂರ್ ಕನ್ನಡ ಮಾತಾಡ್ತಾರೆ ಅಂತ ನಮ್ಮ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಈ ಸಿಚುವೇಶನ್ ನಲ್ಲಿ. ಸೊ ಡಾಕ್ಟರ್ ಅಮರ್ನಾಥ್ ಅವರೇ, ಸುನಿಲ್ ಅವರೇ, ನೀವೇನ್ ಹೇಳ್ತೀರಾ? ಮಕ್ಕಳನ್ನ ಹೇಗೆ ಇನ್ವಾಲ್ವ್ ಮಾಡೋದು? ಪ್ಯೂರ್ ಕನ್ನಡ ಮಾತಾಡ್ಬೇಕಾ ಹೇಗೆ? ಡಾಕ್ಟರ್ ಅಮರ್ನಾಥ್ ಅವರೇ, ನೀವ್ ಹೇಳಿ. ನಮಸ್ಕಾರ. ಇಲ್ಲ, ಇದು ಕನ್ನಡ ಭಾಷೆ ಒಂದು ಉತ್ಸವ. ಸೊ ವಿ ಡೂ ಎಕ್ಸ್ಪೆಕ್ಟ್ ಕನ್ನಡ ಮೀಡಿಯಂ ಅಲ್ಲಿ ಮಾತಾಡಬೇಕು ಅಂತ. ಬಟ್ ಯಾವ ಪರ್ಸೆಂಟೇಜ್ ಅಲ್ಲಿ ಮಾತಾಡಬೇಕು? ಫುಲ್ ಫಿಲ್ಮ್ 20 minutes ಅಲ್ಲಿ ಅಟ್ಲೀಸ್ಟ್ 50% ಆಫ್ ದ ಡೈಲಾಗ್ಸ್ ಆಗ್ಲಿ ಕನ್ನಡದಲ್ಲಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಇನ್ನೊಂದು ಇಂಗ್ಲಿಷ್ ಅಲ್ಲೂ ಮಾತಾಡ್ಬೋದು, ಅಲ್ಲಿ ಇಲ್ಲಿ ನಾವೆಲ್ಲ ಮಾತಾಡ್ತೀವಲ್ಲ ಹಾಗೆ ಇಂಗ್ಲಿಷ್ ಪದಗಳು ಯೂಸ್ ಮಾಡ್ತೀವಿ, ಯಾರು ಅಚ್ಚ ಕನ್ನಡದಲ್ಲಿ ಮಾತಾಡಲ್ಲ. ಸೊ ಸರ್ಟನ್ ಪರ್ಸೆಂಟೇಜ್ ಆಫ್ ಡೈಲಾಗ್ಸ್ ನ ಇಂಗ್ಲಿಷ್ ಅಲ್ಲಿ ಇದ್ರೆ ಅದು ಆಗ್ಬೋದು ಅನ್ಸುತ್ತೆ. ಸುನಿಲ್? ಕರೆಕ್ಟ್. ಐ ಥಿಂಕ್ ಅಮರ್ನಾಥ್ ಅವ್ರು ಚೆನ್ನಾಗಿ ಹೇಳಿದ್ರು. ದ ಕಾಂಟೆಕ್ಸ್ಟ್ ಆಫ್ ದ ಮೂವಿ, ನಿಮ್ದು ಸ್ಟೋರಿ ಲೈನ್ ಹೇಗಿರುತ್ತೆ, ನಿಮ್ ಸ್ಟೋರಿನಲ್ಲಿ ಹೆಂಗ್ ಕ್ಯಾರೆಕ್ಟರ್ಸ್ ಬರ್ತಾರೆ, ಅದ್ರ ಪ್ರಕಾರನೂ ನೀವು ಅದನ್ನ ಅಳವಡಿಸ್ಕೊಂಡು ಹೋಗ್ಬೋದು ನಿಮ್ಮ ಮೂವಿನಲ್ಲಿ. 100% ಕನ್ನಡ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ದಟ್ ವಿ ಆಲ್ ನೋ. ಅದಕ್ಕೆ ದ ಟೀಮ್ ಹ್ಯಾಸ್ ಗಿವನ್ ಫ್ಲೆಕ್ಸಿಬಿಲಿಟಿ ಇನ್ ಟರ್ಮ್ಸ್ ಆಫ್ ಸ್ವಲ್ಪ ಬೇರೆ ಲ್ಯಾಂಗ್ವೇಜಸ್. ಇವಾಗ ಕ್ಯಾರೆಕ್ಟರ್ ಅಲ್ಲಿ ಬಂದ್ಬಿಟ್ಟು, ಇಫ್ ದ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಇಸ್ ಎ ಫಾರಿನ್ ಲ್ಯಾಂಗ್ವೇಜ್ ಪರ್ಸನ್, ನೀವು ಯೂಸ್ ಮಾಡ್ಬೇಕಾಗುತ್ತೆ. ಆತರ ನಿಮ್ ಕಾಂಟೆಕ್ಸ್ಟ್ ಅಲ್ಲಿ ನಿಮ್ ಡೈಲಾಗ್ಸ್ ಆಸ್ ವೆಲ್ ಆಸ್ ನಿಮ್ಮ ಸೀನ್ಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಅಲ್ಲಿ ಹೆಂಗ್ ಬರ್ತಾ ಇದೆ ಅದ್ರ ಪ್ರಕಾರ ಯೂಸ್ ಮಾಡ್ಕೋಬಹುದು. ಬಟ್ ಲೈಕ್ ಅಮರ್ನಾಥ್ ಅವ್ರು ಹೇಳ್ದಂಗೆ, ದ ಪ್ರೈಮರಿ ಇಂಟೆಂಟ್ ಇಸ್ ಟು ಪ್ರಮೋಟ್ ಕನ್ನಡನ ಆದಷ್ಟು ಉಳಿಸಿ ಬೆಳೆಸಿ ಮುನ್ನಡೆಸಬೇಕು ಅಂತ ಒಂದು ಪ್ರೋಗ್ರಾಮ್ ಇದೆ. ಸೊ ಮೆಜಾರಿಟಿ ಆಫ್ ಇಟ್ ಹ್ಯಾಸ್ ಟು ಬಿ ಅ ಕನ್ನಡ ಬೇಸ್ಡ್ ಕಾನ್ಸೆಪ್ಟ್.
Perfect. Thank you very much. ಇದೇ ಆಪರ್ಚುನಿಟಿ ತಗೊಂಡು ನಾವು ಸ್ವಲ್ಪ ಮಕ್ಳಿಗೆ ಕನ್ನಡ ಹೇಳ್ಕೊಟ್ಟಂಗೂ ಆಗತ್ತೆ. Very true. ಸೊ ಪ್ರಶಾಂತ್, ನಿಮ್ಮ ಹತ್ರ ಒಂದು ಪ್ರಶ್ನೆ. ಆರ್ ದೇರ್ ಎನಿ ಲೊಕೇಶನ್ ಕನ್ಸ್ಟ್ರೈನ್ಸ್ ಇನ್ ಶೂಟಿಂಗ್, ಅಥವಾ ಭಾರತದಲ್ಲಿ ಕೂಡ ನಾವು ಶೂಟ್ ಮಾಡಿ ಅದನ್ನ ಇಲ್ಲಿ ತಗೊಂಡ್ಬರ್ಬೋದಾ? ಫ್ಯೂ ಸೀನ್ಸ್ ಕ್ಯಾನ್ ಇಟ್ ಬಿ ಶಾಟ್ ಇನ್ ಇಂಡಿಯಾ, ಅಥವಾ ಫುಲ್ ಫ್ಲೆಡ್ಜ್ಡ್ ಟೆಕ್ಸಸ್ ಮಣ್ಣಲ್ಲೇ ನಾವು ಶೂಟ್ ಮಾಡ್ಬೇಕಾ? ದಟ್ ಸ್ಕ್ರಿಪ್ಟ್ ಆ ತರ ಬರೆಯೋದು ಲಿಟ್ರಲಿ ಇಂಪಾಸಿಬಲ್. ಪೇರೆಂಟ್ಸ್ ಅಲ್ಲಿ ಇರ್ತಾರೆ, ಇಲ್ಲ ಕೆಲವು ಸ್ಟೋರಿ, ಎಷ್ಟೊಂದು ಸ್ಕ್ರಿಪ್ಟ್ಸ್ ಇಂಡಿಯಾದಿಂದನೇ ಶುರು ಆಗುತ್ತೆ. ಬಟ್ ಯಾ, ಲೊಕೇಶನ್ ಇಲ್ಲೇನೆ ಶೂಟ್ ಮಾಡಬೇಕು ಅನ್ನೋದೇನಿಲ್ಲ. ಮೆಜಾರಿಟಿ ಆಫ್ ಸೇ ಅರೌಂಡ್ 50% ಇಲ್ಲಿ ಶೂಟ್ ಮಾಡಿದ್ರೆ ಚಂದ. ಬಟ್ ದೇರ್ ಇಸ್ ನೋ ಕನ್ಸ್ಟೆಂಟ್ ಆಸ್ ಇಟ್ ಇಸ್. ಬಟ್ ಓನ್ಲಿ ದ ಥಿಂಗ್ ಇಸ್ ಇಟ್ ಶುಡ್ ಬಿ ಟೆಕ್ಸಸ್ ಬೇಸ್ಡ್ ಆರ್ಟಿಸ್ಟ್ ಆಕ್ಟ್ ಮಾಡಿರ್ಬೇಕು. ಲೊಕೇಶನ್ ಇಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇಸ್ಡ್ ಆನ್ ದೇರ್ ಸ್ಕ್ರಿಪ್ಟ್. ಅದು ಕನ್ಸ್ಟೆಂಟ್ ಅನ್ನೋದೇನಿಲ್ಲ. ಸೊ ದಟ್ ಶುಡ್ ಬಿ ಗುಡ್. Yeah, Prashant made an excellent comment. It has to be Texas-based people, right? Artists. It can be shot anywhere, and that's what Prashant was saying, and I echo the same thing too. Thank you, Ravi. Texas-based artist. Okay, ಅರ್ಥ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಪ್ರಶ್ನೆಗಳು ಬರೋದು ಸ್ವಲ್ಪ ಸ್ಟಾಪ್ ಆಗಿದೆ. ದಯವಿಟ್ಟು ನಿಮ್ಮ ಹತ್ರ ಪ್ರಶ್ನೆ ಇದ್ರೆ, we have another 13 more minutes. Please go ahead and punch in your questions and we will ask those questions right away. I want to ask a question to Lokesh. Lokesh, ನಿಮ್ಮ ಹತ್ರ ನಾನು ಬರ್ತಾ ಇದ್ದೀನಿ ಇವಾಗ. ಶಾರ್ಟ್ ಫಿಲ್ಮ್ ಬಂದಾಯ್ತು, ಅದನ್ನ ನಾವು ಜಡ್ಜಸ್ ಅದನ್ನ ನೋಡಾಯ್ತು, ಸ್ಕ್ರೀನ್ ಮಾಡಾಯ್ತು, ರೆಡ್ ಕಾರ್ಪೆಟ್ ಕೊಟ್ಟಾಯ್ತು, ಎಲ್ಲ ಮುಗೀತು. ವಾಟ್ ನೆಕ್ಸ್ಟ್ ಲೋಕೇಶ್? ಈ ಮೂವಿ, ಈ ನಮ್ಮ ಶಾರ್ಟ್ ಫಿಲ್ಮ್ ನ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತಗೊಂಡೋಗ್ಬೋದು? ಎಲ್ಲೆಲ್ಲ ಅದನ್ನ ಸ್ಕ್ರೀನ್ ಮಾಡಬಹುದು? ನಮ್ಮ ಈ ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸರ್ಸ್ಗಾಗ್ಲಿ ಡೈರೆಕ್ಟರ್ಸ್ಗಾಗ್ಲಿ ಯಾವ ರೀತಿಯಾದಂತ ನಾವು ಪ್ರೋತ್ಸಾಹ ಕೊಟ್ಟು ಯಾವ ಪ್ಲಾಟ್ಫಾರ್ಮ್ ತಗೊಂಡೋಗ್ಬೋದು? ಐ ನೋ ಯು ಹ್ಯಾವ್ ಸಮ್ ಗ್ರೇಟ್ ಪಾಯಿಂಟ್ಸ್ ಟು ಶೇರ್ ವಿತ್ ಅಸ್. ಪ್ಲೀಸ್ ಗೋ ಅಹೆಡ್. ಓಕೆ, ಗುಡ್ ಕ್ವಶನ್. ಸೊ ಬೇಸಿಕಲಿ ಎಷ್ಟೊಂದು ಜನ ಹೇಳ್ತಾರಲ್ಲ, ಮೂವಿ ಮಾಡೋದು ಎಷ್ಟು ಕಷ್ಟನೋ, ಮೂವಿನ ಅದನ್ನ ತೆರೆ ಮೇಲೆ ತರೋದು ಅದಕ್ಕೆ ಡಬಲ್ ಅಷ್ಟು ಕಷ್ಟ ಅಂತಾರಲ್ಲ. ಅದೇ ರೀತಿ ಈಗ ನಿಮ್ದು ಟ್ಯಾಲೆಂಟ್ ಈಗ ಶೋಕೇಸ್ ಆಗಿ, ನಿಮ್ದು ಶಾರ್ಟ್ ಮೂವೀಸ್ ಆಗಲಿ, ಡಾಕ್ಯುಮೆಂಟ್ರೀಸ್ ಆಗಲಿ, ಎನಿಥಿಂಗ್ ಫುಲ್ ಫ್ಲೆಡ್ಜ್ ಮೂವಿ ಆಗಲಿ, ಅದನ್ನೀಗ ನೀವು ಈಗ ಫಸ್ಟ್ ಪ್ರೈಸೇ ಬಂದಿರ್ಬೋದು, ಅಥವಾ ತುಂಬಾ ಅಪ್ರಿಸಿಯೇಷನ್ ಕಾಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ಅದನ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಆಬ್ವಿಯಸ್ಲಿ ಎಕ್ಸಿಬಿಟರ್ಸ್ ಆಗಲಿ, ಇದನ್ನ OTT ಪ್ಲಾಟ್ಫಾರ್ಮ್ ಆಗಲಿ, ಅದರಲ್ಲಿ ಅದಂದೇ ಆದ ಚಾಲೆಂಜಸ್ ಇರುತ್ತೆ. ಈಗ ದೊಡ್ಡ ದೊಡ್ಡ ಮೂವಿ ಮೇಕರ್ಸೇ ಆಗಲಿ, ಈಗಿರೋ ಕರೆಂಟ್ ಪ್ಯಾಂಡಮಿಕ್ ಕಂಡೀಷನ್ಗೆ ಮೋಸ್ಟ್ ಆಫ್ ದಮ್ ದೇ ಆರ್ ಗೋಯಿಂಗ್ ವಿತ್ OTT ಪ್ಲಾಟ್ಫಾರ್ಮ್. ಬಟ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಈಗ ನಮ್ದು ಆಗೋಗಿದೆ, ಹಂಗೆ ಹಾಕ್ಬೇಕು ಅಂತ ಅಷ್ಟು ಈಸಿ ಏನೂ ಇಲ್ಲ. ಬಟ್ ಅದ್ರ ಪರವಾಗಿ ಈಗ ಅದೇ ತರದ್ದು ಮೂವಿ ಇಂಡಸ್ಟ್ರಿಯಲ್ಲಿ ಆ ತರ ಎಷ್ಟೊಂದು ಜನ ಚಾಲೆಂಜ್ ಇರೋರು ಒಂದು ಗ್ರೂಪ್ ಮಾಡಿ ಫಿಲ್ಮ್ ಮೇಕರ್ ಯುನೈಟೆಡ್ ಕ್ಲಬ್ ಅಂತ ಒಂದು ಮಾಡಿದ್ದಾರೆ, ವಿಚ್ ಇಸ್ ಎ ಪವನ್ ಕುಮಾರ್, ನಿಮ್ಗೆ ಗೊತ್ತಿರಂಗೆ ಲೂಸಿಯಾ, ಯೂಟರ್ನ್ ಎಷ್ಟೊಂದು ಫಿಲಮ್ ಮಾಡಿದ್ದಾರೆ. ಅವ್ರೀಗ ಒಂದು ಅದೇ ತರ OTT ತರನೇ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಫಿಲ್ಮ್ ಮೇಕರ್ ಯುನೈಟೆಡ್ ಕ್ಲಬ್ ಅಂತ. ಇದರಲ್ಲಿ ಇದೇ ತರ ನಮ್ ಟೆಕ್ಸಸ್ ಫಿಲಮ್ ಯೂನಿಟ್ ಕ್ಲಬ್ ತರನೇ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಯಾರು SME ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಫೋಟೋಗ್ರಫಿ, ಮ್ಯೂಸಿಕ್ ಎಲ್ಲಾ ಕಡೆಯಿಂದ ಕ್ಲಬ್ ಆಗಿ ಒಂದು ಕ್ಲಬ್ ತರ ಮಾಡಿ, ನಿಮ್ದು ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ರೆ, ಆ ವೆಬ್ಸೈಟು ನಾನು ಶೇರ್ ಮಾಡ್ತೀನಿ, ಅಲ್ಲಿ ಹೋಗಿ ಹಾಕಿದ್ರೆ ನಿಮ್ ಕಾಂಟೆಂಟ್ಗೆ ತುಂಬಾ ಇನ್ನೂ ಫೈನ್ ಟ್ಯೂನ್ ಮಾಡಿ ದೇ ದೆಮ್ಸೆಲ್ಫ್ ವಿಲ್ ಸ್ಪಾನ್ಸರ್ ಅಂಡ್ ಅಪ್ಲೋಡ್ ದಟ್ ಆಸ್ ಅ ಮೂವಿ. ಅಂಡ್ ನಾಟ್ ಓನ್ಲಿ ದಟ್, ಈವನ್ ದಟ್ ವಿಲ್ ಬಿ ಸಬ್ಸ್ಕ್ರೈಬ್ ಟು ಆಲ್ ಓವರ್ ದ ವರ್ಲ್ಡ್. ನೀವು ಈಗ ಹೋಗಿ ನಾ ವೆಬ್ಸೈಟ್ ನ ಕಳಿಸ್ತೀನಿ, ನೀವು ನೋಡಿ ಅದರಲ್ಲಿ ಎಷ್ಟು ಜನ ಡಾಕ್ಯುಮೆಂಟ್ರಿ ಆಗಲಿ, ಮೆಸೇಜ್ ಬೇಸ್ಡ್ ಶಾರ್ಟ್ ಮೂವೀಸ್ ಆಗಲಿ, 10 ನಿಮಿಷದ ಮೂವಿನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಫ್ರೀ ಆಫ್ ಕಾಸ್ಟ್ ಹೋಗ್ಲಿ, ಬರೀ ಫಂಕ್ಷನಲ್ ಕಾಸ್ಟ್ ಆಗುತ್ತೆ ಅಷ್ಟೇ ಹೊರತು ಆ ಪ್ಲಾಟ್ಫಾರ್ಮ್ಗೆ ಸಪೋರ್ಟ್ ಆಗೋ ತರ, ಮತ್ತೆ ನಿಮ್ಗೂ ಒಂದು ಎಕ್ಸ್ಪೋಜರ್ ಸಿಗುತ್ತಲ್ಲ, ನೀವು ರಿಯಲಿ ಟ್ಯಾಲೆಂಟೆಡ್ ಇದ್ರಲ್ಲಿದ್ರೆ ದೇ ವಿಲ್ ಆಲ್ಸೋ ಪ್ರಮೋಟ್ ಯು ಟು ದಟ್ ಫೀಲ್ಡ್. Excellent. Thank you, Lokesh. So it's a very, very good opportunity for all the movie makers. So registrations innu open ide, Jan 30th tanka open agide. So go ahead, register yourself. You never know where your movie will be screened. Yes. By the end of next year, you never know that. So go ahead and screen it. Innu kelavu prashnegalu bandide. So Prashant, I'd like you to answer this question. So namma Texas Short Film Festival nalli can we play films that were made a few months ago? Andre, for example, say April alle ಒಂದು ಶಾರ್ಟ್ ಮೂವಿ ನಾವು ಶೂಟ್ ಮಾಡಿ ಮುಗಿದೋಗಿದೆ, ಅದನ್ನ ನಾವು ತಂದು ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ
ಪ್ರೆಸೆಂಟ್ ಮಾಡಬಹುದಾ? ಪ್ರೆಸೆಂಟ್ ಮಾಡಿದ್ರೆ will it be qualifying for the short film festival, or will there be different kind of protocol we will follow for such films? So basically, unfortunately, no. So ನಾವು ಹೇಳಿದ್ದು ಗೈಡ್ಲೈನ್ಸ್ ಪ್ರಕಾರ ಮೂವಿ ಹ್ಯಾಸ್ ಟು ಬಿ ಶಾರ್ಟ್ ಆಫ್ಟರ್ ದ ರಿಜಿಸ್ಟ್ರೇಷನ್ ಅಂತ. ಸೊ ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ಫಾರ್ ದಟ್. ಯಾಕಂದ್ರೆ ನಮಗೆ ಅಂಟಿಲ್ ವಿ ಡೂ ದಿಸ್ ರೆಡ್ ಕಾರ್ಪೆಟ್, ವಿ ಡು ನಾಟ್ ವಾಂಟ್ ದಿಸ್ ಮೂವಿ ಟು ಬಿ ಪ್ಲೇಡ್ ಯೂಟ್ಯೂಬ್ ಎನಿವೇರಿಯನ್ಸ್ ಆ ಥರ ಮಾಡಬೇಕು ಅನ್ನೋದು ಇಲ್ಲ, ಆ ಥರ ಮಾಡಬಾರ್ದು ಅನ್ನೋದಕ್ಕೆ. ಸೊ ಇಟ್ ಶುಡ್ ಬಿ ಆಫ್ಟರ್ ದ ರಿಜಿಸ್ಟ್ರೇಷನ್. ಬಟ್ we opened the registration from for Austin last year ಮಾಡಿದ್ದು, ಅದೇ ಈ ಇಯರ್ ಮಾರ್ಚ್ ಇಂದಾನೆ ಮಾಡಿದ್ದು. If they are doing some preparation after registration, that is fine, but not like ಯಾವ್ದೋ ವರ್ಷ ಮಾಡಿದ್ದು ಆ ಟೈಪ್ ಇಟ್ ಇಸ್ ನಾಟ್ ಅಲೌಡ್. ರವಿ ಅವರೇ, ಅಮರ್ನಾಥ್ ಅವರೇ, ಅನ್ನೋರ ಏನಾರು ಆಡ್ ಮಾಡ್ತೀರಾ? I can speak to that, Prashant. Yes, that is very much basically to be fair. We need to make it fair for people who are coming after registration. I understand actually Austin, actually we have already done one of this, like a knowledge share session in Ganesh house sometime in March or February, March time similarly. I know, like, you were already, like excited and did some movies already. Unfortunately, because there is so many new entries coming in, and we also moved the dates. Just to be fair for everybody, we had to open only that window from June 31st to, January 31st to June 30th. Thank you Ravi ಅವರೇ. So let me reiterate a few points here. ಈ ಕ್ಷಣದಲ್ಲಿ ಒಂದು ವಿಷಯ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. January 30th ವರೆಗೂ registrations are still open. So ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಥಾಟ್ ಇದ್ದು ಅದನ್ನ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ರೆ, go ahead and register yourself. Register ಮಾಡಿ, then you can start thinking. There is so much of help that is available right now. There's so much of knowledge sessions that are going to happen. Pradeep, I wanted to ask you about one thing. What are the rest of the webinars that we are planning to do? ಮುಂದೆ ಯಾವ್ದು ಬರ್ತಾ ಇದೆ, ಯಾವ ಡೇಟ್ಸ್ ಕನ್ಫರ್ಮ್ ಆಗಿದೆಯಾ ಇಲ್ವಾ? ಸೊ ಅದರ ಬಗ್ಗೆ ಸ್ವಲ್ಪ ಹೇಳಿ. ಯಾವ ರೀತಿಯಾದ ವೆಬಿನಾರ್ಸ್ ನಾವು ಪ್ಲಾನ್ ಮಾಡ್ತಾ ಇದೀವಿ, ಹೇಗೆಲ್ಲ ನಾವು ನಮ್ಮ ಪಾರ್ಟಿಸಿಪೆಂಟ್ಸ್ಗಾಗ್ಲಿ ಬೇರೆಯವ್ರಿಗಾಗ್ಲಿ ಹೇಗೆ ಹೆಲ್ಪ್ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳಿ. It's really good question. Andre, what we are trying to do is knowledge sessions. Basically, we are trying to every questions irbodu. So we are trying to answer ee webinar ಮೂಲಕ we are trying to answer questions. So ಈಗ next webinar ಅಂತ ಏನು ಪ್ಲಾನ್ ಮಾಡಿಲ್ಲ ನಾವು. ಆದ್ರೆ ಪ್ಲಾನ್ ಏನಂದ್ರೆ, if anybody has questions, please reach out to ನಿಮ್ಮ ಸಿಟಿಲಿ ರೆಸ್ಪೆಕ್ಟಿವ್ ಪ್ಯಾನಲಿಸ್ಟ್ ಇದಾರೆ, ಇಲ್ಲೇ ನೀವು ನೋಡ್ಬೋದು, ಅವ್ರಿಗೆ ರೀಚ್ ಔಟ್ ಮಾಡಿ. ಇಲ್ಲ ನೀವು ಇಮೇಲ್ ಕಳಿಸಿ, ಇಲ್ಲ ವೆಬ್ಸೈಟ್ ಅಲ್ಲಿ ನೋಡಿ. ಎಲ್ಲೂ ಇರ್ಲಿಲ್ಲ ಅಂದ್ರೆ we will definitely help you in any formal factor other than finance. I just want to stress that. Vitamin M. Excellent. So Pradeep, let's go ahead and play the next video. ನಮಗೆ ಆಕ್ಟರ್ಸ್ ಮಾತ್ರ ಅಲ್ಲ, ಈ ಕಡೆ ಡೈರೆಕ್ಟರ್ಸ್ ನಮ್ಮ ಸಪೋರ್ಟ್ ಇದ್ದಾರೆ, ಸಿಂಗರ್ಸ್ ಕೂಡ ನಮ್ಮ ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ ಅಹೆಡ್ ಅಂಡ್ ಪ್ಲೇ ದಟ್ ವಿಡಿಯೋ ಫಾರ್ ಆಲ್ ಆಫ್ ಅಸ್. ನಮಸ್ಕಾರ, ನಾನು ಗಾಯಕಿ ಸಿಂಚನ್ ದೀಕ್ಷಿತ್. ಆಸ್ಟಿನ್ ಕನ್ನಡ ಸಂಘ ಒಂದು ಹೊಸ ಪ್ರಯತ್ನವನ್ನ ಕೈಗೊಂಡಿದೆ. ಟೆಕ್ಸಸ್ ಸ್ಟೇಟ್ ಆದ್ಯಂತ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕಿರುಚಿತ್ರೋತ್ಸವ. ಟೆಕ್ಸಸ್ ಸ್ಟೇಟ್ ನಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೂ ಇದು ಒಂದು ಅದ್ಭುತವಾದ ಆಪರ್ಚುನಿಟಿ. ಯಾಕಂದ್ರೆ ನಿಮ್ಮಲ್ಲಿರೋ ಪ್ರತಿಭೆಯನ್ನ ಇಡೀ ಟೆಕ್ಸಸ್ ಸ್ಟೇಟ್ಗೆ ತೋರಿಸೋದಕ್ಕೆ ಒಂದು ಸುಂದರವಾದ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆಸ್ಟಿನ್ ಕನ್ನಡ ಸಂಘ ಕಿರುಚಿತ್ರೋತ್ಸವ. ಈ ಒಂದು ಕಾರ್ಯಕ್ರಮದ ಮೂಲಕ ನೀವು ಕನ್ನಡ ಭಾಷೆಯನ್ನ ಬಳಸೋ ಪ್ರಯತ್ನ ಮಾಡಿದಾಗ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಭಾಷೆಯನ್ನ ನಾವು ಬಳಸದೆ ಬೇರೆ ಯಾರು ಬಳಸ್ತಾರೆ ಹೇಳಿ? ಸೊ ಆಲ್ ದಿ ವೆರಿ ಬೆಸ್ಟ್ ಆಸ್ಟಿನ್ ಕನ್ನಡ ಸಂಘ. ನಿಮ್ಮ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಸೂಪರ್ ಆಗಲಿ. ಗುಡ್ ಲಕ್.
ಥ್ಯಾಂಕ್ ಯು ಪ್ರದೀಪ್, ಥ್ಯಾಂಕ್ ಯು ವೆರಿ ಮಚ್. ಪ್ರದೀಪ್, ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಇದೆ. ಸೊ ಈ ರಿಸೋರ್ಸಸ್ ಅಂತ ಹೇಳಿದ್ವಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ದೇರ್ ಆರ್ ಸೋ ಮೆನಿ ವಿಡಿಯೋಸ್ ದಟ್ ಆರ್ ಅವೈಲಬಲ್ ವಿಚ್ ವಿಲ್ ಹೆಲ್ಪ್ ಮೇಕಿಂಗ್ ಶಾರ್ಟ್ ಫಿಲ್ಮ್ಸ್. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಅವೈಲಬಲ್ ಟು ಹೆಲ್ಪ್ ಅಂಡ್ ವಾಲಂಟಿಯರ್ ಎಕ್ಸೆಟ್ರಾ. ಈ ಡೀಟೇಲ್ಸ್ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಯಾವಾಗ ತರ್ತಾ ಇದೀವಿ? ಆದಷ್ಟು ಬೇಗ ತರೋಕ್ಕಾಗತ್ತಾ? ಕೆಲವು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಸ್ ದೇರ್ ಎನಿ ವೆಬ್ಸೈಟ್ ವೇ ವಿ ಕ್ಯಾನ್ ಗೋ ಅಂಡ್ ಫೈಂಡ್ ದಟ್ ಡೀಟೇಲ್ಸ್ ಅಂತ. ಎಷ್ಟೋ ಲಿಂಕ್ಸ್ ನಾವು ಪ್ರೊವೈಡ್ ಮಾಡಿದೀವಿ, ಐ ಮೀನ್ ಇನ್ ಅವರ್ ಚಾಟ್ಸ್ ಅಂಡ್ ಆಲ್. ಹೇಳಿ, ಅದನ್ನ ಯಾವಾಗ ನಾವು ವೆಬ್ಸೈಟ್ ಅಲ್ಲಿ ತರೋಕ್ಕಾಗತ್ತೆ? ಪ್ರಶಾಂತ್, ನೀವು ತಗೋತೀರಾ? Yeah, I mean, right now we are accumulating all the resources. Probably before we close the registration, maybe during that time frame, our resources nella we will list it out in our website. And now on a WhatsApp group bere madidvi participants ge, we will keep sharing those resources there as and on. I mean, probably ಈ holidays ಮುಗಿದ ತಕ್ಷಣ we will start that activity. ಸೂಪರ್ ಸೂಪರ್. ಸೊ ಬೇರೆ ನಮ್ಮ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ, ಯು ಕ್ಯಾನ್ ಡೆಫಿನೆಟ್ಲಿ ರೀಚ್ ಔಟ್ ಟು ಅಸ್ ಆನ್ ಅವರ್ ಇಮೇಲ್ ID contact@texaskannadashortfilmfestival.org. once again, contact@texaskannadashortfilmfestival.org. So the next few minutes, ನನ್ನ ಕಡೆಯಿಂದ ಏನು ನಿಮಗೆ ರಿಕ್ವೆಸ್ಟ್ ಅಂದ್ರೆ, I want every one of you to come up and say a few words, number one, and start encouraging everybody to come up and join our bandwagon. Dr. ಅಮರ್ನಾಥ್ ಅವರೇ, ನಿಮ್ಮಿಂದ ನಾನು ಶುರು ಮಾಡಬೇಕು ಅಂತ ಅನ್ಕೊಂತಾ ಇದ್ದೀನಿ. ಪ್ಲೀಸ್ ಗೋ ಅಹೆಡ್. ನಮಸ್ಕಾರ. ಮತ್ತೆ ನೀವು ನೋಡ್ದಿರೋ ಹಾಗೆ ಇಲ್ಲ, ತುಂಬಾ ಶ್ರಮ ಪಟ್ಟು ಆಸ್ಟಿನ್ ಕನ್ನಡ ಸಂಘ ಆಗಲಿ, ಡಾಲಸ್ ಇಂದ ಪ್ಯಾನಲಿಸ್ಟ್ ಆಗಲಿ, ಎಲ್ಲಾ ಊರುಗಳಿಂದ, ಹ್ಯೂಸ್ಟನ್ ಅಂಡ್ ಆಸ್ಟಿನ್ ಇಂದ, ಎವ್ರಿಬಡಿ ಹ್ಯಾಸ್ ಪುಟ್ ಲಾಟ್ ಆಫ್ ಎಫರ್ಟ್. ತುಂಬಾನೇ ಕಷ್ಟಪಟ್ಟಿದ್ದಾರೆ. ಹೋಪ್ಫುಲಿ ಪೀಪಲ್ ವಿಲ್ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ವಾಟ್ ನಾವೆಲ್ಲ ಮಾಡಿರೋಂಥ ಒಂದು ಶ್ರಮದಿಂದ ಅವರು ಕೂಡ ಮುಂದೆ ಬಂದು ಈ ಕನ್ನಡ ಕಿರುಚಿತ್ರ ಫೆಸ್ಟಿವಲ್ ಅಲ್ಲಿ ಪಾಲ್ಗೊಂಡು ಕನ್ನಡ ಬೆಳೆಸಲಿ. it's a celebration of Kannada language. Let you all come forward and let it make it a grand success. Namaskara. Thank you Dr. Amarnath ಅವರೇ. ಡ್ಯಾಲಸ್ ಇಂದ ಸೀದಾ ಹೋಗೋಣ ಆಸ್ಟಿನ್ ಗೆ. ರವಿ ಅವರೇ, ನಿಮ್ಮ ಕಡೆಯಿಂದ. Beautifully said, Dr. Amarnath. Yes, that's exactly I am also thinking. This is an excellent opportunity, Dr. Amarnath ಹೇಳ್ದಂಗೆ. And it's definitely we need to celebrate Kannada, right? So we are here and so many of us are here. So what a beautiful opportunity. This is another platform, right? So like you have been there, Akka, Navika, AKS, Dallas Mullige, like we do all this to bring people in, like in groups. And of course, Akka and Navika is in the global level. And, like in the Texas level, this is another attempt to bring all the people, especially Kannada speaking people, to celebrate together. And most importantly, I want to get to know every one of you. And, like it's such a beautiful opportunity to meet. Effort, definitely. There's a lot of effort. We'll all get, like hopefully the reward would be the celebration, which you're going to do on September 4th week or October 1st week. Thank you everyone for doing this. This is an awesome effort. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ವೆರಿ ಮಚ್. ಆಸ್ಟಿನ್ ಇಂದ ಈಗ ಹೋಗೋಣ ಡೈರೆಕ್ಟ್ ಆಗಿ ಮತ್ತೆ ಡ್ಯಾಲಸ್ಗೆ. ವಿದ್ಯಾದತ್ತ ಅವರೇ, ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಮಾತು. ನೀವು ಮ್ಯೂಟ್ ಅಲ್ಲಿ ಇದ್ದೀರಾ. ನಮಸ್ಕಾರ ಎಲ್ರಿಗೂ. ಒಂದು ಟೆಕ್ಸಸ್ ಫಿಲಂ ಫೆಸ್ಟಿವಲ್ ಕಡೆಯಿಂದ ಎಲ್ರಿಗೂ, ಎಲ್ಲಾ ಕನ್ನಡಿಗರಿಗೂ ಒಂದು ಸದಾವಕಾಶ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡ್ತಾ ಇದೆ ಟೆಕ್ಸಸ್ ಫಿಲಂ ಫೆಸ್ಟಿವಲ್. ಇದೊಂದು ಹೆಜ್ಜೆ ಮುಂದೆ ಹಾಕ್ತಾ ಹೋಗೋಣ. ಈ ಜರ್ನಿನ ಮುಂದೆ ತಗೊಂಡು ದೊಡ್ಡದಾಗಿ ಕ್ರಿಯೇಟ್ ಮಾಡೋಣ. ಥ್ಯಾಂಕ್ ಯು ವಿದ್ಯಾ ಅವರೇ. ಡಾಕ್ಟರ್ ಅನು ಅವರೇ, ನೀವು? ಸೊ ಇದು ನಮ್ಗೆಲ್ಲ ಗೊತ್ತಿರೋ ಹಂಗೆ ಬ್ರೈನ್ ಚೈಲ್ಡ್ ಆಫ್ ಆಸ್ಟಿನ್ ಕನ್ನಡ ಸಂಘ. ಬಟ್ ಅದ್ರ ಜೊತೆಗೆ ಟೆಕ್ಸಸ್ ಇಂದ ಎಲ್ಲಾ ಕನ್ನಡಿಗರು ಒಟ್ಟಿಗೆ ಸೇರಿ ಅದನ್ನ ಸಪೋರ್ಟ್ ಮಾಡಿ ದೊಡ್ಡ ಸಕ್ಸಸ್ಫುಲ್ ಈವೆಂಟ್ ಆಗಿ ಮಾಡ್ಬೇಕು ಅಂತ ನಮ್ದೆಲ್ಲ ಆಸೆ. ನೆಕ್ಸ್ಟ್ ವಿಲ್ ಗೋ ಟು ಹ್ಯೂಸ್ಟನ್. ಮುಕುಂದ್, ವಿ ಆರ್ ವೇಟಿಂಗ್ ಟು ಹಿಯರ್ ಫ್ರಮ್ ಯು. ನಮಸ್ಕಾರ ಎಲ್ಲರೂ. ನೀವು ಹಿಂಗ್ ವಿಚಾರ ಮಾಡ್ರಿ, ನೀವು ಫಸ್ಟ್ ಟೈಮ್ ಅಮೆರಿಕಾಗ್ ಬಂದಾಗ ಅಥವಾ ಟೆಕ್ಸಸ್ ಬಂದಾಗ ಎಷ್ಟು ಮಂದಿ ನಿಮ್ಗೆ ಗುರ್ತಿದ್ರು? 1, 2, 5. ಈಗ ನಿಮ್ ಸಂಘನಾಗ, ಆಸ್ಟಿನ್ ಆತು ಹ್ಯೂಸ್ಟನ್ ಆತು, ಆ ಸಂಘನಾಗ ಈಗ ನಿಮ್ಗೆ 100 ಮಂದಿ ಗೊತ್ತಿದಾರ.
ಇದೇ ಇದು ಎಕ್ಸ್ಪ್ಯಾಂಡ್ ಮಾಡಿ ಈಗ ಟೆಕ್ಸಸ್ದು ಎಲ್ಲಾ ಸಂಘನಾಗ ಎಷ್ಟ್ ಮಂದಿ ಇದಾರ, ಹಿಂಗ್ ಮಾಡ್ಕೋತ ಬೆಳ್ಕೋತ ಹೋದ್ರ ನಿಮ್ಗೆ ಎಷ್ಟ್ ಮಂದಿ ಗೊತ್ತಾಗ್ತದ, ಎಷ್ಟ್ ಮಂದಿ ಜೋಡಿ ವಹಿವಾಟ್ ಆಗ್ತದ, ಅದೊಂದು ಬಹಳ ಚಲೋ ಆಗ್ತದ. ಇನ್ನೊಂದು ನಿಮ್ ಬ್ರೈನ್ ಸ್ಟಾಮಿಂಗ್ ಕೂಡ್ ಮಾಡಿದ್ರ ದಿಸ್ ಇಸ್ ಅ ಕ್ರಿಯೇಟಿವ್ ಆರ್ಟ್ that we are all doing. ನಾವೆಲ್ಲರೂ ನೌಕರಿ ಮಾಡ್ತೀವಿ, ಕಾಲೇಜ್ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ದಿಸ್ ಇಸ್ ಸಮಥಿಂಗ್ ದಟ್ ಬ್ರಿಂಗ್ಸ್ ಔಟ್ ದ ಬೆಸ್ಟ್ ಕ್ರಿಯೇಟಿವಿಟಿ ಇನ್ ಅಸ್. ಹಂಗ್ ನೋಡ್ರಿ, ಅದ್ರ ಜೋಡಿ ಎಂಥೂಸಿಯಾಸಮ್ ಬರ್ತದ. ಈಗ ನಾವು ಮಾತಾಡ್ಲಿಕ್ಕತ್ತಿದ್ವಿ ಕಿ ಇದು ಬರೀ ಟೆಕ್ಸಸ್ ಅಲ್ಲ, ದಿಸ್ ಇಸ್ ಬೇಸಿಕಲಿ we do local but we go global. What do you mean by go global? We are putting this on YouTube. Ellaru from all corners of the world, people will get a chance to watch it. ಈಗ ನಮ್ದ್ರ ನೋಡ್ಲ, ನಾವ ಯಾರ ವೆಬಿನಾರ್ ಅಟೆಂಡ್ ಮಾಡ್ಲಿಕ್ಕತ್ತೀವಿ, ಮುಂದೆ when the time comes we will send the link to our family, our friends who are all over the world. And the very nature of YouTube being there or Facebook live being there, ನಾವು ಎಲ್ಲರಿಗೂ ಶೇರ್ ಮಾಡ್ತೀವಿ. ನಮ್ ಟ್ಯಾಲೆಂಟ್ which starts off in the within Texas goes global. I think that very thing ನನ್ಗ ಗೂಸ್ ಬಂಕ್ ಬರ್ತದ ಮೈಯಾಗ ವಿಚಾರ ಮಾಡಿದ್ರ, ಅಷ್ಟ್ ಖುಷಿ ಆಗ್ತದ ನಂಗ ಯೋಚನೆ ಮಾಡಿದ್ರ. So I think take that as your opportunity to go global and plus promoting Kannada, having new friends. I think these are some of the very essential benefits, bringing out your own creativity. ಅದ್ರಲ್ಲಿ ಬಹಳ ಚಲೋ ಅನಿಸ್ತದ ನಂಗ. ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಮುಕುಂದ್. ಥ್ಯಾಂಕ್ ಯು ರಿಯಲಿ, ಥ್ಯಾಂಕ್ ಯು ವೆರಿ ಮಚ್. ಪ್ರದೀಪ್, ಲೆಟ್ಸ್ ಗೋ ಅಹೆಡ್ ಅಂಡ್ ಬ್ರಿಂಗ್ ಪ್ರೇಮ್ ಆನ್ ದ ಸ್ಕ್ರೀನ್ ರೈಟ್ ಅವೇ. Nattu, we will come to you next. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆನಪಿರ್ಲಿ ಪ್ರೇಮ್. ಆಸ್ಟಿನ್ ಕನ್ನಡ ಸಂಘ ಟೆಕ್ಸಾಸ್ ಇವರು ಈ ವರ್ಷ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಈ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅದ್ಭುತವಾದ ಯಶಸ್ಸನ್ನ ಗಳಿಸಲಿ ಅಂತ ಒಬ್ಬ ಕನ್ನಡಿಗನಾಗಿ ಕನ್ನಡ ಚಿತ್ರರಂಗದ ಪರವಾಗಿ ಹಾಗೂ ಕರ್ನಾಟಕದ ಜನತೆಯ ಪರವಾಗಿ ಮತ್ತೆ ಪ್ರಪಂಚದ ಎಲ್ಲೆಡೆ ಇರತಕ್ಕಂಥ ಎಲ್ಲ ಕನ್ನಡಿಗರ ಪರವಾಗಿ ಶುಭಾಶಯಗಳನ್ನು ಕೋರ್ತೀನಿ ಮತ್ತು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಿಮ್ಮ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅದ್ಭುತವಾದ ಯಶಸ್ಸನ್ನು ಗಳಿಸಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಜೈ ಹಿಂದ್, ಜೈ ಕರ್ನಾಟಕ. ವೆರಿ ವೆಲ್ ಸೆಡ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಟ್ಟು, ನಿಮ್ಮ ಕಡೆಯಿಂದ ನಮ್ಮ ಎಲ್ಲರ ವೀಕ್ಷಕರಿಗೆ ಒಂದು ಮಾತು. ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಹೇಳ್ದಾಗೆ ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು ಅಂತ. ಈಗ ನಾವೆಲ್ಲರೂ ಹೊರನಾಡು ಕನ್ನಡಿಗರು. ನಾವೆಲ್ಲ ಕರ್ನಾಟಕ ಬಿಟ್ಬಿಟ್ಟು ಆಲ್ಮೋಸ್ಟ್ 10-15, ಕೆಲವರು 20 ವರ್ಷನೂ ಆಗಿರ್ಬೋದು. ರವಿ ಹೇಳೋಗಿ ಅವ್ರು ಇನ್ನೂ ಜಾಸ್ತಿ ಇರ್ಬೋದು. ಆದ್ರೆ ನಮ್ಮೆಲ್ಲರಿಗೂ ಒಂದು ಅವಕಾಶ ಏನಂದ್ರೆ, ನಾವು ಹೊರನಾಡು ಕನ್ನಡಿಗರಾಗಿದ್ರು ನಮ್ಮಲ್ಲಿ ಇನ್ನೂ ಕನ್ನಡದ ರಕ್ತ, ಕನ್ನಡದ ಜ್ಞಾನ ಅದು ಎಲ್ಲದೂ ಹರಿತದೆ. ಅಂಡ್ ಇವತ್ತಿಗೂ ಕನ್ನಡ ಅಂತಂದ್ರೆ ಯಾರೋ ಒಬ್ರು ಕನ್ನಡ ಮಾತಾಡಿದ್ರು ಸಾಕು, ಅಯ್ಯೋ ಅವ್ರು ಕನ್ನಡದವ್ರು ಕಣಪ್ಪ ಅಂತ ನಾನು ಹೆಂಡತಿಗೆ ಹೇಳ್ತಿರ್ತೀನಿ, ನೋಡು ಅವ್ರು ಕನ್ನಡದವ್ರು ಅಂತ. ಹಾಗೆ ಐ ಆಮ್ ಶೋರ್ ನೀವೆಲ್ಲರೂ ಅದೇ ತರ ಅಭಿಪ್ರಾಯ ಇದ್ದೇ ಇರುತ್ತೆ. ಈ ನಮ್ಗೆಲ್ಲರಿಗೂ ಈ ಒಂದು ಅವಕಾಶ, ಇದರಲ್ಲಿ ನಮ್ಮ ಕನ್ನಡ ಕಲೆ ಮತ್ತೆ ಕನ್ನಡ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ನಮ್ದೊಂದು ಚಿಕ್ಕ ಕಾಂಟ್ರಿಬ್ಯೂಷನ್. ನೀವೆಲ್ಲರೂ ಬನ್ನಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟರ್ ಮಾಡಿ, ಮತ್ತೆ ಈ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಏನಿದೆ ಇದನ್ನ ಅದ್ಭುತವಾಗಿ ಯಶಸ್ವಿಯಾಗಿ ನಡೆಯೋ ಹಾಗೆ ನಿಮ್ಮೆಲ್ಲರ ಹೆಲ್ಪ್ ಬೇಕು ಅಂತ ಕೇಳ್ಕೊಂತ ನಂದು ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ನಟ್ಟು, ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಸ್ಟೈಲಿಶ್ ಸುನಿಲ್, ನಿಮ್ಮ ಕಡೆಯಿಂದ ಒಂದು ಮಾತು. ಥ್ಯಾಂಕ್ಸ್ ಅನಂತ್. ಇಲ್ಲ, ಇವರೆಲ್ಲ ಹೇಳ್ದಂಗೆ ಇಟ್ಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ನಾವು ಇಷ್ಟರವರೆಗೆ ಏನೆಲ್ಲ ಕನ್ನಡ ಉಳಿಸೋದು ಬೆಳೆಸೋದು ನಾವು ನಮ್ಮ ಕಮ್ಯುನಿಟಿನಲ್ಲಿ ಮಾಡ್ತಾ ಇರ್ತೀವಿ. ಸ್ಟೇಜ್ ಶೋಸು, ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ನಮ್ದು ಯುಗಾದಿ, ದೀಪಾವಳಿ, ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ. ಬಟ್ ದಿಸ್ ಇಸ್ ದ ಯುನಿಕ್ ಆಪರ್ಚುನಿಟಿ. ಕನ್ನಡವನ್ನ ನೀವು ಫಿಲ್ಮ್, ನಟು ಅವ್ರು ಮುಕುಂದ್ ಅವ್ರು ಚೆನ್ನಾಗಿ ಹೇಳಿದ್ರು, ನಿಮ್ಮ ಒಂದು ಥಾಟ್ ಪ್ರಾಸೆಸ್ನ ವಿಡಿಯೋದಲ್ಲಿ ಹಾಕ್ಬಿಟ್ಟು, ಮೂವಿನಲ್ಲಿ ಹಾಕ್ಬಿಟ್ಟು ಗ್ಲೋಬಲ್ ಆಗಿ ತಗೊಂಡು ಹೋಗೋದಕ್ಕೆ ಒಂದು ಒಳ್ಳೆ ಅವಕಾಶ. ಆಮೇಲೆ ಇಟ್ ಬ್ರಿಂಗ್ಸ್ ಔಟ್ ದೋಸ್ ಟ್ಯಾಲೆಂಟ್ಸ್ ವಿಚ್ ಆರ್ ಹಿಡನ್, ರೈಟ್? ಇವಾಗ ದೇರ್ ವಿಲ್ ಬಿ ಎ ಲಿಮಿಟೇಷನ್ ಆಫ್ ಎಷ್ಟು ಜನನೇ ಇರಬೇಕು, ಅಷ್ಟು ಜನನೇ ಇರಬೇಕು. ಇಲ್ಲಿ ಹೇಳ್ದಂಗೆ ಯು ಕ್ಯಾನ್ put in as many people and we try to make it as unique. Andre ಒಂದು ಫಿಲ್ಮ್ ಅಲ್ಲಿ ಒಬ್ಬರೇ ಇರೋ ತರ ಮಾಡಿ, we are getting a lot of opportunities for many people across multiple cities, multiple areas.
ಸೊ ಐ ಥಿಂಕ್ ದಿಸ್ ಇಸ್ ಅ ಹ್ಯೂಜ್ ಆಪರ್ಚುನಿಟಿ. ಕನ್ನಡವನ್ನ ಒಂದು ಬೆಳೆಸೋ ಆಪರ್ಚುನಿಟಿ ಸಿಕ್ಕಿದೆ ಎಲ್ಲರಿಗೂ. ಎಲ್ಲರೂ ಏನೋ ಸ್ಟಾರ್ಟ್ ಮಾಡ್ಬೇಕಿದ್ರೆ ಸ್ವಲ್ಪ ಭಯ ಇರುತ್ತೆ. ಅದನ್ನ ನೀವು ಸ್ವಲ್ಪ ಬದಿಗಿಟ್ಕೊಂಡ್ಬಿಟ್ಟು ನಮ್ಮಲ್ಲಿರೋ ಐಡಿಯಾಸ್ನ ನಾವು ಹೆಂಗ್ ಬೇಕಾದ್ರೂ ಪ್ರೆಸೆಂಟ್ ಮಾಡ್ಬೋದು. ಅದಕ್ಕೆ ಯಾವುದೋ ಒಂದು ಸರಿ ತಪ್ಪು ಅಂತ ಏನಿಲ್ಲ. ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕಲಿತಾ ಇರೋರೆ, ನನ್ ಆಫ್ ಅಸ್ ಆರ್ ಪ್ರೊಫೆಷನಲ್ಸ್. ಸೊ ಆ ಒಂದು ಶ್ಯಾಡೋನ ಒಂದು ಹಿಂದ್ಗಡೆ ಇಟ್ಬಿಟ್ಟು ಜಸ್ಟ್ ಓಪನ್ ಆಗಿ ಜಸ್ಟ್ ಗೋ ಹೆಡ್ ಅಂಡ್ ಬ್ರಿಂಗ್ ಯುವರ್ ಇಮ್ಯಾಜಿನೇಷನ್ ಟು ದ ಸ್ಕ್ರೀನ್ ಅಂತ ಒಂದು ಹೇಳ್ತಾರಲ್ಲ, ಆ ತರ ಮಾಡಿದ್ರೆ ಐ ಥಿಂಕ್ ವಿ ವಿಲ್ ಗೆಟ್ ಹ್ಯೂಜ್ ವೆರೈಟಿ ಆಫ್ ಐಡಿಯಾಸ್ ಅಂಡ್ ಪಿಕ್ಚರ್ಸ್, ಮೂವೀಸ್ out here. And I'm just excited to see ಇಷ್ಟು ಜನ ಇವಾಗ 22 ಎಂಟ್ರೀಸ್ ಬಂದಿದೆ, 22 ಡಿಫ್ರೆಂಟ್ ಐಡಿಯಾಸ್ ಬಂದು ನಮ್ಗೆ ಶಾರ್ಟ್ ಫಿಲ್ಮ್ಸ್ ಬರುತ್ತೆ. ಅದು ಹೆಂಗೆ ಮುಂದೆ ಬೆಳೆಯುತ್ತೆ, ನಮ್ದು ಆಸ್ಟಿನ್ ಟೆಕ್ಸಸ್ ಅಲ್ಲಿ ಇರೋ ಅದು ಲೋಕಲ್ ಇರೋದನ್ನ ಹೆಂಗೆ ಅದು ಗ್ಲೋಬಲ್ ಆಗಿ ಹೋಗುತ್ತೆ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. So thank you all for joining this and making this a success. Very well said, Sunil. Learning never stops. Definitely. Thank you very much. Shubha avare, over to you. ಈ ಕೋವಿಡ್ ಬಂದಾಗಿಂದ ನಾವು ಎಲ್ಲೂ ಹೊರಗೆ ಹೋಗಕ್ ಆಗ್ತಾ ಇಲ್ಲ, ಯಾವ್ದು ಪಾರ್ಟೀಸ್ ಇಲ್ಲ, ಎಲ್ಲಿ ಡ್ರೆಸ್ ಮಾಡ್ಕೊಳ್ಳೋ ಅವಕಾಶ ಇಲ್ಲ, ಒಂದು ಪಾಪ ಲೇಡೀಸ್ಗೆ ಮೇಕಪ್ದು ಅವಕಾಶ ಇಲ್ಲ, ಹಂಗಾಗೋಗಿದೆ. ಸೊ ಇದು ಏನೋ ಕೋವಿಡ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಸೇರಿ ಒಂದು ಸೆಲೆಬ್ರೇಷನ್, ಇದೊಂಥರ ಕನ್ನಡದ ಹಬ್ಬ ತರ ಎಲ್ಲರೂ ಸೇರಿ ಡ್ರೆಸ್ ಮಾಡ್ಕೊಂಡು ಓಡಾಡೋದು, ಇದು ಇಟ್ಸ್ ಅ ಲವ್ಲಿ ಆಪರ್ಚುನಿಟಿ. ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಕನ್ನಡ ಅಸೋಸಿಯೇಷನ್ ಗಳೆಲ್ಲ ಸೇರಿ ಬಂದು ಇದಕ್ ಮಾಡ್ತಿರೋದಕ್ಕೆ. ಐ ವುಡ್ ಡೆಫಿನೆಟ್ಲಿ ಸೇ ಥ್ಯಾಂಕ್ಸ್ ಟು ಆಲ್ ದ ದ ಮೇಜರ್ 4 pillars ಆಫ್ ಆಸ್ಟಿನ್ ಕನ್ನಡ ಸಂಘ ಅಂತ ಹೇಳ್ಬೋದು. ಡೆಫಿನೆಟ್ಲಿ. ಥ್ಯಾಂಕ್ ಯು ಶುಭಾ, ಥ್ಯಾಂಕ್ ಯು ವೆರಿ ಮಚ್. ಲೋಕೇಶ್, ನಿಮ್ಮ ಕಡೆಯಿಂದ? ಹೌದು, ಈ ಟೀಮ್ ಫಸ್ಟ್ ಫಾರ್ಮ್ ಆದಾಗ ನನಗೆ ಎಷ್ಟೊಂದು ಜನ ಯಾವ್ಯಾವ ಟ್ಯಾಲೆಂಟ್ ಇತ್ತು ನಮ್ಗೆ ಗೊತ್ತೇ ಇರಲಿಲ್ಲ. ಈಗ ಅನಂತ್ ಆಗ್ಲಿ, ಶುಭ ಅವರಾಗ್ಲಿ, ಪ್ರಶಾಂತ್ ಆಗ್ಲಿ, ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಟೀಮ್ ಫಾರ್ಮ್ ಮಾಡಕ್ಕೆ, ಈ ಪ್ಲಾಟ್ಫಾರ್ಮ್ ಸೆಟ್ ಮಾಡೋದು ಕೊಡಕ್ಕೆ, ಇದೆಲ್ಲ ಇವಾಗಲೇ ಈ ತರ ಟ್ಯಾಲೆಂಟ್ ಗೊತ್ತಾಗಿದೆ. ಒಂದ್ಸಲಿ ಈ ಪ್ಲಾಟ್ಫಾರ್ಮು, ಈ ಶಾರ್ಟ್ ಮೂವೀಸ್ ಬಂದಾಗ ಇದಕ್ಕಿಂತ 10 ಪಟ್ಟಷ್ಟು ಟ್ಯಾಲೆಂಟ್ ಆಚೆ ಬರುತ್ತೆ ಅನ್ನೋ ಖಂಡಿತ ಗ್ಯಾರಂಟಿ ಇದೆ ನಂಗೆ. ಹೂ ನೋಸ್ ದ ನೆಕ್ಸ್ಟ್ ಸೆಷನ್ ದ ನೆಕ್ಸ್ಟ್ ಇಯರ್ ವೆನ್ ದ ಸೇಮ್ ಪ್ಲಾಟ್ಫಾರ್ಮ್ ಹ್ಯಾಪನ್ಸ್, ದ ಶಾರ್ಟ್ ಮೂವಿ ಮಾಡಿದವರೇ ಸೆಲೆಬ್ರಿಟಿ ಆಗಿರ್ಬೋದು, ಯಾರಿಗ್ ಗೊತ್ತು. Oh wow. Very well said, very well said. Thank you Lokesh. Pradeep, all the best for all the people who will be submitting it. Thank you. Pradeep. Yeah, I just echo everybody. ಎಲ್ರು ಮಾತಾಡಿದ್ರು, ಎಲ್ರು ತುಂಬಾ ಚೆನ್ನಾಗಿ ಹೇಳಿದ್ರು. So one point ಶುಭ ಅವರು ಹೇಳಿದಂಗೆ, ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಯುವರ್ ಕಿಡ್ಸ್. ಮಕ್ಕಳಿಗೆ ಕನ್ನಡ ಹೇಳ್ಕೊಡೋದಕ್ಕೆ ಒಂದು ಆಪರ್ಚುನಿಟಿ ಇದು. ಸೊ ಎಲ್ರು ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಿ, ಹೆಚ್ಚು ಬನ್ನಿ, ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ಸಪೋರ್ಟ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್. ಸೊ ಥ್ಯಾಂಕ್ ಯು. ಎಕ್ಸಲೆಂಟ್. ಸೊ ಲಾಸ್ಟ್ ಗಣೇಶ್ ಹತ್ರ ಹೋಗ್ಬಿಟ್ಟು ಆಮೇಲೆ ಸೌಮ್ಯ ಅವ್ರ ಹತ್ರಗೆ ನಾನು ಮೈಕ್ ನ ಕೊಟ್ಬಿಡ್ತೀನಿ. ಗಣೇಶ್, ಓವರ್ ಟು ಯು, ನಿಮ್ಮ ಕಡೆಯಿಂದ ಒಂದು ಮಾತು. ಥ್ಯಾಂಕ್ಸ್ ಅನಂತ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿವನ್. ಇಷ್ಟೊಂದು ಮಟ್ಟಕ್ಕೆ ಪಾರ್ಟಿಸಿಪೇಷನ್ ಆಗಿದೆ. ಇಟ್ಸ್ ವೆರಿ ಗುಡ್. I just remember a quote from Winston Churchill during World War II. Never let a crisis go to waste anta. So ಈ ಕೋವಿಡ್ ಪರಿಸ್ಥಿತಿನಲ್ಲಿ ಶುಭ ಅವರು ಹೇಳ್ದಂಗೆ we have reclaimed some time which would have probably spent on other things. ಆ time na please give your creative side the time required to do all this, and more importantly you can make more contacts across all these cities, and hope you have built very good relationships in addition to furthering Kannada. So thank you very much. Sure, definitely Ganesh. ಅನುರಾಧ ಅವರೇ, ನಾನ್ ನಿಮ್ನ ಮಿಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಮಿಸ್ ಮಾಡಿದೆ ನಾನು ಇಲ್ವಲ್ಲ? ಐ ಆಮ್ ಶೋರ್ ಯು ಡಿಡ್ ಸ್ಪೀಕ್, ರೈಟ್? ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೊಮ್ಮೆ Jan 30th ವರೆಗೂ registrations are still open. June 30th will be the final date for your submissions. Trailers na May 30th ಅಷ್ಟರಲ್ಲಿ ಕೊಡೋಕೆ ಮರಿಬೇಡಿ. So there is a lot going on. Webinars ಬರ್ತಾ ಇರುತ್ತೆ. A lot of experts are going to be coming and talking to us. ಅವ್ರ ಜೊತೆ ಅವ್ರು ನಮ್ಮ ಜೊತೆ ಏನ್ ಹಂಚ್ಕೊಂತಾರೆ, ಯಾವ ಟಿಪ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಲ್ತ್ಕೊಳ್ಳೋಕೆ ನಾವೆಲ್ಲ ಆತುರವಾಗಿದ್ದೀವಿ. There is so much of information available on the website. Contact information is contact@Texas Kannada Short Film Festival.org. Soumya, thank you so much for your thank you speech. Please go ahead. Nim, over to you. I think Soumya is a little busy. She may be on mute. Soumya, if you're talking, you're on mute. ನಂದೊಂದು ಮಾತು ಅನಂತ್. Ready, Prashant?
ಅನಂತ್ ಕೇಳ್ತಾ ಇದೆಯಾ? ಇರಿ ಪ್ರಶಾಂತ್, ಸೌಮ್ಯ ಮಾತಾಡ್ಬಿಡ್ಲಿ. ಸೌಮ್ಯರೇ ಹೇಳಿ. ಸಾರಿ. ಸೊ ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ಸ್ ಎವ್ರಿವನ್. ಇವತ್ತಿನ ಆನ್ಲೈನ್ ವೆಬಿನಾರ್ನಲ್ಲಿ ನೀವೆಲ್ಲ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಹೋಪ್ಫುಲಿ ನಾವು ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದೀವಿ. ಬಟ್ ಇನ್ನೇನಾದ್ರೂ ಅಡಿಷನಲ್ ಕ್ವಶನ್ಸ್ ಇದ್ರೆ contact@texaskannadashortfilmfestival.org ಗೆ ಇಮೇಲ್ ಮಾಡಿ, ಆದಷ್ಟು ಬೇಗ ನಾವು ರಿಪ್ಲೈ ಮಾಡ್ತೀವಿ. ಇದೇ ರೀತಿ ಇನ್ನೊಂದು ವೆಬಿನಾರ್ ತರಬಹುದು ವಿತ್ ಆಲ್ ದ ಪ್ರೊಫೆಷನಲ್ SMEs ಇನ್ ಎಡಿಟಿಂಗ್, ಸೌಂಡ್ ಬ್ಯಾಕ್ಗ್ರೌಂಡ್, ಎಕ್ವಿಪ್ಮೆಂಟ್, ಸಿನಿಮ್ಯಾಟೋಗ್ರಫಿ ಟು ಆನ್ಸರ್ ಆಲ್ ಯುವರ್ ಅಡಿಷನಲ್ ಟೆಕ್ನಿಕಲ್ ಕ್ವೆಶನ್ಸ್. ಡೇಟ್ಸ್ ಫೈನಲೈಸ್ ಮಾಡ್ತಿದೀವಿ. ಫೈನಲೈಸ್ ಆದ ತಕ್ಷಣ ನಮ್ಮ ವೆಬ್ಸೈಟ್ ನಲ್ಲಿ ಹಾಕ್ತೀವಿ. ಸೊ ಫೇಸ್ಬುಕ್ ನಲ್ಲಿ ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ನಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡ್ತಾ ಇರಿ ಫಾರ್ ಎನಿ ಅಡಿಷನಲ್ FAQs ಆರ್ ಎನಿ ಅಡಿಷನಲ್ ಕ್ಲಾರಿಫಿಕೇಶನ್. ಸೊ ಸ್ಟೇ ಟ್ಯೂನ್ಡ್. ಸೊ ರಿಜಿಸ್ಟರ್ ಮಾಡಿದ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಗುಡ್ ಲಕ್. ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗ ರಿಜಿಸ್ಟರ್ ಮಾಡಿ. January 31st ಇಸ್ ದ ಡೆಡ್ಲೈನ್. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಪ್ಲೀಸ್ ದಯವಿಟ್ಟು ಎಂಕರೇಜ್ ಮಾಡಿ ರಿಜಿಸ್ಟರ್ ಆಗಕ್ಕೆ. ಲೆಟ್ಸ್ ಮೇಕ್ ಇಟ್ ಎ ಹ್ಯೂಜ್ ಸಕ್ಸಸ್. ಥ್ಯಾಂಕ್ಸ್ ಅನಂತ್. ಥ್ಯಾಂಕ್ ಯು ಸೌಮ್ಯ, ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳ್ದಂಗೆ ಪಾರ್ಟಿಸಿಪೆಂಟ್ಸ್ಗೆ ಗುಡ್ ಲಕ್. ಅಂಡ್ ಇಷ್ಟೊತ್ತು ನಮ್ಮ ಜೊತೆ ಇಷ್ಟು ಪೇಷನ್ಸ್ ಆಗಿ ವೆಯ್ಟ್ ಮಾಡಿ ಚಾಟ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪಾರ್ಟಿಸಿಪೆಂಟ್, ಪ್ರತಿಯೊಂದು ಗೆಸ್ಟ್, ಪ್ರತಿಯೊಂದು ಫ್ರೆಂಡ್ಗೂ ನನ್ನ ಧನ್ಯವಾದಗಳು. ಪ್ರಶಾಂತ್, ಲಾಸ್ಟ್ ವರ್ಡ್ಸ್ ಫ್ರಮ್ ಯು. ವೆಲ್, ನಾನು I just want to say this. Digital platform is a boon for us. ನಮ್ಮ ಅಪ್ಪ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಇಲ್ಲಿ ಕಳಿಸ್ಬಿಟ್ರು. ಹಂಗೇನೆ ಎಷ್ಟೊಂದ್ ಜನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ US ಬಂದಿದ್ದಾರೆ. ಬಟ್ ಮನ್ಸಿನಲ್ಲಿ ಏನೇನೋ ಮಾಡ್ಬೇಕು, ಕಲೆ ತೋರಿಸ್ಬೇಕು ಅನ್ನೋದಿದ್ದೇ ಇರುತ್ತೆ. ಸೊ ಈಗಾಗಲೇ ನೋಡಿದ್ವಿ ಬಬ್ರು ಅನ್ನೋ ಮೂವಿ ಪ್ರೊಡ್ಯೂಸ್ಡ್ ಇನ್ US, ಎಲ್ಲ US ಟ್ಯಾಲೆಂಟ್ಸ್, ಹೌ ಇಟ್ ಹ್ಯಾಸ್ ಕಮ್ ಅಂತ. ಐ ಆಮ್ ಶ್ಯೂರ್ ಆಫ್ಟರ್ ಕಪಲ್ ಆಫ್ ಶಾರ್ಟ್ ಫಿಲಮ್ there will be some more web series from our Texas Kannadigas and movies ಮಾಡಬಹುದು. There are long way to go on the digital platform. So I encourage each and everyone to participate. ಬಾತ್ರೂಮ್ ಅಲ್ಲಿ ಆಕ್ಟಿಂಗ್ ಮಾಡಬಹುದು, ಇಲ್ಲ ಹಾಲ್ ಅಲ್ಲಿ ಮಾಡಬಹುದು. ವಿಡಿಯೋ ಸ್ಟೇಜ್ ಆಗಿ ಬರೋ ಆಪರ್ಚುನಿಟಿ ಇಲ್ಲ ಅಂದ್ರೆ ಇಲ್ಲಿದೆ ನೋಡಿ, ಮನೇಲೇನೆ ಮೊಬೈಲ್ ಇಟ್ಕೊಂಡು ಮೂವಿ ಮಾಡಿ ಕತೆ ಮಾಡಿ ಕಳಿಸಿ. ಯಾರಿಗೂ ನಿಮ್ ಟ್ಯಾಲೆಂಟ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು. Good luck to everyone. That's all. Thank you Prashant, thank you very much. Pradeep, last video ನಮ್ಮ ಹತ್ರ ಒಬ್ರು ಡೈರೆಕ್ಟರ್ ಇದ್ದಾರೆ, ಅವ್ರ ವಿಡಿಯೋ, and then we will say goodbye to each of us. ಟೆಕ್ಸಸ್ನಲ್ಲಿರುವಂತಹ ಆಸ್ಟಿನ್ ಕನ್ನಡ ಸಂಘದವರು ನಡೆಸ್ತಾ ಇರೋ ಕಿರುಚಿತ್ರ ಸ್ಪರ್ಧೆ ಅಂದ್ರೆ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಎಲ್ಲಾ ಶಾರ್ಟ್ ಫಿಲ್ಮ್ ಮೇಕರ್ಸ್ಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಥವಾ ವೇದಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಕಿರುಚಿತ್ರ ಸ್ಪರ್ಧೆಯನ್ನ ಆರ್ಗನೈಸ್ ಮಾಡ್ತಾ ಇರೋ ಎಲ್ಲರಿಗೂ ಒಳ್ಳೇದಾಗ್ಲಿ. ಗುಡ್ ಲಕ್. Once again, all the best to all the participants, and thank you so much for this team to putting this together. We will keep you soon awaited. We'll keep you posted around the next sessions that are going to happen. Tumba thanks. Namaskara. 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 Perfect. Thank you everyone. Thank you.